ಯಜಮಾನ್ರೆ ಏನೋ ಲೋಕೇಶ? ಗೌರಕ್ಕಂಗೆ ಹೆಣ್ಮಗು ಹುಟ್ಟೈತೆ. ಹೆಣ್ಮಗುನ? ಬಸವ ಬೇಗ ಬಾರೋ. ಗಂಗವ್ವ ನಿನ್ ಗಂಡ ಬಂತ ನೋಡು. ನಿನ್ ಮನೆಗೆ ಲಕ್ಷ್ಮಿ ಹುಟ್ಟವಳೆ ಕಣೋ. ಅವಳಿದ್ದಾಗೆ ಇದ್ದಾಳೆ. ಏನಪ್ಪ ಬಸಣ್ಣ, ಬಾವಿ ಕೆಲಸ ಶುರು ಹಚ್ಕೊಂಡಿದ್ಯಾ? ಕಾಲಕ್ಕೆ ಸರಿಯಾಗಿ ಮಳೆ ಆಗಿ 3 ವರ್ಷ ಆಯ್ತು. ಏನ್ ಮಾಡೋದು? 3 ಮುಂದೆ ನದಿ ಹರಿತಾ ಇದ್ರು ನಮ್ಮ ಜಮೀನಿಗೆ ನೀರಿಲ್ಲ. ಗಂಗವ್ವ ಕಣ್ಣು ಬಿಟ್ರೆ ಅನ್ನಕ್ಕಾದ್ರೂ ದಾರಿ ಆಗಲಿ ಅಂತ ಬಾವಿ ಆಗಿಸ್ತಾ ಇದೀನಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಏನ ಚೆನ್ನಗೌಡ? ಬಾವಿ ನೀರ್ ಬಂದ್ಬಿಡ್ತು. ನೀರ್ ಬಂತ? ಬನ್ನಿ ಬನ್ನಿ ಬನ್ನಿ. ಗಂಗಾ ಗಂಗಾ, ನಮ್ ಬಾವಿಲಿ ನೀರ್ ಬಂದ್ಬಿಡ್ತು ಕಣೆ. ಹೌದೇನ್ರಿ? ಹೌದು ಕಣೆ. ಈ ಬರಗಾಲದಲ್ಲೂ ನೀರ್ ಬರುತ್ತೆ ಅಂತ ನಾನು ಮನಸ್ಸಲ್ಲೂ ಅನ್ಕೊಂಡಿಲ್ಲ ಕಣೆ. ಎಲ್ಲ ನನ್ನ ಮಗಳು ಹುಟ್ಟಿದ ಅದೃಷ್ಟ ಕಣೆ, ಅದೃಷ್ಟ. ನೋಡಿದ್ರ ಏನೇ ಆದ್ರೂ ಹೆಂಡತಿ ಅದೃಷ್ಟ ಅಂತಿದ್ರಿ, ಈಗ ಬರ್ತಾ ಬರ್ತಾ ಮಗಳ ಅದೃಷ್ಟ ಅಂತೀರಾ? ನೀವ್ ನನ್ನೇ ಮರ್ತು ಬಿಟ್ರಿ. ಎಲ್ಲಾದ್ರೂ ಉಂಟೇನೆ ಗಂಗಾ, ನನ್ನ ಮನೆ ಭಾಗ್ಯಲಕ್ಷ್ಮಿ ನೀನೇ ಅಲ್ವೇನೆ. ಅಳಬೇಡಮ್ಮ, ಅಳಬೇಡ ಕಂದ, ಅಳಬೇಡ್ವೆ. ಬಸವ ಎಷ್ಟು ದಿವಸ ಅಂತ ನೀನು ಒಬ್ಬನೇ ಹೀಗೆ ಕೊರಗ್ತಾ ಇರ್ತೀಯಪ್ಪ. ನನ್ನ ಮಾತು ಕೇಳಿ ಆದಷ್ಟು ಬೇಗ ಒಂದು ಮದುವೆ ಮಾಡ್ಕೊಳ್ಳೋ. ನನ್ನ ಗಂಗಾನೇ ಹೋದ್ಮೇಲೆ ನನಗಿನ್ನಂತ ಮದುವೆ ಪುಟ್ಟವ. ನೀನೇನೋ ಇದ್ದು ಬಿಡ್ತೀಯಪ್ಪ, ಆದ್ರೆ ಆ ಮಗು ಗತಿ ಏನು? ಈ ಮಗುನ ನಾನೇ ಸಾಕ್ತೀನಿ ಶಾಸ್ತ್ರಿಗಳೇ, ನಾನೇ ಸಾಕ್ತೀನಿ. ನೀನೆಷ್ಟೇ ಪ್ರೀತಿ ತೋರಿಸಿದ್ರು ತಾಯಿದ್ದಾಗ ಆಗುತ್ತೇನಪ್ಪ. ನೋಡು, ನೀನ್ ಪ್ರೀತಿಯಿಂದ ಅನ್ನ ಬಟ್ಟೆ ಕೊಡ್ಬೋದು, ವಿದ್ಯಾ ಬುದ್ಧಿನೂ ಕಲಿಸ್ಬೋದು. ಆದ್ರೆ ಅವಳ ಎಲ್ಲಾ ವಿಷಯಗಳನ್ನು ತಂದೆ ಹತ್ರ ಹೇಳ್ಕೊಳಕ್ಕಾಗುತ್ತೇನಪ್ಪ? ನನ್ನ ಮಗುನ
ಮಲತಾಯಿ ಮಡ್ಲಿಗೆ ಹಾಕೋಕೆ ನನಗಿಷ್ಟ ಇಲ್ಲ ಪುಟ್ಟವ್ವ. ಏನಪ್ಪ ನಿನ್ನ ಮಾತು? ಎಷ್ಟೋ ಜನ ಮಲತಾಯಂದ್ರು ಮಲಮಕ್ಕಳನ್ನ ಪ್ರೀತಿಯಿಂದ ಸಾಕಿದ ಉದಾಹರಣೆ ಇಲ್ವಾ? ಯಶೋದೆ ಶ್ರೀಕೃಷ್ಣನ ಪ್ರೀತಿಯಿಂದ ಸಾಕ್ಲಿಲ್ವಾ? ರಾಧೆ ಕರ್ಣನ ಪ್ರೀತಿಯಿಂದ ಸಾಕ್ಲಿಲ್ವೇನಪ್ಪ? ಎಲ್ಲಾ ಮಲತಾಯಂದ್ರು ಹಾಗಾಗಲ್ಲ ಕಣಪ್ಪ. ಹೌದು ಬಸಣ್ಣ, ಮನಸ್ಸು ಅಂದ್ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ. ಒಳ್ಳೆ ಕಡೆ ಒಂದ್ ಹೆಣ್ಣು ಹುಡುಕಿ ಮದ್ವೆ ಮಾಡ್ಕೊಳ್ಳಿ. ಆ ನನ್ನವ್ವ ನಿನ್ ಮಗುನ ತಾಯಿ ಹಂಗೆ ಚೆನ್ನಾಗಿ ನೋಡ್ಕೋತಾಳಪ್ಪ. ಹೌದು ಬಸಣ್ಣ, ಈ ಮಗುಗೋಸ್ಕರ ನೀನು ಇನ್ನೊಂದ್ ಮದ್ವೆ ಆಗ್ಲೇಬೇಕು. ಬಸವ, ಬೇಡ ಅನ್ಬೇಡಪ್ಪ. ನನ್ನ ದೂರ ಸಂಬಂಧಿ ಪಾರ್ವತಿ ಅಂತಿದ್ದಾಳೆ. ಅವಳಿಗೆ ನನ್ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ಪಾಪ ಅವಳನ್ನ ನೀನ್ ಮದ್ವೆ ಆದ್ರೆ ಅವಳಿಗೊಂದ್ ದಿಕ್ಕಾಗುತ್ತೆ. ಈ ಮಗುಗೂ ತಾಯಾಗಿರ್ತಾಳೆಪ್ಪ. ಎಲ್ಲ ಹಾಳಾಗೋಗಿದ್ದೆ ನೀನು. ಶ್ರಾವಣ ಅಂತ ದೇವಸ್ಥಾನಕ್ಕೆ ಏನಂದೆ? ಶಾಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದ. ದೇವಸ್ಥಾನಕ್ಕೆ ನೀನು ಹೋಗ್ಬಿಟ್ರೆ ಕೆಲ್ಸ ನಿಮ್ಮ ಅಪ್ಪ ಮಾಡ್ತಾನೆ. ಅಯ್ಯಯ್ಯಯ್ಯ ಬಜಾರಿ, ನಿನ್ಗೇನು ಬಂತು ಕೇಳ್ಗಾಲ? ಆ ತಬಲಿ ಮಗುನ ದನಕ್ ಬಿಡ್ದಂಗ್ ಬಡಿತಾ ಇದ್ದಿಲ್ಲ. ಹೇಳಮ್ಮ ಗೌರಿ, ಹೇಳು. ಅವಳು ನನ್ನ ಮಗಳು. ಹೊಡಿತೀನೋ ಬಿಡ್ತೀನೋ ನನ್ನ ಇಷ್ಟ. ಅದನ್ನ ಕೇಳಕ್ ನೀನ್ ಯಾರೇ? ಬಾಯಿ ಮುಚ್ಕೊಂಡು ಹೋಗೆ. ನಾನೇಕೆ ಮುಚ್ಕೊಂಡೋಗ್ಲಿ ಗಯ್ಯಾಳಿ? ತಾಯಿ ಇಲ್ದಿರೋ ತಬ್ಲಿ ಮಗುಗೆ ತಾಯಾಗಿರ್ಲಿ ಅಂತ. ಗಂಡದಿಗಿಲ್ದೆ ದನ ಬೆಳ್ದಂಗ್ ಬೆಳೆದ್ ನಿಂತಿದ್ದೆಲ್ಲ ನಾನೇ ಕಡೆ ಮದ್ವೆ ಮಾಡಿಸಿದ್ದು. ನಾಯಿ ಕಿತ್ಕೊಂಡ್ ತಿನ್ನಾಗ್ ಮಾಡು ಅಂತಲ್ಲ. ಯಾವಳೆ ನಾಯಿ? ನೀನ್ ಕಣೆ ನಾಯಿ. ಕಜ್ಜಿ ನಾಯಿ ನೀನು, ಕಂತ್ರಿ ನಾಯಿ ನೀನು. ಏನ್ ತಿನ್ನುಕೊಂಡ್ ಹೋಗ್ತಾ ಅವನಂಗ್ ನಾನ್ ಕಟ್ಬಿಟ್ಟು ಇಂತ ತಿರ್ಬೋಕಿಗ್ ಸೇವೆ ಮಾಡ್ದಲ್ಲ. ಈ ಹಲ್ಕ ಕೆಲ್ಸ ಮಾಡಿದಿಕ್ಕೆ ಕಾಶಿಗೊಂದ್ ನಿನ್ ಗಂಡ ಮತ್ತೆ ವಾಪಸ್ಸೇ ಬರ್ಲಿಲ್ಲ. ಅವನೇನ್ ಇದಾನೋ ನೆಗದ್ ಬಿದ್ದೋದ್ನೋ ಯಾವಳು ಗೊತ್ತು. ನೀನ್ ಮಾತ್ರ ಹೊಣೆ ತುಂಬಾ ದೊಡ್ಡ ಕುಂಕುಮ ಇಟ್ಕೊಂಡು ಮುಖ ತುಂಬಾ ಅಷ್ಟ ಹಚ್ಕೊಂಡು ಊರವ್ರ ವಿಷಯಕ್ಕೆಲ್ಲ ಹೋಗ್ತಿಯಲ್ಲ. ನಿಂದು ಒಂದ್ ಜನ್ಮನ. ಏಯ್ ನೋಡ್ದೇನೆ ವಿಶ್ವಾಸಿ, ನೀನ್ ಮಾಡಿದ ಕೆಲ್ಸಕ್ಕೆ ಬೀದಿಲ್ ಹೋಗೋ ನಾಯಿಗಳತ್ತಿಲ್ಲ ನಾನು ಅನ್ಸ್ಕೊಳಂಗ್ ಮಾಡ್ದೆ. ನೀನ್ ನಡಿ ಇವತ್ತು ಮಾಡ್ತೀನಿ. ಏಯ್ ಬೆಳಿಗ್ಗೆ ಎದ್ದು ಬೀದಿ ಸುತ್ತಕ್ ಹೋಗ್ತಿಯಲ್ಲ, ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ಮ ಅಪ್ಪ ಮಾಡ್ತಾನ? ಹೀಗೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ. ನಿನ್ಗೆ ಬೇಡ ಚಿಕ್ಕಮ್ಮ, ಚಿಕ್ಕಮ್ಮ ಏನು ಮಾಡಬೇಡಿ ಚಿಕ್ಕಮ್ಮ. ಬೇಡ ಚಿಕ್ಕಮ್ಮ, ಕಲಿಯುಗ ಶ್ರೀಕೃಷ್ಣ ಪರಮಾತ್ಮ ಮಗಳು ಬರ್ಪಡಿದ ತಕ್ಷಣ ಇವ ಎದ್ದು ಹೋಗ್ಬಿಟ್ಟ. ಮಗು ಕಾಲಿಗೆ ಉರಿಯೋ ಕೊಳ್ಳಿ ಇಟ್ಟಿದೆಯಲ್ಲ, ನೀನೇನ್ ಮನುಷ್ಯನ ಇಲ್ಲ ರಾಕ್ಷಸಿನ? ಮುಚ್ಚಯ್ಯ ಬಾಯಿ. ಬೆಳಗ್ಗೆನೆ ನಿನ್ ಮಗಳು ಮನೆ ಕೆಲಸ ಬಿಟ್ಬಿಟ್ಟು ಊರಲ್ಲಿ ಹೋಗಿದ್ಲು. ಅದಕ್ಕೆ ಇನ್ಮೇಲೆ ಹಿಂಗೆಲ್ಲ ಹೋಗ್ಬಾರ್ದು ಅಂತ ನಾನೇ ಕಾಲು ಬರೆ ಹಾಕಿದ್ದೆ. ಹಾಕ್ತೀಯ ಬಿಟ್ರೆ ನನ್ನ ಮಗಳೇ ಯಾಕೆ ಕೆಲಸ ಮಾಡ್ಬೇಕು? ನೀನ್ ಹತ್ತಿಕ್ಕಿರೋದು, ನಿನ್ ಮಗಳ ಹತ್ತಿಕ್ಕಿರೋದು ಏನು ಕತ್ತೆ ಮೇಯಿಸ್ತಿರ್ತೀರಾ? ನಾನ್ ನಿನ್ ಮದುವೆ ಆಗಿದ್ದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ, ಅವ್ಳು ಪ್ರಾಣ ತಿನ್ಲಿ ಅಂತಲ್ಲ. ನೀವ್ ಹೀಗೆ ಮಾಡ್ತಾ ಇದ್ರೆ ದೇವ್ರಾಣಿ ನಿಮ್ಗೆ ಒಳ್ಳೇದಾಗಲ್ಲ ಕಣ. ಅಯ್ಯ ದೇವ್ರಾಣಿಗೂ ಬೇಡ ಕಣಪ್ಪ. ಅಲ್ಲಿದಾನಲ್ಲ ನನ್ ಮಗ ಬ್ರಹ್ಮ. ಆ ನನ್ ಮಗ ನನ್ನ ಹಣೆ ಬರ ಬರಿಬೇಕಾದ್ರೆ ಎಲ್ಲ ಅವ್ನ ಹೆಂಡ್ತಿತ್ತವ ಕಿತ್ತಾಡ್ತಿದ್ದ ಅಂತ ಕಾಣಿಸುತ್ತೆ. ಹಿಂದೆ ಮುಂದೆ ಇಲ್ದಿರೋರ್ ನನ್ ಹುಟ್ಟಿಸ್ಬಿಟ್ಟು ಅವ್ರನ್ನು ಕಿತ್ಕೊಂಡ್ಬಿಟ್ಟ. ಇನ್ ನಮ್ಮಣ್ಣ ಚಿಕ್ಕ ವಯಸ್ಸಲ್ಲೇ ಕಿವಿ ಮೂಗಲ್ಲಿರೋದ್ನ ಕಿತ್ಕೊಂಡು ಊರೇ ಬಿಟ್ಟೋಗ್ಬಿಟ್ಟ. ಇನ್ನು ಆ ಮನೆ ಆಳಿ ಮುತ್ಕಿ ಹೆಸರಿಗೆ ಮಾತ್ರ ನನ್ ಸೋದರತೆ. ಆದ್ರ ಮನೆ ಹಾಳಾಗೋಗ ನನ್ನ ಹತ್ರ ಬಂದು ಪಾರು ಹುಡುಗ ತುಂಬಾ ಚೆನ್ನಾಗವನೇ ಕಣೆ, ಇಷ್ಟು ಉದ್ದಕ್ಕವನೇ, ಇಷ್ಟ ಅಗ್ಲಕ್ಕವನೇ, ಹಿಂದೆ ಅಷ್ಟೈತೆ ಮುಂದೆ ಇಷ್ಟೈತೆ, ಅವ್ನ ಇಂದ್ರ ಚಂದ್ರ ಅಂತೆಲ್ಲ ಹೇಳಿ ನನ್ ತಲೆ ತುಂಬಿಟ್ಟು ನೀನ್ ಅವ್ನ ಮದ್ವೆ ಮಾಡ್ಕೊಂಡ್ಬಿಟ್ರೆ ನಿನ್ನ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾನೆ ಅಂತ ನಾನು ಹೇಳಿ ನನ್ನ ತಂದು ನಿನ್ನ ಸೆಕೆಂಡ್ ಹ್ಯಾಂಡ್ ಕಟ್ಟಿ ನನ್ ಜೀವನನೇ ಹಾಳು ಮಾಡ್ಬಿಟ್ಲು. ಏನೇ ನೋಡ್ತಾ ನಿಂತಿದ್ಯಾ? ನಾನಿಲ್ಲ ಡ್ರಾಮಾ ಮಾಡ್ತಾ ಇದ್ದೀನ. ಬಾರ ಈ ಕಡೆ. ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ಮಪ್ಪ ಮಾಡ್ತಾನ? ನೋಡ್ ಹೆಂಗ್ ನಿಂತಿದ್ದಾನೆ, ಒಳ್ಳೆ ಗೋಲ್ಡ್ ಕಮ್ಮ ನಿಂತಂಗೆ. ಹೋಗು ಹೋಗ, ಹಸ ಕಟ್ಟಿ ಹಾಲ್ ಕರ್ದು ತಗೊಂಡ ಡೈರಿ ಹಾಕಿ ಮನೆ ಕೆಲ್ಸ ಎಲ್ಲ ಚುಟ್ಕೆ ಹೊಡಿಯೋದಲ್ಲಿ ಮಾಡ್ಬೇಕು. ಹೋಗೆ ಮಮ್ಮಿ. ಓನ್ ಪುಟ್ಟ. ಅಯ್ಯೋ ನೀನಿನ್ನು ಹಲ್ಲೆ ಉಜ್ಜಿಲ್ವಾ? ಬೇಗ ಬಾ, ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡ್ತೀನಿ. ತಿನ್ಬಿಟ್ಟು ಕಾಲೇಜ್ಗೆ ಹೋಗಿವಂತೆ. ನನ್ ಚಿನ್ನು, ನನ್ ಬಂಗಾರು, ಬಾ ಮಗ್ನೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಈ ಶೂರ್ಪನಖಿನ ಕಟ್ಕೊಂಡು ಹೇಗೆ ಬೇಕಾಗಿದೆ.
ತುಂಬಾ ನೋಯ್ತಾ ಇದೆಯಮ್ಮ. ಈಗ ಪರವಾಗಿಲ್ಲ. ಯಾಕಪ್ಪ, ನಿದ್ದೆ ಬರ್ಲಿಲ್ವಾ? ಸುಡೋ ಕೆಂಡನ ಹೊಟ್ಟೆಯಲ್ಲಿಟ್ಕೊಂಡು ಹೇಗಮ್ಮ ನಿದ್ದೆ ಬರುತ್ತೆ? ಏನೋ ಅನ್ಕೊಂಡೆ, ಏನೋ ಆಗೋಯ್ತು. ಯಾಕಪ್ಪ ಹಾಗಂತ್ಯ? ನಾನ್ ತಪ್ಪು ಮಾಡಿದ್ದಿದ್ರೆ ನಮ್ಮಮ್ಮನೂ ಹೊಡಿತಿರ್ಲಿಲ್ವಾ? ಹಾಗೆ ಚಿಕ್ಕಮ್ಮನೂ ಹೊಡೆದಿದ್ದಾಳೆ. ನೀನೇನು ಯೋಚನೆ ಮಾಡ್ಬೇಡಪ್ಪ. ಚಿಕ್ಕಮ್ಮ ಹೊಡೆದ್ರೆ ನಾನೇನ್ ಸತ್ತೋಗ್ತೀನ? ಗೌರಿ, ಹಾಗೆಲ್ಲ ಮಾತಾಡ್ಬೇಡ ಕಣಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನಾನು ಬದುಕಿರೋದೇ ನಿನ್ಗೋಸ್ಕರ ಕಣಮ್ಮ, ನಿನ್ಗೋಸ್ಕರ. ನೀನು ನಗನಗುತ್ತಾ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ ಕಣಮ್ಮ, ಅದೇ ನನ್ನ ಆಸೆ. ಮಲ್ಕೋ ಮಲ್ಕೋಮ್ಮ. ಅಪ್ಪ ಗಣೇಶ, ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಪ್ಪ. ನಮ್ಮ ಮಾವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡತ್ರ ಮಾಡಪ್ಪ. ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ. ಸದ್ಯಕ್ಕೆ ಒಂದೇ ಒಂದು ನಿಂಬೆ ಹಣ್ಣಿದೆ, ಅಡ್ಜಸ್ಟ್ ಮಾಡ್ಕೋ. ತೆಂಗಿನಕಾಯಿ ಊಪಿ. ಗಿಣಿ ಶಾಸ್ತ್ರ ಕೇಳ್ರಿ. ಸಂಪಂಗಿ ರಾಮನಗರದ ಪಾನಿಪುರಿ ನಿಂಗಯ್ಯಂಗೆ ಪ್ಲೇವಿನ ಹೊಡೆಸಿದ್ಯಾರು? ಗದ್ದೆ ಕೆಲಸ ಮಾಡೋ ಸಿದ್ದೇಶನಿಗೆ ಥಂಡರ್ ಬಾಲ್ ಹೊಡೆಸಿದ್ಯಾರು? ನೀನಪ್ಪ? ನಾನಲ್ಲಪ್ಪ, ಈ ಗಿಣಿಯಪ್ಪ. ಈ ಗಿಣಿನ? ಅಲ್ಲಯ್ಯ, ಈ ಗಿಣಿ ಇವ್ರಿಗೆ ಪ್ಲೇವಿನ್ ಓಡಿಸೋ ಬದಲು ನಿನಗೆ ಯಾಕೆ ಓಡಿಸಬಾರ್ದಾಗಿತ್ತು? ಇಲ್ಲಿ ರೋಡಲ್ಲಿ ಚಪ್ಪರ್ ತರ ಕುಂತಿದ್ಯಲ್ಲ, ಯಾವನ್ ಗೋಳ್ ಬಿಡ್ತಾ ಇದೀಯ? ಆ ಕಾರಿಂದ ಗಿರಿ ಕರ್ಕೊಂಡ್ ಬಂದ್ಬಿಟ್ಟು. ಯೋ, ಇದು ಅಂತಿಂತ ಗಿಣಿ ಅಲ್ಲ. ಓಹೋ, ಮಹರ್ಷಿ ಶುಕುಮುನಿ ಶಾಸ್ತ್ರ ಹೇಳಿದಂತ ಗಿಣಿ. ಇದು ಏನೇ ಹೇಳಿದ್ರು ಸುಳ್ಳೇ ಆಗಲ್ಲ. ಸುಳ್ಳೇ ಆಗಲ್ಲ? ಹೌದು. ಸುಳ್ಳಾದ್ರೆ ಆಗ್ಬಿಟ್ರೆ ದಕ್ಷಿಣೆ ವಾಪಸ್. ಓದೇ ತಿನ್ನಕ್ ರೆಡಿನಾ? ಅದಕ್ಕೂ ರೆಡಿ. ಹೇಳ್ಸು ಮತ್ತೆ ಬೇಗ. ಗಿಣಿರಾಮ, ಇದು ನನ್ನ ಅಳುವು ಉಳಿವಿನ ಪ್ರಶ್ನೆ. ನೀನ್ ಇಷ್ಟೊತ್ತು ಇಲ್ಲಿ ಉಳಿಸಿದ್ರೆ ದೊಡ್ಡ ಪ್ರಶ್ನೆ ಕಣ. ಬೇಗ ಹೇಳ್ಸು. ಓ, ಇದು ನಿನ್ನ ಮಾನ ಮರ್ಯಾದೆ ಪ್ರಶ್ನೆ. ಬೇಗ ಒಂದ್ ಕಡ್ಡಿ ಹಾಕೋದಕ್ಕೆ. ಓ, ಬೇಗ ಬಾ. ಒಂದು ಭವಿಷ್ಯ ನುಡಿ. ಬೆಟ್ಟ ತುಡ್ದ್ಬಿಟ್ಟಾತು. ಅದು ನಿಂತರ ಪೋಲಿ ಅಲ್ಲ. ಗಿಣಿರಾಮ, ಒಂದು ಅದೃಷ್ಟದ ಕಾರ್ಡ್ ತೆಕ್ಕೊಡು. ಯಾವ ಲ್ಯಾಂಗ್ವೇಜ್ ನಿನ್ ಗಿಣಿದು? ಮಲ್ಟಿ ಲ್ಯಾಂಗ್ವೇಜು. ಕೊಡು ಗಿಣಿರಾಮ, ಕೊಡು. ಏನ್ ಕರೆಂಟ್ ಹೊಡೆದು ಕೋತಿ ತರ ಫ್ರೀಸ್ ಆಗ್ಬಿಟ್ಟೆ? ಗಂಡ. ಗಂಡ? ಜಲಗಂಡ. ಅಮ್ಮವ್ರ ಗಂಡ ಕೇಳಿಸ್ಕೊಂಡಿದೀನಿ. ಇದ್ಯಾವ್ದು ಜಲಗಂಡ? ಏ ಮೂರ್ಖ, ಅಗ್ನಿಗಂಡ, ಸರ್ಪಗಂಡ, ವಾಯುಗಂಡ, ಈ ತರ ನಾನಾ ತರದ ಗಂಡಾಂತರಗಳಿವೆ. ನಿನಗೆ ನೀರಿನ ಗಂಡ ಇದೆ. ಇವನು ಪ್ರಳಯ ಕಾಲದ ವೀರಭದ್ರ, ಯಾವ್ದಕ್ಕೂ ಜಗದೇ ಇರೋ ಗುಂಡ. ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರೋ ಸಾಧ್ಯತೆ ಇದೆ. ಹೇಯ್, ಎದ್ದಳ ಮೇಲೆ, ಎದ್ದಳ ಮೇಲೆ. ರೈಟ್ ಹೇಳೋ. ನೀರಲ್ಲಿ ಗಂಟ ಇದೆ, ವಾಯು ಗಂಟ ಇದೆ, ಟ್ರೈನಲ್ಲಿ ಗಂಟ ಇದೆ, ಎಲ್ಲಾ ಗಂಟ ಇದೆ. ಶಾಂತಿ ಮರೆತು ಹೋದ್ರೆ ಸಾಯಿಸ್ಬಿಡ್ತೀನಿ. ಜಲಗಂಡ ಅಂತ ಜಲಗಂಡ. ಏಯ್, ನೀನ್ ಇನ್ನೊಂದ್ಸಲ ಈ ಕಡೆ ಬಾರೋ. ಇರೋ 4 ಕೋದಲ್ನ ಕೋಳಿ ಪುಕ್ಕ ಕಿತ್ತಾಕ್ಬಿಡ್ತೀನಿ. ನೋಡೆ ಪ್ರೇಮಂಗೆ ಎಷ್ಟು ಕೊಬ್ಬು. ಹೌದೇ, ಮಲ್ತಾಯಿ ಮಗಳು ಅಂತ ಗೌರಿ ಕೈಯಲ್ಲಿ ತಟ್ಟೆ ಕೊಟ್ಬಿಟ್ಟು ಅಲ್ಲಿ ಆಡ್ಸ್ಕೊಂಡು ಹೋಯ್ತಾವಳೆ. ಎಷ್ಟು ಜಂಬ ನೋಡು. ಏಯ್, ತಟ್ಟೆ ಇಡೆ. ಗೌರಿ, ಗಂಗೆ ಪೂಜೆ ಮಾಡೋಣ ಬಾರೆ. ಗಂಗೆ ಪೂಜೆನೂ ಮಾಡಲ್ಲ, ದೀಪಾನೂ ಬಿಡಲ್ಲ. ಯಾಕೆ, ಪ್ರೇಮನ್ ಮೇಲೆ ಕೋಪನಾ? ಇಲ್ಲ, ಗಂಗೆ ಪೂಜೆ ದಿವ್ಸನೇ ನಮ್ಮಮ್ಮ ಸತ್ತೋಗಿದ್ದು, ಅದಕ್ಕೆ ಗಂಗೆ ಪೂಜೆ ಮಾಡಲ್ಲ. ನೀವು ಹೋಗಿ. ಗೌರಿ, ಗೌರಿ, ಏನಾಯ್ತು ಗೌರಿ? ಅಯ್ಯೋ ಪೀಡೆ, ಊರೆಲ್ಲ ಉಗೆ ಉಗೆ ಅಂತ ಹಬ್ಬ ಮಾಡ್ತಿದ್ರೆ
ನೀನ್ ಮೂಲೆಯಲ್ಲಿ ಕೂತ್ಕೊಂಡಲ್ಲೇ ಮನೆಗ್ ಸೂತ್ ಕತ್ತಂದಲ್ಲೇ ಇವತ್ತೇ ಆಗ್ಬೇಕಿತ್ತ, ಬೇರೆ ದಿನ ಇರ್ಲಿಲ್ವಾ? ಥು. ನಿಮ್ಮಮ್ಮ ನೆಗದ್ ಹೋದ್ಲು, ನಿನ್ನಂತ ನನ್ ಕುತ್ಕೆ ಕಟ್ಟದ್ರು. ಇದೊಂದ್ ಬೇರೆ ಕೂತಿದ್ಯಾ? ಹಗಲು ರಾತ್ರಿ ನಿನ್ನ ಕಾವಲ್ ಕಾಯ್ಬೇಕು. ನನ್ಗೇನೆ ಕರ್ಮ? ಎಲ್ಲಾರ ಮೂಲೆಯಲ್ಲಿ ಕುಕ್ಕರ್ಸ್ ಹೋಗು. ಏಯ್, ಎಲ್ಲೇ ಹೋಗ್ತಿದ್ಯಾ? ಒಳಗಡೆ ಹೋಗ್ತಿದ್ಯಾ? ಒಳಗಡೆ ಯಾರಾದ್ರೂ ಹೋಗ್ತಾರೇನೆ? ಮೈ ಕೇಳಿದ್ರೆ ಮನೆ ಒಳಗಡೆ ಹೋಗ್ತಾಳಂತೆ. ಮನೆ ಒಳಗಡೆ ಅಯ್ಯೋ, ಯಾಕಪ್ಪ ಸೀನ್ತಾ ಇದ್ಯಾ? ನೆಗಡಿ ಆಗ್ಬಿಡ್ತಾ ನೋಡು, ಹಿಮ ಬೀಳ್ತಾ ಇದೆ. ನಡಿ ಒಳಗಡೆ. ಜ್ವರ ಬಂದ್ಬಿಡ್ತಿದ್ದಳು ಮಗಳೇ. ಚಿನ್ನ, ಇಷ್ಟೊತ್ತಲ್ಲಿ ಹೆಣ್ಮಕ್ಳು ಹೊರಗಡೆ ಕೂತ್ಕೋಬಾರ್ದು. ನೋಡಿ ಮಗನೇ. ಗೌರಿ, ಮಗಳೇ ಗೌರಿ, ಪ್ರಸಾದ ತಂದಿದ್ದೀನಿ ಬಾಮ್ಮ. ಗೌರಿ, 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 ಏನಾಯ್ತಮ್ಮ? ಯಾಕೆ ಅಳ್ತಾ ಇದೀಯಾ? ಅವಳನ್ನ ಮುಟ್ಬೇಡ. ಯಾಕೆ? ಅವಳು ಮೈನರ್ದವಳೆ. ಇಂಥ ಸಿಹಿ ಸುದ್ದಿ ಕೇಳಿ ಆನಂದ ಪಡೋ ಬದಲು ಮುಖ ಯಾಕೆ ಹಂಗಿಟ್ಕೊಂಡಿದ್ಯಾ? ಹೌದು, ನಿನ್ ಮಗಳು ತಿಪ್ರು ಸುಂದ್ರಿ. ಈ ಪ್ರಪಂಚದಲ್ಲಿ ಯಾರು ಮೈನರ್ದಿಲ್ಲ ನೋಡು. ಹೆಣ್ಣು ಮಗಳು ಮೈನರ್ದ್ರೆ ಹೆಣ್ತನಕ್ಕೆ ಮೊದಲನೇ ಹಬ್ಬ, ಹೆತ್ತೋರಿಗೆ ಸಂತೋಷದ ಭಾಗ್ಯ. ನಿನ್ನ ಮಗಳು ಮೈನರ್ದ್ರೆ ನಿನಗೆ ಸಂತೋಷ ಆಗಲ್ವಾ? ನನ್ ಮಗಳು ನನ್ ಮನೆ ಮಹಾಲಕ್ಷ್ಮಿ. ನಿನ್ ಮಗಳಾಗೆ ನನ್ ಮಗಳು ಹುಟ್ಟಿದ ತಕ್ಷಣ ಅವ್ರ ಅಮ್ಮನ ನುಂಗ್ಕೊಳ್ಳಿಲ್ಲ ನೋಡು. ಬೇಕು ಅಂತ ತಾಯಿನ ಯಾರು ನುಂಗಲ್ಲ ಕಣೆ. ನೀನು ನಿನ್ನ ಮಗಳಿಗೆ ಹೇಗೆ ಜನ್ಮ ಕೊಟ್ಟಿಯೋ ಹಾಗೆ ಅವಳ ಅಮ್ಮನೂ ಅವಳಿಗೆ ಜನ್ಮ ಕೊಟ್ಟವಳೆ. ನೋಡಯ್ಯ, ಸುಮ್ನೆ ನನ್ ತಲೆ ತಿನ್ಬೇಡ. ಶಾಸ್ತ್ರ ಸಂಪ್ರದಾಯ ಅಂತ ಮೂಲೆಯಲ್ಲಿ ಕೂರಿಸಿ ಊರ್ನವ್ರನ್ನೆಲ್ಲ ಕರ್ದು ಅನ್ನ ಹಾಕಕ್ಕೆ ನನ್ಗೇನೆ ಅತ್ತೀಟೆ. ಸರಿ ಸರಿ, ಹೋಗಲ್ಲ, ಅವಳು ಸ್ನಾನ ಮಾಡಿಸಿ ಒಳಗ್ ಕರ್ಕೊಂಡು ಹೋಗಿ ಮಾರಾಯ್ತಿ. ನೋಡು, ನಂಗೆ ನಿದ್ದೆ ಬರ್ತಾ ಐತೆ. ನೀ ಸ್ನಾನಾದ್ರೂ ಮಾಡ್ತೀಯೋ, ಶಾಸ್ತ್ರನಾದ್ರೂ ಮಾಡ್ತೀಯೋ, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನನ್ಗೇನಾಗ್ಬೇಕು? ಏನೋ ಅಂತ ಹೆಣ್ಣಾಗಿ ಹುಟ್ಟಿದ್ಯಾ? ಹೇಳಮ್ಮ, ಹೇಳು ಮೆಲ್ಲಗೆ. ಬಾ, ಆ ಬಾವಿ ಹತ್ರ ನಡಿ. ಅಮ್ಮ ಗೌರಿ, ಇದು ನಿಮ್ಮಮ್ಮ ಉಟ್ಕೊಳ್ತಿದ್ದ ಸೀರೆ. ತಗೋ, ಹೋಗಿ ಉಟ್ಕೊಂಬ ಹೋಗು. ಸರಿಯಪ್ಪ. ಸಾಕ್ಷಾತ್ ನಿಮ್ಮ ಅಮ್ಮನ ತರನೇ ಇದೆಯಾ ಕಣಮ್ಮ.
ಪಂಪು ಓಡ್ದು ಸುಸ್ತಾದ್ರೂ ನೀರಂತೂ ಬರ್ತಾ ಇಲ್ಲ. ಈ ಹೆಂಗಸರು ಕಷ್ಟಪಡೋದು ನೋಡಿದ್ರೆ ನನ್ನ ಕೈ ನೋಡ್ಕೊಂಡಿರಕ್ಕಾಗಲ್ಲ, ಹೆಲ್ಪ್ ಮಾಡ್ಬಿಡ್ಬೇಕು. ಅಯ್ಯೋ ಅಮ್ಮ ಅಮ್ಮ, ನೀನ್ ಇವತ್ತೆಲ್ಲ ಎಷ್ಟೇ ಹೊಡೆದ್ರು ನೀರ್ ಬರಲ್ಲ, ಬಾ ನಾನು ಹೆಲ್ಪ್ ಮಾಡ್ತೀನಿ. ಬನ್ನಿ ಬನ್ನಿ, ನಿಮ್ಗೆ ಕೋಟಿ ಪುಣ್ಯ ಬರುತ್ತೆ. ನನಗ್ ಪುಣ್ಯ ಬರುತ್ತೋ ಬರಲ್ವೋ, ನಿನಗ್ ನೀರ್ ಬಂದ್ರೆ ಅಷ್ಟೇ ಸಾಕು. ನಿಮ್ ಹೆಸರು? ನನ್ನ ಹೆಸರು ರಂಗಿ ಅಂತ. ಅಲ್ಲಾದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಆ ಹಳೆ ಬೋಂಗು ಮಾದಪ್ಪನ ಅಳಿಯ. ಯಾವ ಮಾದಪ್ಪ? ಅದೇ ಮೀಸೆ ಮಾದಪ್ಪ. ಓ, ರತ್ನಕ್ಕನ್ ಗಂಡನಾ? ಸರಿ ಸರಿ. ಅಮ್ಮ ಅಮ್ಮ, ಅಯ್ಯೋ ಅಮ್ಮ, ಸೆರಗು ಮುಚ್ಚು. ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ ಮುಚ್ಚು. ಬಿಡ್ರಿ. ಏಯ್, ಮಾನ ಮರೆತಿದ್ದೇನೆ. ಹೆಂಗಸರು ಸೆರಗು ಮುಚ್ಚೋದ್ ನಾನು ನೋಡ್ತಾ ಇದೀಯ. ಹೋಗು ಆ ಕಡೆ. ಅಮ್ಮ ಅಯ್ಯೋ. ಏಯ್, ಏನೋ ಮಾಡ್ತಾ ಇದೀಯ ನೀನು? ಕಾಣುತ್ತಾ ನಿನ್ಗೆ? ಪಂಪ್ ಹೊಡಿತಾ ಇದೀನಿ. ಪಂಪ್ ಹೊಡೆದ್ಮೇಲೆ ಏನೋ ಮಾಡ್ದೆ? ಏನ್ ಮಾಡ್ದೆ? ಹೆಂಗಸರು ಸೆರಗು ಸರಿ ಮಾಡ್ತಾ ಇದ್ದೆ, ನೀನ್ ಗೂಬೆ ತರ ನೋಡ್ತಾ ಇದ್ದೆ. ಸರಿ ಮಾಡಕ್ ನೀನ್ ಯಾರು? ಅದನ್ನ ಕೇಳಕ್ ನೀನ್ ಯಾರು? ನಾನು ಅವ್ಳ ಗಂಡ. ಗಂಡ. ಏನ್ರ ಮಾಡ್ತಾ ಇದ್ದೀರಾ? ಹಾಕಿ ಈ ಪೊಲೀಸ್ ಯಾಕೋ ಹೀಗೆಲ್ಲ ಮಾಡ್ಕೊಂಡೆ? ಓಹೋ, ಏನ್ ಕಾರ್ಗಿಲ್ ಯುದ್ಧದಲ್ಲಿ 100 ಜನ ಶತ್ರುಗಳು ಕೊಂದು ಬಂದಿದ್ದಾನೆ ಅನ್ನೋ ತರ ಅವ್ವ ಮಗಳು ಸೇರ್ಕೊಂಡು ಸೇವೆ ಮಾಡಿದ್ದೇ ಮಾಡಿತ್ತು. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದೀನೋ? ಇವತ್ತಾನೆ ಮಾಡ್ದೆ. ಏನು? ಇದು ಅದನ್ನ ಮಾತ್ರ ಬಹಳ ಚೆನ್ನಾಗ್ ಮಾಡ್ತೀಯ. ಮಾಡಬಾರದು ಮಾಡೋದು, 4 ಜನ ಹತ್ರ ಒದೆ ತಿನ್ಬರೋದು. ಈ ಊರಲ್ಲಿ ಮೀಸೆ ಮಾದಪ್ಪ ಅಂದ್ರೆ ಎಷ್ಟು ಮರ್ಯಾದೆ ಇದೆ ಗೊತ್ತೇನೋ? ಗೊತ್ತಾಯ್ತು. ಏನು ಮರ್ಯಾದೆ ನಿನ್ಗಲ್ಲ, ಮೀಸೆಗೆ. ನನ್ನ ಮರ್ಯಾದೆ ಹಾಳು ಮಾಡ್ತಾ ಇರೋ ನಿನಗೆ ಮಗಳನ್ನು ಬೇರೆ ಕೊಡ್ಬೇಕು. ಹೌದು ರೀ, ನಮ್ಮಮ್ಮ ಸಾಯವಾಗ ಇವನ್ನ ನನ್ನ ಕೈಯಲ್ಲಿ ಇಟ್ಟು ಇವನಿಗೆ ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡು ಅಂತ ಹೇಳಿ ಸತ್ತು ಹೋಗ್ಬಿಟ್ಲು. ಅಯ್ಯೋ ಅಯ್ಯೋ, ಅಕ್ಕ ತಮ್ಮನ ಸೆಂಟಿಮೆಂಟ್. ತವರಿಗೆ ಬಾ ತಮ್ಮ. ಹೌದಪ್ಪ, ನಂಗೂ ಮಾವ ಅಂದ್ರೆ ತುಂಬಾ ಇಷ್ಟ. ನಾನು ಇವ್ರನ್ನೇ ಮದ್ವೆ ಮಾಡ್ಕೋತೀನಿ. ಅಯ್ಯೋ ಅಯ್ಯೋ, ಬಿಡಿಸಲಾರದ ನಂಟು, ಲೈಲಾ ಮಜ್ನು. ನನ್ನ ಮಗಳನ್ನ ಮದುವೆ ಆಗೋದಕ್ಕಿಂತ ಏನೋ ಯೋಗ್ಯತೆ ಇದೆ. ನೋಡಿ ಅವನ ಫೇಸ್ ಕಟ್ಟು, ಈ ಮನೆ ಮುಂದೆ ದೃಷ್ಟಿ ಬೊಂಬೆ ಇರಲ್ವಾ ಹಾಗಿದೆಯಲ್ಲೇ. ಒಂದು ರೂಪಾನ, ಒಂದು ವಿದ್ಯೆನ ಹೋಗ್ಲಿ, ಒಂದು ಕೆಲಸ ಇದೆಯಾ ಹೋಗ್ಲಿ, ಹಣ ಇದೆಯಾ ಅದೆಲ್ಲ ಹಣ ಹೋಗ್ಲಿ, ಒಂದು ಒಳ್ಳೆ ಗುಣ ಇದೆಯಾ? ನನಗೆ ಮರ್ಯಾದೆ ಬಹಳ ಮುಖ್ಯ. ನೀನು 4 ಜನದ ಹತ್ರ ಮರ್ಯಾದಸ್ಥ ಅನ್ನಿಸ್ಕೊಂಡು ಬಾ, ಆಮೇಲೆ ನೋಡೋಣಂತೆ. ಗೌರಿ ಬಂದೇಪ. ಗೊತ್ತಾಯ್ತು ಬಾಮ್ಮ, ಬೇಗ ಹೊಡ್ಕೊಂಬಾರ. ಹೋಗು, ಬದುಕಿರೋ ಹೆಂಡತಿಗೆ ಒಂದಿನ ಉಂಡ ತಿಂದ ಅಂತ ಕೇಳಿಲ್ಲ ನಿಮ್ಮಪ್ಪ. ಸತ್ತಿರೋರು ಮಾತ್ರ ಕೂಳಾಕ್ಬಿಡ್ತಾನೆ. ಅವಳು ಸತ್ತಿದ್ರಿಂದಾನೇ ನಿನಗೊಂದು ಬಾಳ ಸಿಕ್ತು ಅನ್ನೋ ಕೃತಜ್ಞತೆ ಅಂತೂ ನಿನಗಿಲ್ಲ. ನನಗಾದ್ರೂ ಇರೋದು ಬೇಡವೇನೆ? ಯಾರು ಬೇಡ ಅಂತಾರೆ? ಸತ್ತವಳ ಜೊತೆನೆ ಹೋಗಿ ಸಂಸಾರ ಮಾಡು. ಪೀಡೆ ತೊಲಗ್ತು ಅಂತ ತಲೆ ತೊಳ್ಕೊಂತೀನಿ. ನಡಿಯೇ, ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ. ಹತ್ತು ದಿನ ಸಾಯೋರ್ಗಳವ್ರು ಯಾರು ಅಂತ ಇವಳು ಯಾವಾಗಲೂ ಇದ್ದದ್ದೆ. ಇವತ್ತು ನಮ್ಮ ಗೌರಿ ತಾಯಿ ಸತ್ತ ದಿನ. ಆಕೆ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದ್ದೀನಿ. ಹಾಗೇನೆ ಅವಳ ಹೆಸರಲ್ಲಿ ಅರ್ಚನೆ ಮಾಡ್ಕೊಡಿ. ಹೂವಲಂಕಾರ ಚೆನ್ನಾಗಿತ್ತಲ್ಲ ದೇವ್ರಿಗೆ. ಶ್ರಾವಣ ಮಾಸದಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಓ, ಏನ್ ಮರಿ ಪೂಜೆ ಜೋರ? ಏಜ್ 20 ಆದ್ರೂ ಒಂಟಿ ಆದ್ರೇನಂತೆ, ಜಂಟಿ ಆಗಕ್ ನಾನಿಲ್ವಾ? ಸರಿಯಾಗಿ ಹೇಳಿದೆ ಗುರು ನೀನು. ಥೂ, ನಿಮ್ಮ ಮಾನ ಮರ್ಯಾದೆ ಇಲ್ದಿರ ಅಲ್ಕ ನಾಯಿಗಳ. ಏಂಚಿನ ನಾಯಿಗಳಂತ ಯಾರಿಗಂತಿದ್ಯಾ ನೀನು? ಯಾವ ಊರಲ್ಲೇ ಗಡಬನ ಮಕ್ಕಳ ದಾರಿಲಿ ಹೋಗ್ಬರೋ ಹೆಣ್ಮಕ್ಳನ್ನೆಲ್ಲ ಹೀಗೆ ಚುಡಾಯಿಸ್ತಾ ಇದ್ದೀರಲ್ಲ? ಅದನ್ನ ಕೇಳಕ್ ನೀನ್ ಯಾವನು? ಸುಮ್ನೆ ಮುಚ್ಕೊಂಡೋಗ. ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದು. ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಕಂಡ್ರು. ಮಾತಾಡ್ಬಾರ್ದು. ಮಾತಾಡ್ಬಾರ್ದು. ದೊಡ್ಡವ್ರ ಹತ್ರ ಮಾತಾಡ್ಬಾರ್ದಂತ. ಬೇಡ, ಚಿಕ್ಕವ್ರ ಹತ್ರನೇ ಮಾತಾಡೋಣ.
ಇನ್ನೊಂದ್ಸಲ ಹೆಣ್ಮಕ್ಳು ತಂಟೆಗೇನಾದ್ರೂ ಬಂದ್ರೆ ನನ್ ಮಕ್ಕಳ್ರ ಒಬ್ಬೊಬ್ರು ಕೈ ಕಾಲ್ ಕತ್ತರಿಸಾಕ್ತೀನಿ, ಹುಷಾರ್. ಪರವಾಗಿಲ್ಲ ಬಿಡ್ಲ. ಹಗಲು ರಾತ್ರಿ ಅವನ್ ಸೈಟ್ ಓಡಾಡಿದ್ ನೋಡಿ ಅಡ್ನಾಡಿ ಅನ್ಕೊಂಡಿದ್ದೆ. ಇವತ್ತು ನೀವು ಊಟದಕ್ಕೂ ಸಾರ್ಥಕ ಆಯ್ತು ಬಿಡ್ಲ. ಅಬ್ಬಾ, ಇಷ್ಟು ದಿವಸಕ್ಕೆ ಮಗನ್ ಬಗ್ಗೆ ಒಂದ್ ಒಳ್ಳೆ ಮಾತಾಡಿದ್ರಲ್ಲ, ನನ್ ಪುಣ್ಯ. ಏನಪ್ಪ, ಏನು ಪೆಟ್ಟಾಗ್ಲಿಲ್ಲ ತಾನೆ? ನನ್ಗೇನು ಆಗಿಲ್ಲ ಸರ್. ಸದ್ಯ. ಇವರು ರಾಂಪುರದ ಬಸಣ್ಣ ಅಂತ, ಇವ್ರ ಮಗಳು ಗೌರಿ. ನಮಸ್ಕಾರ. ಇವರು ಶಿವಪುರದ ನಂಜಪ್ಪನವರು ಅಂತ, ಹಾ, ಹಾ. ಇವರ ಧರ್ಮಪತ್ನಿ ಸಾವಿತ್ರಮ್ಮ. ನಮಸ್ಕಾರ. ನಮಸ್ಕಾರ. ಇವರ ಏಕೈಕ ಪುತ್ರ ಶಿವಕುಮಾರ್. ನಮಸ್ಕಾರ. ಇವ್ರ ಮನೆ ದೇವರು ಶ್ರೀಕಂಠೇಶ್ವರ. ಹೌದೇನು? ನಮ್ಮ ಶ್ರೀಕಂಠೇಶ್ವರ. ಹಾ, ಹಾ. ಪೂಜೆ ಮುಗಿಸ್ಕೊಂಡು ನಗುವಿನಹಳ್ಳಿಗೆ ಹೆಣ್ಣೊಳ್ಳಿ ಹೊರಟಿದ್ದಾರೆ. ಹೌದು. ಬಹಳ ಸಂತೋಷ. ಅಮ್ಮ, ಆ? ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಹುಡುಗಿ ಬೋರ್ವೆಲ್ ಹತ್ರ ಒದೆ ತಿಂದಾಗಿಂದ 1 ತಿಂಗಳಾಯ್ತು ಸ್ನಾನ ಮಾಡಿ. ಮೈಯೆಲ್ಲ ಗಬ್ಬೆದ್ದೋಗಿದೆ. ಹಿಂಗೆ ಇದ್ರೆ ಆದಿಮಾನವಾಗೋಗ್ಬಿಡ್ತೀನಿ. ಅದಕ್ಕೆ ಈ ಪ್ರಶಾಂತವಾದ ಕೆರೆಯಲ್ಲಿ ಹಂಗೆ ಒಂದು ಡೈ ಹಾಕಿ ಕೊಳೆನೆಲ್ಲ ಕೆಳಕೊಂಡ್ಬಿಡ್ತೀನಿ. ಬೆಳೆ ಬೆಳಿಗ್ಗೆ ಮಿಡ್ನೈಟ್ ಮಸಾಲ. ಅಯ್ಯಯ್ಯೋ, ಅವ್ರು ನನ್ನ ಪಂಪ್ ಹೊಡೆದಿದ್ದಕ್ಕೆ ನನ್ನ ಮಗ ನನ್ನ ಪೈಪ್ ಕಿತ್ತಾಕ್ಬಿಟ್ಟ. ಇವತ್ತೇನಾರು ಹೆಂಗ್ತಿರೋರು ಜಾಗಕ್ಕೆ ಹೋಗಿ ನಾನು ಡೈ ಹೊಡೆದ್ರೆ ಅವ್ರ ಗಂಡಿಂತಿರು ಬಂದು ನನ್ನ ಒಳಗೆ ಅಮಿಕಿ ಅಲ್ಲೇ ಫಿಕ್ಸ್ ಮಾಡ್ಬಿಡ್ತಾರೆ. ಮೌನ ಮರ್ಯಾದೆ ಇಂಪಾರ್ಟೆಂಟ್. ಇವತ್ತು ಹೆಂಗ್ಸರು ಹೊರಗಡೆ ಬರೋ ತನಕ ನಾನು ಹೋಗಿ ಡೈ ಹೊಡೆಯೋದಿಲ್ಲ. ಶಾಪಾತ. ನಮ್ಮ ಮಾವ ಹೇಳಿದ್ದಾನೆ, 10 ಜನರ ಮುಂದೆ ಮಾನ ಮರ್ಯಾದೆಯಿಂದ ಬದುಕಿ ತೋರ್ಸೋ ಅಂತ. ಲೇ ಮಾವ, ಇವತ್ತು ನನ್ನ ಮರ್ಯಾದೆ ಏನು ಅಂತ ತೋರ್ಸ್ಕೊಂಡ್ರ. ಏನ್ ಮೀಸೆ ಮಾವಣ್ಣ, ಚೆನ್ನಾಗಿದ್ರಾ? ಏನ್ ಈ ಜೋಡಿಗೆ ಬಂದ್ರ? ನಾನ್ ಚಂದಾಗಿರೋದಿರ್ಲಿ, ನೀನ್ ಮಾಡ್ತಾರ ಚಂದಾಗೈತಾ? ಚೆನ್ನಾಗಿದೆ ಅಲ್ವಣ್ಣ? ಕರೆಕ್ಟ್ ಅಲ್ವೇನಣ್ಣ? ಅಲ್ಲಿ ನೋಡ್ರಲ್ಲಿ ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಏನಂದ? ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬಿಡಕ್ಕಾಗುತ್ತಾ? ಏಯ್ ಶಂಕರ, ನಾಗ ಆ ಕೆಲಸ ಬಿಟ್ಟು ಬಂದ್ರಲ್ಲ ಇಲ್ಲಿ. ಅಣ್ಣ, ಅವ್ರನ್ನೆಲ್ಲ ಯಾಕಣ್ಣ ಕರಿತಾ ಇದ್ದೆ? ನೀನ್ ಗುಣಗಾನ ಮಾಡಕ್ಕೆ. ಅಯ್ಯೋ ಅಣ್ಣ, ಹಂಗೆ ಸಾಯಂಕಾಲ ನಮ್ಮ ಮನೆ ಹತ್ರ ಬಂದು ನಮ್ಮ ಮಾವನ ಹತ್ರನೇ ನನ್ ಗುಣಗಾನ ಮಾಡೋಣ. ಇವನೇನ್ ಮಾಡ್ತಾವನೆ ಒಂದ್ ಕೇಳ್ರಲ್ಲ. ನಾನು ಹೇಳ್ತೀರಣ್ಣ. ಅಣ್ಣ, ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬಿಡಕ್ಕಾಗುತ್ತಣ್ಣ? ಆಗುತ್ತಾ? ಆಗುತ್ತಾ? ಅಲ್ಲಿ ನೋಡ್ರಣ್ಣ. ಇವನು ನಮ್ಮ ಹೆಂಗ್ ಸ್ನಾನ ಮಾಡ್ತಾ ಇರೋದನ್ನ ನೋಡ್ತಾವನೆ. ಯಾಕ್ರೋ ದನಕ್ ಬರ್ದಂಗ್ ಬಡಿತಾ ಇದ್ದೀರಾ? ಯಾವನ ನೀನು? ನೀನಾ? ಒದೆ ತಿನ್ನಂತ ತಪ್ಪೇನೋ ಮಾಡ್ದೆ? ಮಾವ, ಹೆಂಗ್ಸರು ಸ್ನಾನ ಮಾಡ್ತಾ ಇದ್ರು, ನೋಡ್ಕೊಂಡು ಹೋಗೋಣ ಅಂತ. ಕಂಡೋರ್ ಹೆಂಡ್ರು ಸ್ನಾನ ಮಾಡೋದನ್ನ ಕದ್ದೋಡು ತಪ್ಪಲ್ವೇನೋ? ಅಯ್ಯೋ, ತಿಳ್ಕೊಂಬಿಟ್ಟ ಮಾವ. ನೀನ್ ಹೇಳಿರ್ಲಿಲ್ವಾ ಮಾವ, ಹೆಂಗ್ಸರ ಜಾಗಕ್ಕೆ ಹೋಗ್ಬಾರ್ದು ಅಂತ? ಅದಕ್ಕೆ ಅವ್ರು ಎದ್ದು ಹೋದ್ಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ನಿಂತಿದ್ದೆ. ಕಚಡ ಹೊಡೆದ್ಬಿಟ್ರು. ಅದನ್ನ ಅವ್ರಿಗೆ ಮೊದಲೇ ಬಿಡಿಸಿ ಹೇಳ್ಬೇಕಾಗಿತ್ತು. ಹೇಳಿದ್ನಲ್ಲ ಮಾವ, ಈ ಮುಟ್ಟಾಳ್ ನನ್ ಮಗನ್ ಕಾಣಿಲ್ಲ. ಹೋಗ್ರೋ, ನಾವ್ ವಿಚಾರಿಸ್ಕೊಂತೀನಿ. ಅಯ್ಯೋ ಚಂಗುಲಿ, ನಿನ್ನಿಂದ ಈ ಊರಲ್ಲಿ ನನ್ನ ಮರ್ಯಾದೆ ಎಕ್ಕುಟ್ಟೋಯ್ತು. ಬಾ ಮನೆಗೆ. ಒಳ್ಳೇದ್ ಮಾಡಿದ್ರು ಉಗಿತಾರಲ್ಲಪ್ಪ ಇವ್ರುಗಳು. ನಾನ್ ಯಾವ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದ? ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ನಾನಾ ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರ್ಬಹುದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ, ಕೆರೆ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ. ಕೋತಿ ನನ್ನ ಮಗನೇ. ನಮಸ್ಕಾರ ಬಸಣ್ಣವ್ರೆ. ಬರ್ಬೇಕು ಬರ್ಬೇಕು ನಂಜಪ್ಪನವರು. ಬಡವರ ಮನೆಗೆ ಭಾಗ್ಯ ಬಂದಾಗಾಯ್ತು. ಭಾಗ್ಯ ಬರ್ಲಿಲ್ಲ ಬಸಣ್ಣವ್ರೆ, ಅದು ನಿಮ್ಮಲ್ಲಿ ಐತೆ. ಅದನ್ನ ತಗೊಂಡೋಗವಂತ ನಾವೆಲ್ಲ ಬಂದಿದ್ದು. ಯೋ, ನಮ್ಮನೆ ಭಾಗ್ಯ ತಗೊಂಡೋಗಕ್ ಇವ್ರು ಯಾರು? ಅದು ಅಮ್ಮ, ಇವರು ಶಿವಪುರದ ನಂಜಪ್ಪನವರು ಅಂತ. ಇವರು ಧರ್ಮಪತ್ನಿ ಸಾವಿತ್ರಮ್ಮ. ಇವರ ಏಕೈಕ ಪುತ್ರ ಶಿವಕುಮಾರ್. ನಮಸ್ಕಾರ. ನಮಸ್ಕಾರ ಕಣಮ್ಮ. ನಮ್ಮ ಮಗನಿಗೆ ನಿಮ್ ಮಗಳು ನೋಡವ ಅಂತ ಬಂದಿದೀವಿ. ನಮಸ್ಕಾರ ನಮಸ್ಕಾರ. ಬನ್ನಿ 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 ಬನ್ನಿ. ಕುತ್ಕೊಳ್ಳಿ ಏನ್ ಪೂಜಾರಪ್ಪರೇ, ಹೊಸಿ ಬೇಗ ಹೇಳ್ಬಾರ್ದಾಗಿತ್ತಾ? ತಿಳ್ಸಕ್ ಆಗ್ಲಿಲ್ಲಮ್ಮ. ಎಲ್ಲಿ ನಿಮ್ ಮಗ್ಳು ಕಾಣ್ತಾ ಇಲ್ವಲ್ಲ? ರೂಮಲ್ಲಿ ಓದ್ಕಂತಾವಳೆ. ಕರಿತೀನಿ. ಪ್ರೇಮ, ಏ ಪ್ರೇಮ. ಅವ್ರು ನೋಡಕ್ ಬಂದಿರೋದು ಪ್ರೇಮನಲ್ವೇ? ಮತ್ತೆ ನಮ್ ಗೌರಿನ. ಮೊನ್ನೆ ದೇವಸ್ಥಾನದಲ್ಲಿ ನಿಮ್ ಹಿರಿಯ ಮಗಳು ಗೌರಿ ನೋಡಿದ ತಕ್ಷಣ ಇಷ್ಟಪಟ್ರು. ಸಂಬಂಧ ಬೆಳೆಸೋಣ ಅಂತ ಬಂದಿದ್ದಾರೆ. ಯಾವ ಆ? ಎಳೆಯ ಮೇಲೆ. ಯಾಕೆ? ಎಳೆಯ ಮೇಲೆ. ಯಾಕಮ್ಮ? ನನ್ನ ಮಗಳಿಗೆ ಗಂಟ್ ಕರ್ಕೊಂಡ್ ಬಂದಿದ್ಯಾ ಅಂದ್ರೆ ನನ್ ಸೌತಿ ಮಗಳಿಗೆ ಸಂಬಂಧ ಕುದುರಿಸ್ತೀನಿ.
ಕೂರ್ಸಕ್ ಬಂದಿದ್ಯಾ ನಡ? ನಾವ್ ಈಗ್ಲೇ ಮದ್ವೆ ಮಾಡಕ್ಕಿಲ್ಲ. ಎತ್ತು ನಿನ್ ಕಂತೆ. ಲೇ ಪಾರು, ಅವಳು ನಿನ್ನ ಮಗಳಿಗಿಂತ 2 ವರ್ಷ ದೊಡ್ಡವಳು. ನಿನ್ನ ಮಗಳು ಮಾತ್ರ ಮದ್ವೆಗೆ ರೆಡಿ ಆಗಿದ್ದಾಳೆ ಅಂತೀಯಲ್ಲ. ಪಾಪ, ಅವಳ ತಲೆ ಮೇಲೆ ಯಾಕೆ ಕಲ್ಲಾಗ್ತೀನಿ ನೀನು? ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಲೇ, ಗೌರಿ ನನ್ನ ಹಿರೇ ಮಗಳು. ಅವಳು ಯಾರ ಜೊತೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಡಯ್ಯ, ಯಾವಳು ಬೇಡ ಅಂತಾಳೆ. ಆದ್ರೆ ವರದಕ್ಷಿಣೆ, ವರೋಪಚಾರ, ಮದ್ವೆ ಅಂತ ಸಾಲ ಮಾಡಿ ನನ್ ತಲೆ ಮೇಲೆ ಏನಾದ್ರು ಚಪ್ಪಡಿ ಕಲ್ಲು ಎಳೆದೆ ಮದ್ವೆ ಮಂಟಪದಲ್ಲಿ ನಾನು ನನ್ ಮಗಳು ನೇಣ್ ಹಾಕೊಂಡು ಸಾಯ್ತೀವಿ. ಉಸಾರ್. ಅಯ್ಯಯ್ಯೋ, ಸಾಲ ಮಾಡಿ ಮದುವೆ ಮಾಡಿರ್ತಾ ನಿಮ್ ತಕರಾರು. ಒಂದು ನಯಾ ಪೈಸೆ ವರದಕ್ಷಿಣೆ ವರೋಪಚಾರ ಏನೂ ಇಲ್ದೆ ಸರಳವಾಗಿ ದೇವಸ್ಥಾನದಾಗೆ ನಿಮ್ ಮಗಳನ್ನ ದಾರಿ ಎರೆದು ಕೊಟ್ಬಿಡಿ. ನಮ್ ಗೌರಿ ಎಂತ ಪುಣ್ಯ ಮಾಡಿದ್ಲು ನೋಡಿ. ಅದಕ್ಕೆ ಅಂತ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಿರೋದು. ಇವಳು ಕೈ ಹಿಡಿಯೋಕೆ ಅವನು ಪುಣ್ಯ ಮಾಡಿದ್ದ. ಅದಕ್ಕೆ ರೀ ಕೊಟ್ಟುಟ್ಬೇಕು ಅನ್ನೋದು. ಎಲ್ಲ ಆ ಗೌರಮ್ಮನ ಅದೃಷ್ಟ. ಬೀಗರು ಒಂದು ನಯಾ ಪೈಸಾ ವರದಕ್ಷಿಣೆ ತಗೊಳ್ಳಿಲ್ಲ ಅಂತ ಜಂಬ ಮಾಡ್ತಾ ಇದ್ದಾರೆ. ನಮ್ಮ ಗೌರಿ ಅಷ್ಟೈಶ್ವರ್ಯದ ಲಕ್ಷ್ಮಿ. ಬೀಗ್ರೆ, ನನ್ನ ಮಗಳನ್ನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಅವಳಿನ್ನೂ ಚಿಕ್ಕವಳು. ಅವಳೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನಿಮ್ಮ ಮಡ್ಲಲ್ಲಿ ಹಾಕೊಳ್ಳಿ. ನೀವೇನು ಭಯ ಪಡಬೇಡಿ. ನಿಮ್ ಮಗಳನ್ನ ನಮ್ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತೀವಿ. ನಮಗ್ ತಾನೇ ಇನ್ಯಾರಿದ್ದಾರೆ? ಸೊಸೆ, ಮಗಳು ಎಲ್ಲ ಅವಳೆ ಅಲ್ವೇನೋ? ಹೌದಮ್ಮ. ಅಲ್ಲಿಗೆ ಹೋದ್ಮೇಲೆ ನಮ್ಮನ್ನ ಮರಿಬೇಡ ಗೌರಿ. ನಾವಿರ್ತೀವಿ. ಚಿಕ್ಕಮ್ಮ, ಹೋಗ್ಬಿಟ್ ಬರ್ತೀನಿ. ಮತ್ತ್ಯಾಕೆ ಬರ್ತೀಯಾ? ಹೇಗಿದ್ರು ನಿಮ್ಮಪ್ಪ ನಿನ್ನ ಕುಬೇರ ನಮ್ಶಿ ಕೊಟ್ಟಿದಾರಲ್ಲ, ಅಲ್ಲೇ ಬಿದ್ದಿರು. ಗಂಡನ್ ಮನೆ ಅರಮನೆ ಆದ್ರೂ ತವ್ರ ಮನೆ ಸ್ವರ್ಗ ಚಿಕ್ಕಮ್ಮ. ಎಷ್ಟೇ ಆದ್ರೂ ನಾನ್ ನಿನ್ ಮಲ್ತಾಯಿ. ನೀವ್ ನನ್ನ ಮಲಮಗಳು ಅನ್ಕೊಂಡಿರ್ಬೋದು, ಆದ್ರೆ ನಾನ್ ನಿಮ್ಮನ್ ಮಲ್ತಾಯಿ ಅನ್ಕೊಂಡಿಲ್ಲ. ಎಳೆ ವಯಸ್ಸಿನಿಂದನೂ ನನ್ನ ಸಾಕಿದ್ದೀರಾ, ತುತ್ಕೊಟ್ಟು ಬೆಳೆಸಿದ್ದೀರಾ. ನನಗ್ ಒಳ್ಳೆ ಗಂಡ ಸಿಕ್ಕಿರೋದು ನಿಮ್ಮ ಆಶೀರ್ವಾದದಿಂದಾನೆ. ಮಮ್ಮಿ ರೈಲ್ ಹತ್ತಿಸ್ತಾ ಇದ್ದಾಳೆ. ಬಿದ್ಬಿಟ್ಟು ಏನಾದ್ರೂ ಕೊಟ್ಬಿಡ್ತೀಯಾ ಅಂತ. ಕೊಟ್ಬಿಡಕ್ಕೆ ಇವರಪ್ಪ ತನ್ ಗುಡ್ಡೆ ಹಾಕವನೆ. ಮಮ್ಮಿ, ಅಪ್ಪ ಮಡ್ಲಕ್ಕೆ ತುಂಬುವಾಗ ಚಿನ್ನ ಬೆಳ್ಳಿ ಹಾಕಿದರೋ ಏನೋ. ತಾಯಿ ಎದೆ ಹಾಲು, ತಾಯಿ ಪ್ರೀತಿ ಕಾವೇರಿ ನೀರ್ನಷ್ಟೇ ಪರಿಶುದ್ಧ. ಮನೆ ಮಗಳ ಮೇಲೆ ತವ್ರ ಮನೇಲಿ ಅನುಮಾನ ಬರಬಾರ್ದು. ಬಂದ್ಮೇಲೆ ಅದನ್ನ ಹೊತ್ಕೊಂಡು ಹೋಗ್ಬಾರ್ದು. ಚಿನ್ನ, ಒಡವೆ ಇದ್ಯಾವುದು ಶಾಶ್ವತವಾಗಿ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ನನ್ನ ತಂದೆ ಪ್ರೀತಿನ ನನ್ನ ಮನಸ್ಸು ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಬರೀ ಮಡ್ಲಲ್ಲಿ ಹೋದ್ರೆ ತವ್ರಿಗೆ ಒಳ್ಳೇದಾಗಲ್ಲ ಅಂತ ದೊಡ್ಡೋರು ಹೇಳ್ತಾರೆ. ಅದಕ್ಕೆ ನನ್ನ ತಾಯಿನ ಮಡ್ಲಕ್ಕೆ ತುಂಬ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಓಹೋ, ನಿಮ್ಮ ಅಮ್ಮನ್ ಫೋಟೋನಾ? ಹೋಗೆ ಆ ಗೋಡೆಗೆ ತಗ್ಲಾಕಿರೋ ಇರಮ್ಮನ್ ಫೋಟೋನ ತಂದು ಬಿಸಾಕು. ಇವ್ರ ಅಪ್ಪ ಹಚ್ಚೋ 2 ಬೂದ್ಗಡಿನಾದ್ರೂ ಮೇಗುತ್ತೆ. ಗೌರಿ, ಗೌರಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ರೀ, ಮದ್ವೆ ಆದ್ಮೇಲೆ ತವ್ರ ಮನೆಯಿಂದ ಅವ್ರ ಅಂತಸ್ತಕ್ಕೆ ತಕ್ಕಂತೆ ತವ್ರ ಮನೆ ಬಳುವಳಿ ಅಂತ ಹೊರ್ಸ್ ಕಳ್ಸೋದು ತವ್ರ ಮನೆ ಸಂಪ್ರದಾಯ. ನಾನು ಉಟ್ಟು ಬಟ್ಟೆಲಿ ನೀವು ಕಟ್ಟಿದ ತಾಳಿ, ನೀವು ಕೊಟ್ಟು ಒಡವೆನ ನಾನು ಹಾಕೊಂಡು ನಿಮ್ಮ ಮನೆಗೆ ಬಂದಿದ್ದೀನಿ. ನಿಮ್ ಗೌರವಕ್ಕೇನಾದ್ರೂ ಕಮ್ಮಿ ಆಯ್ತಾ? ಅಯ್ಯೋ ಹುಚ್ಚಿ, ಗಂಡ ಹೆಂಡತಿ ಸಂಬಂಧ ವ್ಯಾಪಾರ ಅಲ್ಲ,
ವರದಕ್ಷಿಣೆ ವರೋಪಚಾರ ಬಳವಳಿ ಎಲ್ಲ ಸಂಪ್ರದಾಯನೇ ಹೊರತು ಪ್ರೀತಿನ ಬೆಳೆಸಲ್ಲ. ಒಬ್ಳು ಹೆಣ್ಣು ಮದುವೆ ಆದ್ಮೇಲೆ ತನ್ನ ಹೆತ್ತವ್ರನ್ನ ಒಡಹುಟ್ಟಿದವ್ರನ್ನ ಮರೆತು ಬರೀ 3 ಗಂಟೆಗೆ ಬೆಲೆ ಕೊಟ್ಟು ಗಂಡನ ಮನೆ ಕಾಲಿಡ್ತಾಳೆ. ಅಂಥವಳ ಹತ್ರ ಪ್ರೀತಿ ಅಲ್ಲದೆ ಬೇರೇನು ಎದುರು ನೋಡಬಾರ್ದು. ಗೌರಿ, ನೀನ್ ನಮ್ಮ ವಂಶ ಬೆಳೆಸೋ ಕಲ್ಪವೃಕ್ಷ ಕಣೆ, ಕಲ್ಪವೃಕ್ಷ. ನಿಮ್ಮಂತ ಗಂಡ ಸಿಕ್ಕಿದ್ದು ನನ್ನ ಪುಣ್ಯ ರೀ. ನನ್ಗೊಂದು ಆಸೆ, ನನಗೆ ನನ್ನ ತಾಯಿನ ನೋಡ್ದೆ ಇರಕ್ಕಾಗಲ್ಲ. ಅದಕ್ಕೆ ನನ್ನ ತಾಯಿ ಫೋಟೋ ತಗೊಂಡು ಬಂದಿದ್ದೀನಿ. ನಿಮ್ಮ ಅಭ್ಯಂತರ ಏನು ಇಲ್ಲದೆ ಹೋದ್ರೆ ಅರೆ ಹೆಣ್ಣು ಕೊಟ್ಟವ್ರನ್ನ ಕಣ್ ಕೊಟ್ಟವ್ರಿಗೆ ಸಮ ಅಂತಾರೆ. ಏನು ಅಂದ್ರೆ ಗಂಡ ತೋರಿಸೋ ಪ್ರೀತಿನೇ ಹೆಂಡತಿಗೆ ಆಸರೆ. ಈಗ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿನಗ್ ಸಂತೋಷ ಆಗಿದೆ, ತುಂಬಾ ಸಂತೋಷ. ಬಟ್ ಗಂಡನ್ನ ಸಂತೋಷ ಪಡಿಸ್ಬೇಕಲ್ವಾ? ಅರೆ ಅಮ್ಮ ಅವ್ರಿಗೇನು ಅರ್ಥನೇ ಆಗಿಲ್ವಾ? ವರ್ಷ ತುಂಬದ್ರೊಳಗಡೆ ನನ್ನನ್ನ ಡ್ಯಾಡಿ ಮಾಡ್ಬೇಕು. ಅರೆ ಹೀಗೆ ನಾಚ್ಕೊಂಡ್ಬಿಟ್ರೆ ನಾನ್ ಡ್ಯಾಡಿ ಆಗ್ಬಿಡ್ತೀನ? ಎಲ್ಲೋದ್ ಇವಳು? ಒತ್ತಾರನೆ ಆಸ್ಕೆ ಮೇಲೆ ಕಾಪಿ ತಂದು ಕೊಡ್ತಿದ್ಲು. ಇವತ್ತು ಇಷ್ಟೊತ್ತಾದ್ರೂ ಕಾಪಿ ತಂದು ಕೊಟ್ಟಿಲ್ಲಲ್ಲ ಇವಳು. ಅಯ್ಯೋ 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 ಅಯ್ಯೋ, ಅಟ್ಟಿ ಗುಡ್ಸಿಲ್ಲ, ಬಾಲ ನೀರ್ ಹಾಕಿಲ್ಲ, ರಂಗೋಲೆ ಬಿಟ್ಟಿಲ್ಲ, ಇನ್ನು ದನಕ್ ಮೇವಾಕಿಲ್ಲ. ಲೇ ಎಲ್ಲೋದೆ? ಎಲ್ಲ ಹಾಳಾಗೋದೆ? ಯಾರನ್ನೇ ಹಂಗ್ ಬೈತಾ ಇದೀಯಾ? ಇದಾಳಲ್ಲ ನಿನ್ ಮುದ್ದಿನ ಮಗಳು, ಅವಳೆ. ಅದ್ಯಾಕಯ್ಯ ಅಂತ ನಗ್ತಾ ಇದ್ಯಾ? ಅಲ್ವೇ, ಅವಳು ಗಂಡನ ಮನೆಗೆ ಹೋದ್ರು ನೀನ್ ಇಲ್ಲಿ ಗಂಟೆ ಬಾರ್ಸೋ ತಪ್ಪಲಿಲ್ವಲ್ಲೇ? 18 ವರ್ಷದಿಂದ ಒಂದೇ ಸಮನೆ ಅವಳು ಗೋಳು ಹೇಕೊಂಡೆ. ಇನ್ ಮೇಲೆ ಗೊತ್ತಾಗುತ್ತೆ ನೀನು ಬೇಳೆ ಕಾಳು. ಬೇಗ ಬನ್ನಿ, ಬೇಗ ಬನ್ನಿ. ಆಹಾ, ಇದಲ್ವಾ ಸ್ವರ್ಗ. ಬೇಕು ಅಂದಾಗ ಕರೆಂಟ್ ಬರಲ್ಲ, ಕೊಳೆಯಲ್ಲಿ ನೀರ್ ಬರಲ್ಲ, ಕರೆದಾಗ ಆಟೋ ಬರಲ್ಲ, ಟೈಮ್ ಸರಿಯಾಗಿ ಬಸ್ ಬರೋದೇ ಇಲ್ಲ. ಇದು ಮಾತ್ರ ಕರೀದೆ ಹೋದ್ರು ಆಟೋಮೆಟಿಕ್. ನೀರನ್ನೇ ಸರಿ ಮಾಡಿಸಿ ಅಂದ್ರೆ ನನ್ ಮಾತೇ ಕೇಳಲ್ಲ. ಸ್ನಾನಕ್ಕೂ ಗ್ಯಾಸ್ ಅಲ್ಲೇ ಕಾಯಿಸ್ಬೇಕು. ಎಲ್ಲ ನನ್ ಕರ್ಮ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಬೇರೆ ಎಲ್ಲ. ಅಯ್ಯೋ, ಏನಪ್ಪ ಇದು? ಅರ್ಜೆಂಟಲ್ಲಿ ನೀರ್ ತರದೆ ಮರ್ತ್ಬಿಟ್ನೆ. ಈ ಗೆಟ್ಟಪ್ಪಲ್ಲಿ ನೀರ್ ಕೇಳಿದ್ರೆ ಅಯ್ಯ ಚಿಚ್ಚಿತು. ರೀ, ಅದೆಷ್ಟೊತ್ರಿ ಗಬ್ಬು? ಬೇಗ ಬಂದು ಸ್ನಾನ ಮಾಡಿ. ವಾಟರ್. ಮುಂದೆ ಕುದಿಯ ನೀರ್ ತಂದಿಟ್ಟು ನಿನಗ್ ನಾನೇ ಶತ್ರು ಆಗ್ಬಿಟ್ಟಲ್ಲೋ. ನೀನ್ ಅದು ನೋಡ್ಕೊಂಡು ತಗೊಂಡೋಗ್ಬಾರ್ದ? ಅಯ್ಯೋ, ಎಲ್ಲ ನೋಡ್ಕೊಂಡು ಹೋಗೋದು. ನೀರ್ ಇಲ್ದಾರ ಅರ್ಜೆಂಟ್ ಅಲ್ಲಿ ಫುಲ್ ಹೊಡ್ಕೊಂಡ್ಬಿಟ್ಟೆ. ಟೋಟಲ್ ಬೇಸನ್ ಬರ್ನ್ ಆಗೋಗ್ಬಿಟ್ಟಿದೆ. ಗಾಳಿ, ಅಯ್ಯೋ ಗಾಳಿ ಗಾಳಿ. ಕರೆಂಟ್ ಬೇರೆ ಹೋಯ್ತು. ಕರೆಂಟಾ? ಅಯ್ಯೋ, ಈ ನನ್ನ ಮಗನ ಕರೆಂಟ್ ಇವಾಗ್ಲೇ ಹೋಗ್ಬೇಕಾ? ಉರಿ ಉರಿ. ಕರೆಂಟ್ ಹೋಗ್ಲಿಲ್ವೋ ಮುಟ್ಟಾಳ? ನಾನೇ ಫ್ಯೂಸ್ ತೆಗ್ದೆ. ನನ್ ತಮ್ಮ ಉರಿ ಉರಿ ಅಂತ ಸಾಯ್ತಾ ಇದ್ರೆ ನೀವ್ ಯಾಕೆ ಫ್ಯೂಸ್ ತೆಗೆದ್ರಿ? ಏನ್ ನಿನ್ ತಮ್ಮ AC, DC, IGP, IPS, ಲಾಯರು? ಊಟ ಹಾಕೋದೆ ದಂಡ, ದಂಡ ಪಿಂಡು ನನ್ನ ಮಗ. ಲೇ, ಇವನೇನಾರ ನೆಗದು ಬಿದ್ರೆ ಹೇಳ್ ಕಳ್ಸು, ಚಟ್ಟ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಉರಿ ಉರಿ. ಅಯ್ಯೋ ಗಾಳಿ ಗಾಳಿ. ಈ ಅಪ್ಪ ಬೇರೆ ಫ್ಯೂಸ್ ತಗೊಂಡ್ ಹೋಗ್ಬಿಟ್ರು. ಗುಂಡ, ನಿನಗೆ ನೀರಿನ ಗಂಡ ಇದೆ. ಶಾಂತಿ ಮಾಡಿಸಿಲ್ಲ ಅಂದ್ರೆ ನೀರಿಂದ ತುಂಬಾ ತೊಂದರೆ ಅನುಭವಿಸ್ತ್ಯಾ. ಸಾವು ಕೂಡ ಬರ್ಬಹುದು. ಅಯ್ಯೋ ಪಾಪಿ ಗಂಡ, ನೀರಲ್ಲಿ ಗಂಡ ಇದೆ ಅಂತ ಹೇಳ್ದೆ,
ಕಕ್ಕ ತೊಳೆಯೋ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ. ಅಶಿಶು 7 ಗಂಟೆ ಆಗೋಯ್ತು. ಇಷ್ಟು ಬಗ್ಗೆ ಏನ್ ಮಾಡ್ತೀಯಾ? ಲೇಟ್ ಆಯ್ತು ಬಿಡ್ರಿ. ರಾತ್ರಿ ಪೂರ್ತಿ ನಿದ್ದೆ ಮಾಡಕ್ ಬಿಡ್ಲಿಲ್ಲ. ಅತ್ತೆ ಮಾವಂಗ್ ಕಾಫಿ ಕೊಡ್ಬೇಕು, ಮನೆ ಮುಂದೆ ಕಸ ಗುಡ್ಸಿಲ್ಲ, ರಂಗೋಲಿ ಹಾಕಿಲ್ಲ. ಅತ್ತೆ ಏನ್ ಅನ್ಕೋತಾರೋ ಏನೋ, ಬಿಡ್ರಿ. ಶಿವು, ಅಶಿಶು ಅತ್ತೆ ಬಂದ್ಬಿಟ್ರು. ಮಮ್ಮಿ ಬೇರೆ. ಅತ್ತೆ ಹೇಳದ್ ಲೇಟ್ ಆಯ್ತು. ಪರವಾಗಿಲ್ಲ ಬಿಡು, ಕೆಲ್ಸ ಎಲ್ಲ ನಾನೇ ಮಾಡ್ಕೋತೀನಿ. ತಗೋ, ನೀವಿಬ್ರು ಕಾಫಿ ಕುಡೀರಿ. ನಿಮ್ ಜೊತೆ ಕೆಲ್ಸ? ನನ್ ಜೊತೆ ಕೆಲ್ಸ ಮಾಡೋದಿದ್ದೇ ಇರುತ್ತೆ. ಹೊಸದಾಗಿ ಮದ್ವೆ ಆಗಿ ಬಂದಿದ್ಯಾ, ಇನ್ ಸ್ವಲ್ಪ ಹೊತ್ತು ಮಲ್ಕೊ. ಇನ್ಯಾಕ್ ತಡ? ಮಮ್ಮಿನೇ ಪರ್ಮಿಷನ್ ಕೊಟ್ಟಾಯ್ತಲ್ಲ. ಯಾಕೆ ಗೌರಿ, ಏನಾಯ್ತು? ನನ್ ಜೀವನದಲ್ಲಿ ಇದೇ ಮೊದಲನೇ ಸಲ ನನ್ ತಾಯಿ ಪ್ರೀತಿ ನೋಡ್ತಾ ಇದ್ದೀನ್ರಿ. ಇದೇ ರೀತಿ ಪ್ರೀತಿನ ಜೀವನ ಪೂರ್ತಿ ನೋಡ್ತೀಯ. ನೀವೇ ಪುಣ್ಯವಂತರು, ಎಷ್ಟು ಒಳ್ಳೆ ತಾಯಿನ ಪಡೆದಿದ್ದೀರಾ. ಹೌದು ಗೌರಿ, ನಮ್ಮಮ್ಮ ದೇವತೆ. ಅವಳು ಯಾರ ಮನ್ಸನ್ನು ನೋಯಿಸ್ತಾಳಲ್ಲ, ಅದಕ್ಕೆ ನಮ್ಮಮ್ಮ ಅಂದ್ರೆ ನನ್ಗೆ ಪಂಚಪ್ರಾಣ. ಅವಳಿಗೇನಾದ್ ನೋವಾದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಇಂಥ ಅತ್ತೆ, ನಿಮ್ಮಂತ ಗಂಡ ಸಿಕ್ಕಿರೋದು ನನ್ ಪುಣ್ಯ ರೀ. ದೇವ್ರು ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋ ಮಾತು ಸತ್ಯ. ನನ್ ಜೀವನದಲ್ಲಿ ನಾನೇನ್ ಕಳ್ಕೊಂಡಿದ್ನೋ ಆ ಪ್ರೀತಿನ ಇಲ್ಲಿ ಪಡಿತಾ ಇದ್ದೀನಿ. ಗೌರಿ, ಏನ್ ನಿಲ್ಸ್ಬಿಟ್ರಲ್ಲ, ಉಂಡ್ರ ಬೇಗ ಬೇಗ ಹೋಗ್ರಲೇ. ಆಯ್ತು ಬುದ್ಧಿ. ಸೋಂಬೇರಿಗಳು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾರೆ. ಆ ಮಾದೇವನ್ ಈ ಕಡೆ ಕಳ್ಸೋ. ಆಯ್ತು ಬುದ್ಧಿ. ಕೂಲಿ ಹೆಚ್ಚಾಯ್ತು ನಿಮ್ಗೆ. ಓ, ಇದೇನಿದು ಒತ್ತಿಗೆ ಸರಿಯಾಗಿ ಬುತ್ತಿ ಬಂದ್ಬಿಟ್ಟಿದೆ. ಇವತ್ತೇನು ಮಳೆಗಿಳ ಬರಂಗೋಯ್ತು? ಏನ್ ಸಮಾಚಾರ? ಯಾಕಮ್ಮ ರೀ ವಾಂತಿ ಮಾಡ್ಕೊತಾ ಇದೀಯಾ? ನೀನ್ ಯಾಕಮ್ಮ ಈ ಬಿಸಿಲಲ್ಲಿ ಬರೋದಕ್ಕೆ ಹೋದೆ? ತಣ್ಣಗೆ ಮನೇಲಿ ಇರೋದು ಬಿಟ್ಟು. ಅದು ಅವಳು ಬಿಸ್ಲಿಗೆ ವಾಂತಿ ಮಾಡ್ಕತ್ತಿಲ್ಲ. ಮತ್ತೆ ಯಾಕೆ 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 ಹೇಳ್ತಾ ಇದೀಯಾ? ಅಯ್ಯೋ ರಾಮ, ಅದೇನ್ ಹೇಳೆ? ಅದೇನ್ ಹೇಳ್ಬಿಟ್ಟಾದ್ರು ಅವಳು, ಇಲ್ಲ ಹತ್ತು ಬಿಟ್ಟಾದ್ರು ಹೇಳು. ಇವಳು ನಮ್ಮ ಮಾನ ಮರ್ಯಾದಿಲ್ಲ ತೆಗೆದ್ಬಿಟ್ಲು. ಕಾಲೇಜಲ್ಲಿ ಅವನ ನಾಗರಾಜ ಅಂತ ಅವನಂತೆ, ಅವನ ಪ್ರೀತಿ ಮಾಡ್ತಾವಳಂತೆ. ಈಗ ಇವಳಿಗೆ 3 ತಿಂಗಳಾಗೈತೆ. ನಂಗೆ ಗೊತ್ತಿತ್ತು ನಿನ್ನ ಮಗಳನ್ನ ಯಾವಾಗ ಮನೆ ಬಿಟ್ಟು ಕಾಲೇಜಿಗೆ ಕಳಿಸಿದ್ಯೋ ಅವಳು ಹಿಂಗೆ ಮಾಡ್ಕೊಂಡ್ ಬರ್ತಾಳೆ ಅಂತ ನನಗ್ ಗೊತ್ತಿತ್ತು. ನಾನೇನಪ್ಪ ಮಾಡ್ಲಿ ಈಗ? ಒಂದು ಕೆಲಸ ಮಾಡು, ಟಮಟೆ ತಗೊಂಡು ಊರೆಲ್ಲ ಸರ್ಕೊಂಬ. ನನ್ನ ಮಗಳು ಕಳ್ಳಬಸರಾಗವಳೆ, ನನ್ನ ಮಗಳು ಕಳ್ಳಬಸರಾಗವಳೆ ಅಂತ. ಏನಿಂಗ್ ಮಾತಾಡ್ತಿಲ್ಲ ನೀನು? ಆಗಿದ್ದಾಗೋಯ್ತು, ಈಗ ಏನ್ ಮಾಡಕ್ಕಾಯ್ತದೆ? ಬಾ, ಹುಡುಗನ ಮನೆಗೆ ಹೋಗಿ ಮಾತಾಡಿ ಈ ಮೂದೇವಿನ ಅವನ್ಗೆ ಕಟ್ಟನ. ನಾನ್ಯಾಕೆ ಬರ್ಲಿ? ನೀನುಂಟು ನಿನ್ ಮಗಳುಂಟು, ಹೋಗಿ ನೀನೇ ಅವನ್ ಕಾಲಿಡ್ಕೊ, ನಾನು ಬರಲ್ಲ. ಏನಿಂಗ್ ಮಾತಾಡ್ತೀಯ ನೀನು? ಇವ್ಳು ನಿನ್ ಮಗಳಲ್ವಾ? ಮರ್ಯಾದೆ ಹೋಗೋದ್ ನನ್ನ ಒಬ್ಳದೇ ಅಲ್ಲ, ನಿಂದುವೆ. ಊರಲ್ಲಿ ತಲೆ ಎತ್ಕೊಂಡು ಹೆಂಗ್ ತಿರ್ಗಾಡ್ತೀಯ ನೀನು? ಮರ್ಯಾದೆ ಹೋದ್ಮೇಲೆ ತಲೆ ಎತ್ಕೊಂಡು ಯಾಕೆ ತಿರ್ಗಾಡ್ತೀಯ? ಹೋಗಿ ನೇಣು ಹಾಕೊಂಡು ಸಾಯಿ. ನೀ ಬರ್ಲಿಲ್ಲ ಅಂದ್ರೆ ನಾನು ಹಂಗೆ ಮಾಡೋದು. ಏನಂದೆ? ಸಾಯ್ತೀನಿ ಅಂತೆ. ಕಾವೇರಿ ನದಿಯಲ್ಲಿ ನೀರ್ ಜೋರಾಗಿ ಹರಿತಾ ಇದೆ, ಹೋಗಿ ಬಿದ್ದು ಸಾಯಿ. ನಾನಂತೂ ಬರಲ್ಲ. ನನ್ ಮಾತ್ ಕೇಳಯ್ಯ, ನಿಂತ್ಕೊಳ್ಳಯ್ಯ. ಮಮ್ಮಿ ಮಮ್ಮಿ ಅಂತೆ, ಮಮ್ಮಿ ಮಾಡಿದಾರೆ ಮಾಡಿ ಮಮ್ಮಿ ತಿಮ್ಮಿನು. ನಾನೇನಪ್ಪ ಮಾಡ್ಲಿ ದೇವ್ರೇ? ಗೌರಿ ಒಬ್ಳೆ ಮನೇಲಿರ್ತಾಳೆ, ಅವಳು ಜೊತೆಲಿ ಕರ್ಕೊಂಡು ಹೋಗೋಣವಾ? ನಿನ್ನ ಬುದ್ಧಿ ಆಯ್ತಾ ನಿಂಗೆ? ನಾವ್ ಹೋಯ್ತಾ ಇರೋದು ಮದುವೆ ಆಗಲ್ಲ ತಿಥಿಗೆ. ನಮ್ಗೇನೋ ದೂರ ಸಂಬಂಧ, ಹೋಗ್ತಾ ಇದ್ರೆ ಏನಾರು ಅನ್ಕೋತಾರೆ. ನಂಗೆ ಕಾರ್ ಬಿಡಕ್ ಬರಂಗಿದ್ರೆ ಇವ್ರು ಕರ್ಕೊಂಡು ಹೋಯ್ತಾ ಇರಲಿಲ್ಲ. ಪರವಾಗಿಲ್ಲ ಮಾವ, ನೀವ್ ಹೋಗ್ಬಿಟ್ ಬನ್ನಿ, ನಾನ್ ಮನೇಲೇ ಇರ್ತೀನಿ. ಆಯ್ತವ. ಏಯ್ ನಡಿ ಒಳಗೆ. ಬೇರ್ನತ್ತು ನಡಿಲ್ಲ. ಚಿಕ್ಕಮ್ಮ,
ನಡಿಯೇ. ಪ್ರೇಮ ಹೇಗಿದ್ಯಮ್ಮ? ಚಿಕ್ಕಮ್ಮ, ನೀವು ನಮ್ಮನೆಗೆ ಬಂದಿದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಚಿಕ್ಕಮ್ಮ, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನೀವತ್ರೆ ನನ್ಗೂ ಅಳು ಬರುತ್ತೆ. ಯಾಕೆ ಚಿಕ್ಕಮ್ಮ ಅಳ್ತಿದ್ದೀರಾ ಹೇಳಿ? ಏನ್ ಹೇಳಿ, ಎಲ್ಲ ನನ್ ಕರ್ಮ. ನೀನ್ ಹೊಟ್ಟೆ ಉರ್ಸಿದ್ದಕ್ಕೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಶಿಕ್ಷೆನಾ? ಹೌದಮ್ಮ. ಈ ಮನೆ ಆಳಿ ಬಸ್ರಿಯಾಗಿ ಬಂದ್ ಕೂತವಳೆ. ಪ್ರೇಮ, ಅಮ್ಮ ಹೇಳ್ತಿರೋದು ನಿಜನಾ? ಅಕ್ಕ, ನಾನ್ ತಪ್ಪು ಮಾಡ್ಬಿಟ್ಟೆ ಅಕ್ಕ, ನಾನ್ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ಯಾರೇ ಅವನು? ನಮ್ ಕಾಲೇಜ್ ಅವನೇ ಅಕ್ಕ. ನನ್ನ ತುಂಬಾ ಪ್ರೀತಿಸ್ತಿದ್ದಾನೆ. ಪ್ರೀತಿ ಮನ್ಸಲ್ಲಿ ಮಾತಲ್ಲಿರ್ಬೇಕು ಕಣೆ, ಮೈ ಒಪ್ಸೋವರ್ಗೂ ಬರ್ಬಾರ್ದು. ಅಪ್ಪ ಮರ್ಯಾದೆಗೆ ಹೆದರ್ಕೊಂಡ್ ಬದುಕ್ತಿರೋರು ಅವ್ರ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅದಕ್ಕೆ ನಿಮ್ಮಪ್ಪ ನೀವ್ ನನ್ ಮಗಳೇ ಅಲ್ಲ, ಎಲ್ಲರೂ ಹೋಗಿ ಸಾಯಿ ಅನ್ಬಿಟ್ರು. ನನ್ ಮಗಳೇ ಸತ್ಮೇಲೆ ನಾನ್ ಬದುಕಿರಕ್ಕಾಗತ್ತಾ? ಅದಕ್ಕೆ ನಾವಿಬ್ರು ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ಅಂತ ಬಂದ್ಬಿಟ್ವಿ. ಎಷ್ಟೇ ಆಗ್ಲಿ, ನೀನು ನಮ್ಮನೆ ಹಿರಿ ಮಗಳು, ನಿನ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬೇಡ ಚಿಕ್ಕಮ್ಮ, ಅಪ್ಪ ಏನೋ ಕೋಪದಲ್ಲಿ ಹಾಗಂದಿದ್ದಾರೆ. ದಯವಿಟ್ಟು ದುಡುಕ್ಬೇಡಿ. ಅಪ್ಪನ ಹತ್ರ ನಾನ್ ಹೇಳ್ತೀನಿ, ನನ್ ತಂಗಿ ಏನೂ ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿ ದುಡುಕ್ ಬಿಟ್ಟಿದ್ದಾಳೆ ಅಂತ. ಆ ಹುಡ್ಗನ ಹತ್ರ ಹೋಗಿ ಮಾತಾಡಿದ್ರೆ ಅವ್ನ್ ಖಂಡಿತ ಈ ಮದ್ವೆಗೆ ಒಪ್ಕೋತಾನೆ. ಅವನು ಒಪ್ತಾನೋ ಬಿಡ್ತಾನೋ, ಆದ್ರೆ ನಿಮ್ಮಪ್ಪ ಮಾತ್ರ ಅವನ ಹತ್ರ ಬರೋಕೆ ಖಂಡಿತ ಒಪ್ಪಲ್ಲ. ಗೌರಿ, ನೀನ್ ದೊಡ್ಡ ಮನ್ಸ್ ಮಾಡಿ ನಮ್ ಜೊತೆ ಬಂದ್ರೆ ನಾವೇ ಹೋಗಿ ಅವನ ಹತ್ರ ಮಾತಾಡೋಣ. ಇದ್ರಲ್ಲಿ ದೊಡ್ಡ ಮನ್ಸು ಏನಿದೆ ಚಿಕ್ಕಮ್ಮ? ನನ್ ತಂಗಿ ಕಷ್ಟ ನನ್ ಕಷ್ಟ ಅಲ್ವಾ? ಸಾಯಂಕಾಲ ನಮ್ಮ ಮನೆಯವ್ರು ಬಂದ್ಬಿಡ್ತಾರೆ, ನಾಳೆನೆ ಹೋಗೋಣ. ಇಲ್ಲ ಅಕ್ಕ, ಹೋಗೋದಾದ್ರೆ ಇವತ್ತೇ ಹೋಗ್ಬೇಕು. ಅವನು 3 ಗಂಟೆಗೆ ಕೆಲ್ಸ ಹುಡ್ಕೊಂಡು ಬಾಂಬೆಗೆ ಹೋಗ್ತಿದ್ದಾನೆ. ಮತ್ತೆ ಬರೋಕೆ 1 ವರ್ಷ ಆಗುತ್ತಂತೆ. ಅಷ್ಟೊತ್ತಿಗೆ ಹೊಟ್ಟೆಲಿರೋ ಮಗು ಕಂಕ್ಳಿಗೆ ಬರುತ್ತೆ. ಊರಿನ ಜನ ಎಲ್ಲ ಈ ಮಗುವಿನ ತಂದೆ ಯಾರು, ಮಗುವಿನ ತಂದೆ ಯಾರು ಅಂತ ನಮ್ಮ ಮುಖಕ್ಕೆ ಕ್ಯಾಕಸ್ ಹೋಗಿದ್ದಾರೆ. ಹಾಗೆಲ್ಲ ಅನ್ಸ್ಕೊಳ್ಳೋದ್ ಬದಲು ನಾವೇಗ್ಲೇ ಸಾಯೋದ್ ಮೇಲು. ಹಾಗೆಲ್ಲ ಮಾತಾಡ್ಬೇಡಿ ಚಿಕ್ಕಮ್ಮ, ನಾನು ಈಗ್ಲೇ ಬರ್ತೀನಿ. ನಡೀರಿ ಹೋಗೋಣ. ಹಾಯ್ ಪ್ರೇಮ. ಇವರೆಲ್ಲ ಯಾರು? ನಮ್ಮಮ್ಮ ನಮ್ಮಕ್ಕ. ಓಹ್, ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ ಅಂತ ಸೆಂಡ್ ಆಫ್ ಮಾಡೋದಕ್ಕೆ ಕರ್ಕೊಂಬಂದ್ಯಾ? ಏಯ್, ಮರ್ಯಾದಿಂದ ನನ್ ಮಗಳ್ ಮದ್ವೆ ಮಾಡ್ಕೊ, ಇಲ್ಲ ಅಂದ್ರೆ ನೀನ್ ಸಿಗದು ತೋರಣ ಕಟ್ಬಿಡ್ತೀನಿ. ಚಿಕ್ಕಮ್ಮ, ಹಾಗೆಲ್ಲ ಮಾತಾಡ್ಬೇಡಿ. ನೀನ್ ಸುಮ್ನೆ ಇರಮ್ಮ. ಅಲ್ವೋ, ಪ್ರೀತಿ ಪ್ರೇಮ ಅಂತ ನನ್ ಮಗಳನ್ ಬಸ್ರಿ ಮಾಡ್ಬಿಟ್ಟು ಈಗ ಊರ್ ಬಿಟ್ಟು ಹೋಗ್ತಾ ಇದ್ಯಾ ನೀನು? ಊರ್ ಬಿಡೋದೇನು, ಕೆಲ್ಸಕ್ಕೋಸ್ಕರ ದೇಶನೂ ಬಿಡ್ಬೇಕಾಗುತ್ತೆ. ನೀನೇನೋ ಬಿಡ್ತೀಯಾ, ಆದ್ರೆ ನನ್ ಮಗಳ ಗತಿ ಏನು? ಅಯ್ಯೋ, ನಿಮ್ಮ ಮಗಳ ವಿಷಯ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ ಹೊಟ್ಟೆ ಪಾಡೇನು? ಓದಿದ್ದೀನಿ, ಕೆಲ್ಸ ಇಲ್ಲ ಅಂತ ಏನ್ ಫುಟ್ಪಾತ್ ಮೇಲೆ ಭಿಕ್ಷೆ ಬೇಡಕ್ಕಾಗುತ್ತಾ? ಗಂಡ್ಸ ಹುಟ್ಟಿದ ಮೇಲೆ ದುಡಿಬೇಕು ಅಂದ್ರೆ ಕೆಲಸ ಮಾಡ್ಬೇಕು, ಗೊತ್ತಾ? ನಿನ್ನ ಕೆಲ್ಸ ಯಾವಾಗ ಸಿಗುತ್ತೋ ಏನೋ, ಅಲ್ಲಿವರೆಗೂ ಹೊಟ್ಟೆಲಿರೋ ಮಗು ಹಾಗೆ ಇರುತ್ತಾ? ಊರಿನ ಜನಕ್ಕೆಲ್ಲ ಏನಂತ ಉತ್ತರ ಹೇಳೋದು? ಎಕ್ಸ್ಕ್ಯೂಸ್ ಮೀ, ಗಂಡಸು ಮುಳ್ಳಿದ್ದ ಹಾಗೆ, ಚುಚ್ಚೋದು ಅದ್ರ ಗುಣ. ಚುಚ್ಚದೇ ಇರೋ ಹಾಗೆ ನೋಡ್ಕೋಬೇಕಾಗಿರೋದು ಹೆಣ್ಣಿನ ಜವಾಬ್ದಾರಿ. ಬಸ್ರಾಗ್ದಂಗ್ ನಿಮ್ ಮಗಳು ನೋಡ್ಕೋಬೇಕಾಗಿತ್ತು. ಹಾಗಾದ್ರೆ ನೀವ್ ನನ್ ತಂಗಿನ ಪ್ರೀತಿ ಸುಳ್ಳ? ನೋಡ್ರಿ, ನನ್ನ ಪರ್ಸನಾಲಿಟಿ ನೋಡಿ ನಿಮ್ಮ ತಂಗಿ ನನ್ಗೆ ಲೈನ್ ಹಾಕ್ಬಿಟ್ರು. ಈ ಸೆಟಪ್ ಎಲ್ಲ ನೋಡ್ಬಿಟ್ಟು ನಾನು ಶ್ರೀಮಂತನ ಮಗ ಅಂತ ಅನ್ಕೊಂಡ್ಬಿಟ್ರಿ. ನಿಮ್ಮ ಮನೆ ನಂದು ಅಂತ ಅನ್ಕೊಂಡ್ರ? ಅಲ್ಲ, ನನ್ನ ಫ್ರೆಂಡ್ದು. ನಾನು ಇಲ್ಲಿ ಪೇಯಿಂಗ್ ಗೆಸ್ಟ್. ಐ ಆಮ್ ಅನ್ ಆರ್ಫನ್. ಅರ್ಥ ಆಗ್ಲಿಲ್ಲ? ಹೇ, ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು. ಓದಿರೋದೊಂದಿಷ್ಟು, ಅದಕ್ಕೆ ತಕ್ಕಂತೆ ಕೆಲಸ, ಆಮೇಲೆ ಮದುವೆ. ಕೆಲ್ಸ ಸಿಗ್ದಿದ್ರೆ ವೇಟಿಂಗ್ ಲಿಸ್ಟ್. RAC ರಿಸರ್ವೇಶನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್. MAC ಮ್ಯಾರೇಜ್ ಅಗೇನ್ಸ್ಟ್ ಕನ್ಫರ್ಮೇಶನ್. ಅಂದ್ರೆ ನನ್ ಮಗಳನ್ನ ನೇಣಾಕೋಬೇಕಾ? ಇನ್ನೇನ್ ಅವಳನ್ನ ಕಟ್ಕೊಂಡು ತಿನ್ನಕತ್ತಿಲ್ಲ ನಾನು ನೇಣಾಕೊಳ್ಳ? ನೋಡಿ, ಕೆಲ್ಸಕ್ಕೋಸ್ಕರ ಅಲ್ಲಿ ಇಲ್ಲಿ ಹೋಗೋ ಬದಲು ನನ್ ತಂಗಿನ ಮದ್ವೆ ಆಗಿ ನಮ್ಮನೆಲ್ಲೇ ಇದ್ಬಿಡಿ. ನಮ್ ತಂದೆ ತಾಯಿಗೂ ಆಸರೆ ಆಗತ್ತೆ, ನೀವು ಸಂತೋಷವಾಗಿರಬಹುದು. ಯು ಮೀನ್ ಮನೆ ಅಳಿಯ? ವಾವ್, ಐಡಿಯಾ ಇಸ್ ವೆರಿ ಬ್ರೈಟ್.
ಬಟ್ ಫ್ಯೂಚರ್ ಈಸ್ ವೆರಿ ಡಾರ್ಕ್. ಇವತ್ತು ನಿಮ್ಮನೆ ಅಳಿಯ, ನಾಳೆ ನಿಮ್ಮನೆ ನಾಯಿ. ನೀವು ಹಾಕಿದ್ದನ್ನ ತಿನ್ಕೊಂಡಿರ್ಬೇಕು, ನೀವು ನೂಕಿದ ಕಡೆ ಬಿದ್ದಿರ್ಬೇಕು. ದಿಸ್ ಈಸ್ ವೆರಿ ಬ್ಯಾಡ್. ನೋಡಿ, ನಾನು ನಿಮ್ಮ ಮನೆಯಲ್ಲಿ ಮದುವೆ ಆಗಿ ಹ್ಯಾಪಿಯಾಗಿ ಸೆಟ್ಲ್ ಆಗಿರಬೇಕು ಅಂದ್ರೆ ಮದುವೆಗೆ ಮುಂಚೆ ನಿಮ್ಮ ಸಮಸ್ತ ಆಸ್ತಿನ ನನ್ನ ಹೆಸರಿಗೆ ಬರೀಬೇಕು. ಆಸ್ತಿನ ನಮ್ಮ ಹತ್ರ ಯಾವ ಆಸ್ತಿ ಇದೆ ನಿನ್ ಬರ್ಕೊಡಕ್ಕೆ? ನೋಡಪ್ಪ, ಈ ಆಸ್ತಿ ಎಲ್ಲ ಇವ್ರ ಅಮ್ಮಗ್ ಸೇರಿದ್ದು. ಇವ್ರ ಅಮ್ಮ ಸತ್ಮೇಲೆ ಇವಳ ಹೆಸರು ಬರ್ದಿದ್ದಾರೆ. ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿರೋ ಹೆಣ್ಮಗು ಹತ್ರ ಆಸ್ತಿ ಬರ್ಕೊಡು ಅಂತ ನಾವ್ ಹೇಗಪ್ಪ ಕೇಳೋದು? ತಪ್ಪು ತಪ್ಪು ತಪ್ಪು. ಸರಿ ಬಿಡಿ, ನನ್ನ ಟಿಕೆಟ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ. ಲೇಟ್ ಆದ್ರೆ ಟ್ರೈನು ಮಿಸ್ ಆಗ್ಬಿಡುತ್ತೆ. ಬರ್ತೀನಿ. ಅಯ್ಯೋ, ಒಂದ್ ನಿಮಿಷ. ಆಸ್ತಿ ತಾನೆ, ನಾನ್ ಬರ್ಕೊಡ್ತೀನಿ. ಅಯ್ಯೋ ಬೇಡಮ್ಮ, ನಿನ್ ಗಂಡನ ಮನೆಯವರು ನಿನ್ನ ಸುಮ್ನೆ ಬಿಡ್ತಾರಾ? ಚಿಕ್ಕಮ್ಮ, ಉಟ್ಟು ಬಟ್ಟೆಲ್ ಮದ್ವೆ ಮಾಡ್ಕೊಂಡೋರು ನನ್ನ ಆಸ್ತಿ ಮೇಲೆ ಆಸೆ ಪಡ್ತಾರಾ? ನನ್ ಗಂಡ, ಅತ್ತೆ, ಮಾವ ದೇವ್ರಂಥವ್ರು. ಇದುವರೆಗೂ ನನ್ನ ಹೆಸರಲ್ಲಿ ಆಸ್ತಿ ಇರೋದೇ ಅವ್ರಿಗೆ ಗೊತ್ತಿಲ್ಲ. ಏನ್ ಬರ್ಕೊಡ್ಬೇಕು ಹೇಳಿ? ಬರೆಯೋದೇನಿದ್ರು ನಾ ಬರ್ಕೊಡ್ತೀನಿ, ನೀವು ಜಸ್ಟ್ ಸೈನ್ ಹಾಕ್ಬಿಡಿ. ದುಡುಕ್ಬೇಡಕ್ಕ, ಚೆನ್ನಾಗಿ ಯೋಚನೆ ಮಾಡು. ಯೋಚನೆ ಮಾಡಕ್ ಏನಿದೆಮ್ಮ? ನಾನು ಕೊಡ್ತಿರೋದು ನನ್ನ ತಂಗಿಗೆ. ನಿನ್ ಸಂತೋಷನೇ ನನ್ನ ಸಂತೋಷ. ನನ್ನ ತವ್ರ ಮನೆ ಯಾವಾಗ್ಲೂ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಬುದ್ಧಿ, ಆ ಕರಿಯಸ ಹಾಲ್ ಕರಿಯೋದ್ ನಾನ್ ನಿಲ್ಸ್ಬಿಡೋದು ಬುದ್ಧಿ. ಸರಿ, ಇನ್ಯಾ ಹುಲ್ಲು ನೀರು ಹಾಕೊಂಡು ಕಳಿಸ್ತಾ ಇರೋ. ದುಡ್ಡಾದ್ರೂ ಬರ್ತದೆ. ಆಯ್ತು ಬುದ್ಧಿ. ಗೌರಿ, ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ದೆ ನೀನು? ನಮ್ಗೆಲ್ಲ ತುಂಬಾ ಟೆನ್ಷನ್ ಆಯ್ತು. ನಿನ್ಗೋಸ್ಕರ ಕಾದು ಕಾದು ಮನೆ ಬೀಗ ಹೊಡೆದು ಒಳಗಡೆ ಬರೋ ಹಾಗಾಯ್ತು. ಇಲ್ಲ ರೀ, ಕೀ ಕೊಟ್ಟು ಹೋಗೋಣ ಅಂದ್ರೆ ಯಾರೂ ಇರ್ಲಿಲ್ಲ. ನಮ್ ಚಿಕ್ಕಮ್ಮ ಬಂದಿದ್ರು, ಅದಕ್ಕೆ. ಚಿಕ್ಕಮ್ಮ ಬಂದಿದ್ರಾ? ನಾವು ಬರೋವರೆಗೂ ಇರ್ಸ್ಕೋಬಾರ್ದಿತ್ತ? ಅವ್ರು ಇರಕ್ ಬಂದಿರ್ಲಿಲ್ಲ ಅತ್ತೆ. ನನ್ ತಂಗಿಗೇನೋ ಎಡವಟ್ಟಾಗಿತ್ತು. ಎಡವಟ? ಹೌದು ರೀ, ನನ್ ತಂಗಿ ಕಾಲೇಜಲ್ಲಿ ಯಾವ್ದೋ ಹುಡ್ಗನ್ ಪ್ರೀತಿ ಮಾಡಿ ದುಡುಕ್ ಬಿಟ್ಟಿದ್ಲಂತೆ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿದ್ರು. ಅಯ್ಯಯ್ಯೋ, ಅದಕ್ಕೆ ಯಾಕೆ ಪ್ರಾಣ ಕಳ್ಕೋಬೇಕು? ಹೋಗಿ ಆ ಹುಡ್ಗನ ಹತ್ರ ಮಾತಾಡಿ ಮದ್ವೆಗೆ ಒಪ್ಸಿದ್ರಾಯ್ತು. ಮಾನ್ಗೆಟ್ಟೋಳ್ ವಿಷಯ ಮಾತಾಡಕ್ಕೆ ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಅಂತ ನಮ್ಮಪ್ಪ ಬರಲ್ಲ ಅಂದ್ರಂತೆ. ನಾನ್ ಬರೋರಿಗೆ ಕಾಯ್ಬೇಕಿತ್ತು. ನಾನು ಅವನ ಕೈಕಾಲು ಮುರಿದು ಈ ಮದುವೆಗೆ ಒಪ್ಪಿಸ್ತಿದ್ದೆ. ಹೌದು ರೀ, ನಾನು ಅದನ್ನೇ ಹೇಳ್ದೆ. ಅವನಿವತ್ತೇ ಬಾಂಬೆಗೆ ಹೋಗ್ತಿದ್ದಾನೆ, ಬರೋದಿನ್ನು 1 ವರ್ಷ ಆಗುತ್ತಂತೆ. ನೀವು ಬರೋದ್ ಸಾಯಂಕಾಲ ಆಗುತ್ತೆ ಅಂದ್ರಲ್ಲ, ಅದಕ್ಕೆ ನಾನೇ ಹೋದೆ. ಹೋಗ್ಲಿ, ಅವನ್ ಮದ್ವೆಗೆ ಒಪ್ಕೊಂಡ ಅತ್ತೆ. ಆದ್ರೆ ನಾನ್ ನಿಮ್ಮನ್ ಕೇಳ್ದೆ ಒಂದ್ ತಪ್ಪು ಮಾಡ್ಬಿಟ್ಟಿದ್ದೀನಿ. ತಪ್ಪ? ಹೌದು ರೀ, ನನ್ನ ಆಸ್ತಿ ಎಲ್ಲ ನಮ್ ತಾಯಿಯಿಂದ ನಂಗೆ ಬಂದಿದ್ದು. ನಿಮ್ಮನ್ ಕೇಳ್ದೆ ಅದೆಲ್ಲ ಅವನ ಹೆಸ್ರಿಗೆ ಬರ್ಕೊಟ್ಬಿಟ್ಟೆ. ಏನು ಆಸ್ತಿ ಬರ್ಕೊಟ್ಯಾ? ಹೌದು ಮಾವ, ಅವನ್ಗೆ ಮನೆ ಮಠ ಆಸ್ತಿ ಕೆಲ್ಸ ಏನೂ ಇಲ್ವಂತೆ. ಅವನ ಹೆಸ್ರಿಗೆ ಆಸ್ತಿ ಬರ್ಕೊಟ್ರೆ ಮನೆ ಅಳಿಯನಾಗಿರ್ತೀನಿ ಅಂತ ಹೇಳ್ದ. ನನ್ನ ತಂಗಿ ಬಾಳ್ ಚೆನ್ನಾಗಿದ್ರೆ ಸಾಕು ಅಂತ ನನ್ನ ಆಸ್ತಿನೆಲ್ಲ ಅವನ ಹೆಸ್ರಿಗೆ ಬರ್ಕೊಟ್ಬಿಟ್ಟೆ. ಗೌರಿ, ಏನಪ್ಪ ನೀನು? ಮುಚ್ಚು ಬಾಯಿ, ಉಸಿರೆತ್ತಬಾರ್ದು. ಯಾರನ್ನ ಕೆಳ ಆಸ್ತಿ ಬರ್ಕೊಟ್ಯಾ ನೀನು? ನನ್ನ ಮಗ ನಿನ್ ತುದಿಗೆ ತಾಳಿ ಕಟ್ಟಿದ ಮೇಲೆ ನಿಂಗೆ ಸಂಬಂಧಪಟ್ಟಿದ್ ಏನೇ ಇದ್ರು ಎಲ್ಲ ನನಗೆ ಸೇರ್ಬೇಕು. ನೀನು ನಿಮ್ ಮನೆ ಸೊಸೆ ಮಾಡ್ಕೊಂಡಿದ್ದು ನಿನ್ನ ಹೆಸರಿರೋ ಆಸ್ತಿಗೋಸ್ಕರನೇ. ಗೌರಿ ಚಿನ್ನದಂತಹ ಹುಡುಗಿ, ಆದ್ರೆ ಮನೆಯಲ್ಲಿ ಮಲತಾಯಿ ಸರಿ ಇಲ್ಲ. ಬಸಣ್ಣ ಹೇಗಾದ್ರೂ ಮಾಡಿ ಗೌರಿನ ಮದುವೆ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದಾನೆ. ತಾವು ದೊಡ್ಡ ಮನಸ್ಸು ಮಾಡಿ ಗೌರಿನ ಮನೆ ತುಂಬಿಸ್ಕೊಂಡ್ರೆ ತುಂಬಾ ಉಪಕಾರವಾಗುತ್ತೆ. ಅಲ್ಲದೆ ನಿಮ್ಮ ಮಗನೂ ಗೌರಿನ ಇಷ್ಟಪಟ್ಟಿದ್ದಾನೆ. ಏನ್ ಹೇಳ್ತೀರಾ ಪೂಜಾರೇ? ನಮ್ಮ ಮಗ ಇವ್ರ ಮಗಳನ್ನ ಇಷ್ಟಪಟ್ಟಿರ್ಬೋದು, ಹಂಗಂತ ಮದುವೆ ಮಾಡ್ಕೊಡಕತ್ತದ?
ನಮ್ಮ ಮಗನಿಗೆ ಮಾರ್ಕೆಟ್ನಾಗೆ ಭಾರಿ ಡಿಮಾಂಡ್ ಐತೆ. 30 ಕೊಡ್ತೀವಿ 40 ಕೊಡ್ತೀವಿ ಅಂತ ರೇಟ್ನ ಏರಿಸ್ತಾವ್ರೆ. ಅಂತ ಅದರಲ್ಲಿ ವರದಕ್ಷಿಣೆ ವರೋಪಚಾರ ಏನು ಇಲ್ಲದೆ ಮದುವೆ ಮಾಡ್ಕೊಡಿ ಅಂದ್ರೆ ನಮಗೇನ್ ದರ್ದ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಗೌರಿನ ಹುಟ್ಟು ಬಟ್ಟೆಲೆ ಕಳ್ಸ್ಕೊಡಕ್ಕಾಗತ್ತಾ? ನಾನು ಈ ಮನೆಗೆ ಮನೆ ಅಳಿಯನಾಗಿ ಬಂದವನು. ನಂದು ಅಂತ ಆಸ್ತಿ ಪಾಸ್ತಿ ಏನೂ ಇಲ್ಲ. ಈ ಆಸ್ತಿ ಎಲ್ಲ ಗೌರಿ ಅಮ್ಮನಿಗೆ ಸೇರಿತ್ತು. ಅವಳು ಸತ್ತ ಮೇಲೆ ಆ ಆಸ್ತಿ ಎಲ್ಲ ಗೌರಿ ಹೆಸರಿನಲ್ಲೇ ಇದೆ. ಗೌರಿ ನಿಮ್ಮ ಮನೆ ಸೊಸೆಯಾಗಿ ಬಂದ್ರೆ ಆ ಆಸ್ತಿ ಎಲ್ಲ ನಿಮಗೆ ಸೇರಿದಾಗ. ಹೌದೌದು, ಹಂಗಾದ್ರೆ ಸರಿ ಬಿಡಿ. ಇಲ್ಲ ಅಂದಿದ್ರೆ ನಿನ್ನಂತ ತಾಯಿಲ ತಬ್ಲಿನ ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ನಂಗೇನ್ ತೀಟೇನಾ? ತಂಗಿ ಸತ್ರೇನು ನಿಮ್ಮ ಅಪ್ಪ ಸತ್ರೇನು, ನನಗ್ ಬೇಕಾಗಿರೋದು ಆಸ್ತಿ. ಮೊದಲು ನಿನ್ನ ಆಸ್ತಿನ ನಿನ್ನ ಹೆಸರಿಗೆ ಬಾರಿಸ್ಕೊಂಡ್ ಬಾ. ನಿಂತ್ಕ, ಒಡವೆನೆಲ್ಲ ತೆಗಿ. ಯಾರ್ದೋ ದೊಡ್ಡ ಎಲ್ಲ ಮಂದಿ ಜಾತ್ರೆ ನಿಮ್ಮಪ್ಪ ಕೊಟ್ಟು ಕಳ್ಸಿದ್ದ ಇದ್ನಲ್ಲ. ಏಯ್ ತೆಗಿ, ಇಸ್ಕಳೆ ಇಸ್ಕ. ಹೋಗೋ. ಏಯ್ ನಿಂತ್ಕ, ಈ ದರಿದ್ರ ನಮ್ಗೆ ಯಾಕೆ? ನೀನೇ ತಗೊಂಡೋಗು. ಆಸ್ತಿ ಬರ್ಸ್ಕೊಂಡ್ಬರ್ಬೇಕು, ಇಲ್ಲ ಅಂದ್ರೆ ಅಷ್ಟೇ. ಹಾ, ಅಲ್ಲ ಕಣೆ, ನೀನು ಸೀರೆನೆ ನೆಟ್ ಕುಟ್ಕೊಳಕ್ ಬರಲ್ಲ. ಲವ್ ಹೆಂಗೆ ಮಾಡ್ದೆ? ಲವ್ಗೂ ಸೀರೆಗೂ ಏನ್ ಸಂಬಂಧ ಅಜ್ಜಿ? ಚಡ್ಡಿ ಹಾಕೊಂಡೆ ಲವ್ ಮಾಡ್ಬೋದಲ್ಲ ಅಜ್ಜಿ? ಅಯ್ಯ, ಅದಿಲ್ದೇನೋ ಆಗ್ಬೋದಲ್ಲ. ಅದಕ್ಕೆ ಅಜ್ಜಿ ಈಗ ಮದುವೆ ಮಾಡ್ಕೊಳ್ತಿರೋದು? ಅಯ್ಯಯ್ಯ ಮುತ್ಕೆ, ಇನ್ನ ಸೀರೆ ಉಡ್ಸಿಲ್ವಾ ನೀನು? ನಿನ್ ಮಗಳು ಮ್ಯಾದ್ರಗೊಂಬೆ ಆಡ್ದಂಗ ಆಡ್ತಾ ಇದ್ದಾಳೆ. ಏನ್ ಮಾಡ್ಲಿ, ಉಡಿಸ್ತಾ ಇದ್ದೀನಲ್ಲ. ಸರಿ ಉಡ್ಸು. ಸರಿಯೇ ನಿಂತ್ಕೋ ಚಿನ್ನ. ಅಮ್ಮ, ಅವ್ರಿನ್ನೂ ಬರ್ಲಿಲ್ವಾ? ಬರ್ಬೇಕಾಗಿತ್ತು. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಇವರು? ನನಗನ್ಸುತ್ತೆ ಎಲ್ಲೋ ಏರೋಪ್ಲೇನ್ ಮಿಸ್ ಆಗಿರಬಹುದು ಅಂತ. ಯೋ, ನನಗ್ ಗೊತ್ತು ಕಣಯ್ಯ ನೀನ್ ಯಾಕೆ ಗಂತ್ಯ ಅಂತ. ನಿನ್ ಅಳಿಯನ್ಗಾದ್ರೆ ಕಾರ್ ಇದೆ, ನನ್ನ ಅಳಿಯನ್ಗೆ ಸ್ಕೂಟರ್ ಗತಿ ಇಲ್ಲ ಅಂತ ತಾನೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನನ್ ಮಗಳ ಅದೃಷ್ಟ ಚೆನ್ನಾಗಿತ್ತು, ಅವಳು ಒಳ್ಳೆ ಗಂಡ ಸಿಕ್ತ. ಅಳಿಯಂದ್ರೆ ಬನ್ನಿ ಬನ್ನಿ. ಯಾಕೆ ಸೇಮ್ ಓಲ್ಡ್ ವಿಲೇಜ್ ಪ್ರಾಬ್ಲಮ್, ಡಿಸ್ಗಸ್ಟಿಂಗ್. ನಿಮ್ಮ ಮಾವ. ಹಾಯ್ ಮಾಮ್ಸ್. ನಮಸ್ಕಾರ ತಂದೆ. ಓ, ಓಲ್ಡ್ ಮಾಡೆಲ್. ಐ ಪಿಟಿ ಯು. ಅತ್ತೆ, ವೇರ್ ಇಸ್ ಮೈ ಸ್ವೀಟಿ? ರೂಮಲ್ಲಿ ಅವಳೆ. ಪ್ರೇಮಾ, ಎಕ್ಸೈಟ್ ಪ್ಲೀಸ್. ಥ್ಯಾಂಕ್ ಯು. ಮಾಮ್ಸ್ ಬಾಯ್. ಪ್ರೇಮಾ, ನೀನು ಬಾಯಿಗೆ ಬೆಂಕಿ ಹಾಕ. ಕಣ್ಣು ಕಪ್ಪು ಕನ್ನಡಕ, ಕೈಲಿ ಸಿಗರೇಟು, ತಲೆ ಮೇಲೆ ಟೋಪಿ, ಇನ್ನು ಏನೇನು ಕಪಚೇಷ್ಟಗಳು ನೋಡ್ಬೇಕಾಗಿದೆಯೋ ತಂದೆ ಸಿದ್ಧಲಿಂಗೇಶ್ವರ, ನೀನೇ ಕಾಪಾಡಬೇಕು. ಈ ವಯ್ಯಂತ್ ಯಾವಾಗ್ಲೂ ಇದ್ದಿದ್ದೆ. ಗೌರಿ, ನಿಮ್ ಚಿಕ್ಕಮ್ಮ ಹೇಳಿ ಕಳಿಸ್ಲಾ? ಇಲ್ಲಪ್ಪ, ಮಾವನ್ನೇ ಕಳ್ಸಿದ್ರು. ಮತ್ತೆ ಒಬ್ಳೆ ಬಂದಿದೀಯಾ? ಜೊತೆಲಿ ಅಮ್ಮನ್ ಫೋಟೋನು ಇದೆಯಲ್ಲಪ್ಪ. ಇದನ್ನ ಯಾಕಮ್ಮ ತರೋದಕ್ಕೆ ಹೋದೆ? ನಾನ್ ಈ ಮನೆಯಿಂದ ಹೋಗುವಾಗ ಇದನ್ನೇ ಅಲ್ವಪ್ಪ ತಗೊಂಡ್ ಹೋಗಿದ್ದು. ಏನಮ್ಮ ಗೌರಿ, ಏನೇನೋ ಮಾತಾಡ್ತಾ ಇದೀಯಾ? ಅಪ್ಪ, ನನ್ನ ಮನೆಯಿಂದ ಓಡಿಸ್ಬಿಟ್ರಪ್ಪ.
ಹುಚ್ಚಿಡಿದಿರೋದು ನನಗಲ್ಲ ಕಣೆ, ನಿನಗೆ. ನಿನಗೆ ಆಸ್ತಿ ಹುಚ್ಚಿಡಿದಿದೆ, ಅಂತಸ್ತಿನ ಹುಚ್ಚಿಡಿದಿದೆ. ಎಳೆ ವಯಸ್ಸಿನಿಂದ ಇವಳು ಗೋಳು ಹೊಯ್ಕೊಂಡಿದ್ದು ಅಲ್ದೆ ಇವಳು ಬಾಳಿಗೆ ಬೆಂಕಿ ಇಡ್ತಿದ್ಯಾ? ಏಯ್, ಯಾವ ನನ್ನ ಮಗನ ಕೇಳಿ ಆಸ್ತಿ ಬರ್ಸ್ಕೊಂಡಿ? ನೀನ್ ಯಾವ ಗಂಡ ನಾಯಕ ಅಂತ ನಿನ್ನ ಕೇಳ್ಬೇಕು? ನನ್ನ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ನನ್ಗೇನ್ ಆಸ್ತಿ ಕೊಟ್ಟಿದ್ಯಾ? ನನ್ಗೂ ಒಬ್ಳು ಮಗಳಿದ್ದಾಳೆ, ಎಲ್ಲ ಆಸ್ತಿನೂ ಈ ದರ್ವೇಸಿ ಕೊಟ್ಟಿದ್ಯಾ? ಇದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಅವ್ರ ಅಮ್ಮಂದು. ಅದನ್ನ ಅವಳು ತಗೊಂಡು ಹೋದ್ಲು. ಹಾ, ಅವ್ರ ಅಮ್ಮಂದು. ಅವ್ರ ಅಮ್ಮ ಸತ್ತಿದ್ದಕ್ಕೆ ಅವಳಿಗೆ ಆಸ್ತಿ ಸಿಕ್ತು. ನೀನ್ ಸತ್ರೆ ನನ್ಗೇನೇ ಸಿಗುತ್ತೆ? ಅದಕ್ಕೆ ನೀನು ನನಗ್ ಮೋಸ ಮಾಡಿದೆ, ನಾನು ನನ್ನ ಮಗಳು ಬಸ್ರಿ ಅಂತ ಹೇಳಿ ನೀನೇ ಮೋಸ ಮಾಡಿದೆ. ಅಂದ್ರೆ ಪ್ರೇಮ ಬಸ್ರಿ ಅಲ್ವಾ? ಏಯ್, ಕದ್ದು ಬಸ್ರಾಗಕ್ಕೆ ನನ್ ಮಗಳೇನು ಹಲ್ಕ ವಂಶದಲ್ಲಿ ಹುಟ್ಟಿಲ್ಲ. ಇವನ್ ಯಾರು ಗೊತ್ತಾ? ನನ್ನ ಅಣ್ಣನ್ ಮಗ. ಹಾ, ಮಿಸ್ಟರ್ ಓಲ್ಡ್ ಮಾಡೆಲ್. ಈ ಮಾಸ್ಟರ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದು ನಾನು. ಅಯ್ಯೋ ಪಾಪಿ ನನ್ನ ಮಗನೇ, ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ? ನನ್ನ ಮಗಳಿಗೆ ಮೋಸ ಮಾಡ್ತೀರೇನೋ ಏನು ಅರಿದ ನನ್ನ ಮಗಳಿಗೆ? ಏಯ್, ಇವತ್ತು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏಯ್, ಮಗನೇ, ಮರ್ಯಾದೆಯಿಂದ ಆಸ್ತಿನ ವಾಪಸ್ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ನಿನ್ನ ನಾವು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಯಾವ ಕಾರಣಕ್ಕೂ ನಾನು ಆಸ್ತಿ ವಾಪಸ್ ಕೊಡಲ್ಲ. ಅದೇನ್ ಮಾಡ್ಕೊಂತ ಮಾಡ್ಕೋ. ಚಿಕ್ಕಮ್ಮ, ಹಾಗನ್ಬೇಡಿ ಚಿಕ್ಕಮ್ಮ. ನನ್ಗೋಸ್ಕರ ಆಗಿದ್ರೆ ನಾನೇನು ಕೇಳ್ತಿರ್ಲಿಲ್ಲ. ಇದು ನನ್ನ ಜೀವನದ ಪ್ರಶ್ನೆ. ಆದ್ರೆ ನಮ್ಮ ಮಾವ ಆಸ್ತಿ ಬರ್ಸ್ಕೊಂಡ್ ಬರ್ದೇ ಇದ್ರೆ ಹೊಸಲು ತುಳಿಬೇಡ ಅಂತ ಹೇಳಿದ್ದಾರೆ. ನನ್ ಜೀವನ ಹಾಳಾಗತ್ತೆ ಚಿಕ್ಕಮ್ಮ, ಹಾಳಾಗುತ್ತೆ. ಅದು ಕಟ್ಕೊಂಡು ನನ್ಗೇನಾಗಬೇಕಾಗಿದೆ? ಚಿಕ್ಕಮ್ಮ, ಹಾಗನ್ಬೇಡಿ ಚಿಕ್ಕಮ್ಮ. ದಯವಿಟ್ಟು ನನ್ನ ಜೀವನ ಹೇಗಾದ್ರೂ ಉಳ್ಸ್ಕೊಡಿ ಚಿಕ್ಕಮ್ಮ. ಆಸ್ತಿ ಕೊಡಲ್ಲ. ಅಯ್ಯೋ ಬಸವ, ಅಯ್ಯೋ ಬಸವ, ಏನಾಯ್ತು? ಬಸವಣ್ಣ, ಏನಾಯ್ತು? ಏನಾಯ್ತಪ್ಪ? ಏನಾಯ್ತು? ಏನಾಯ್ತು ಬಸವ? ಅಯ್ಯೋ ಗೌರಿ, ಹಾಲು ಕುಡ್ಸಕ್ ಹೋಗಿ ನೀನೇ ಕಚ್ಚಿಸ್ಕೊಂಡ್ಬಿಟ್ಟಿಲ್ಲಮ್ಮ. ಅಯ್ಯ ಬೇಪಾರಿ ನನ್ನ ಮಗನೇ, ಆ ಮಗಿನ ಹತ್ರ ಆಸ್ತಿ ಬರ್ಸ್ಕೊಂಡಿದ್ದೀರಾ, ನೀವ್ ಉದ್ಧಾರ ಆಗಲ್ಲ, ಖಂಡಿತ ಉದ್ಧಾರ ಆಗಲ್ಲ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ ಕಣ ಬಸವ. ಅಯ್ಯೋ ಬಸವ, ಏನಪ್ಪ ಏನಾಯ್ತಪ್ಪ ಬಸವ? ಬಸವ ಏನು? ಬಸವ, ಬಸವಣ್ಣ ಮಾತಾಡೋ ಬಸವ. ಡಾಕ್ಟ್ರೇ, ಅಪ್ಪ ಹೇಗಿದ್ದಾರೆ? ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆಯಮ್ಮ, ತಕ್ಷಣ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡಲೇಬೇಕಾ ಡಾಕ್ಟ್ರೇ? ಹೌದಮ್ಮ, ಕಂಪಲ್ಸರಿ ಮಾಡಲೇಬೇಕು. ಎಷ್ಟು ಖರ್ಚಾಗ್ಬೋದು? ಸುಮಾರು 1 ಲಕ್ಷ ಖರ್ಚಾಗತ್ತೆ. ಸರಿ, ನೀವು ಕೌಂಟರ್ಲಿ ಹಣ ಕಟ್ಬಿಟ್ಟು ಬನ್ನಿ, ನಾನು ಆಪರೇಷನ್ ರೆಡಿ ಮಾಡ್ತೀನಿ. ಚಿಕ್ಕಮ್ಮ, ಅಪ್ಪಂಗೆ ಆಪರೇಷನ್ ಮಾಡಬೇಕು. 1 ಲಕ್ಷ ರೂಪಾಯಿ ಆಗುತ್ತಂತೆ. ಅಷ್ಟೊಂದು ದುಡ್ಡು ಎಲ್ಲಿದೆ ನಮ್ಮ ಹತ್ರ? ನನ್ನ ಹೆಸರಲ್ಲಿರೋ ಆಸ್ತಿನ ನಿಮ್ಮ ಹೆಸರಿಗೆ ಬರ್ಕೊಟ್ನಲ್ಲ, ಆ ಆಸ್ತಿನ ಅಡ ಇಟ್ಟು ಆಪರೇಷನ್ ಮಾಡ್ಸೋಣ. ನೋಡಿ, ನೀವು ಯಾವತ್ತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಇಟ್ರೋ ಅವತ್ತೇ ಆಸ್ತಿ ಎಲ್ಲ ನಂದಾಗೋಯ್ತು. ನೋಡಿ, ಹಾಳಾಗಿ ಹೋಗ್ಲಿ ಬಿಡಿ, ಆಸ್ತಿ ಯಾರ್ದಾದ್ರೆ. ನೀವು ಸುಮ್ನೆ ಎಕ್ಸೈಟ್ ಆಗ್ಬೇಡಿ. ಎಲ್ಲ ಡಾಕ್ಟರ್ಗಳು ಹೀಗೆ ಹೇಳೋದು. ಈಗ ಆಡ ಇಡ್ತೀವಿ, ದುಡ್ಡು ತರ್ತೀವಿ, ಆಪರೇಷನ್ ಮಾಡಿಸ್ತೀವಿ ಅಂತ ಇಟ್ಕೊಳ್ಳೋಣ. ಟೈಮ್ ಬ್ಯಾಡು, ಹೋಗ್ಬಿಡ್ತಾನೆ. ಮುಂದೆ ನಮ್ ಗತಿ ಏನು ಯೋಚನೆ ಮಾಡಿದಿರಾ? ಆ ರೀತಿ ಬಯಸ್ಬೇಡಿ. ಆಪರೇಷನ್ ಮಾಡಿದ್ರೆ ಖಂಡಿತ ಅಪ್ಪ ಬದುಕ್ತಾರೆ. ಹೇಗಾದ್ರೂ ಮಾಡಿ ದುಡ್ಡು ತರೋಣ. ಆ ದೇವ್ರು ಖಂಡಿತ ನಮಗ್ ಮೋಸ ಮಾಡಲ್ಲ. ಅಯ್ಯೋ, ಹಾಗಂತ ನೀವ್ ಅನ್ಕೋಬಹುದು. ನೋಡ್ರಿ, ಮೊದ್ಲೇ ನನಗೆ ಕೆಲಸ ಇಲ್ಲ ಅಂತ ನಿಮ್ಗೆ ಗೊತ್ತು. ಇನ್ನು ನಾನು ಅಪಾಪೋಲಿ ತರ ತಿರುಗ್ತಾ ಇದ್ರೆ ನಿಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಏನಾದ್ರು ವ್ಯಾಪಾರ ಮಾಡೋಣ ಅಂತ ಹೊಲ ಮನೆ ಎಲ್ಲಾ ಪೇಪರ್ಸ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಇನ್ನು 2-3 ತಿಂಗಳಾಗುತ್ತೆ. ಈಗ ಹೋಗ್ಬೇಡ ಅಂದ್ರೆ ಅವ್ರೇನ್ ವಾಪಸ್ ಕೊಡ್ತಾರ? ಇದೆಲ್ಲ ಆಗೋ ಕೆಲ್ಸನ? ಚಿಕ್ಕಮ್ಮ, ನೀವಾದ್ರೂ ಹೇಳಿ, ಅಪ್ಪಂಗ ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಮುತ್ತೈದೆ ತನ. ದಯವಿಟ್ಟು ಈ ಸೆಂಟಿಮೆಂಟ್ ಎಲ್ಲ ಬೇಡ. ಅವ್ರು ಹಣೆ ನೋಡ್ಕೊಂಡ್ರೆ ನಮ್ಮ ಹಣೆ ಬರ ಯಾರು ನೋಡ್ತಾರೆ? ನೋಡಿ, ಹಾಗೆಲ್ಲ ಅನ್ಬೇಡಿ. ಹೇಗಾದ್ರೂ ಮಾಡಿ ನಮ್ಮ ಅಪ್ಪನ ಉಳಿಸ್ಕೊಡಿ.
ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಈ ವಾತಾವರಣ ಅವರ ತಲೆ ಕೆಡಿಸ್ತಾರೆ. ಅದ್ರ ಮೇಲೆ ನೀವು ಬೇರೆ. ಅತ್ತೆ ಮೊದಲು ಇಲ್ಲಿಂದ ನಡೀರಿ, ಯಾವ್ದಾರ ಹೋಟ್ಲು ಹೋಗಿ ರೆಸ್ಟ್ ತಗೊಂಡು ಆಮೇಲೆ ಬರೋಣ. ನಡೀರಿ. ಚಿಕ್ಕಮ್ಮ ದಯವಿಟ್ಟು ನೀವಾದ್ರೂ ಹೇಳಿ ಚಿಕ್ಕಮ್ಮ. ಚಿಕ್ಕಮ್ಮ ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ನಿಮ್ಗೆ? ನಡೀರಿ ಕೈನಾ. ಅತ್ತೆ ನಡೀರಿ. ನೋಡಿ ದಯವಿಟ್ಟು ಹಾಗಾಗ್ಬೇಡಿ. ನಮ್ಮಪ್ಪನ ಉಳಿಸ್ಕೊಡಿ ದಯವಿಟ್ಟು. ಇಲ್ಲ ಅತ್ತೆ ಏನ್ ತಮಾಷೆ ನೋಡ್ತಾ ಇದ್ದೀರಾ? ನಡೀರಿ. ಪ್ರೇಮ ಪ್ರಾಣ ತಿನ್ನಕ್ಕೆ ಬರ್ತಾರೆ. ನಾನ್ಸೆನ್ಸ್. ಡಾಕ್ಟ್ರೆ ಹಣ ಕಟ್ಟಿ ರಸೀದಿ ತಂದಿನಮ್ಮ? ಇಲ್ಲ ಡಾಕ್ಟ್ರೆ, ನಮ್ಮವರೆಲ್ಲ ಹೊರಟೋದ್ರು. ನನ್ನ ಹತ್ರ ದುಡ್ಡಿಲ್ಲ. ದಯವಿಟ್ಟು ಆಪರೇಷನ್ ಮಾಡಿ, ಹೇಗಾದ್ರೂ ಮಾಡಿ ದುಡ್ಡು ತರ್ತೀನಿ. ನೋಡಮ್ಮ, ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಹಣ ಕಟ್ಟಿದ್ರೇನೆ ಆಪರೇಷನ್ ಮಾಡೋದು. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲಮ್ಮ. ಹಾಗೆ ಹೇಳ್ಬೇಡಿ ಡಾಕ್ಟ್ರೆ, ದಯವಿಟ್ಟು ನಮ್ಮ ತಂದೆನ ಉಳಿಸ್ಕೊಡಿ ಡಾಕ್ಟ್ರೆ. ದಯವಿಟ್ಟು ಉಳಿಸ್ಕೊಡಿ, ಹಾಗೆ ಹೇಳ್ಬೇಡಿ ಡಾಕ್ಟ್ರೆ. ಪ್ಲೀಸ್. ಡಾಕ್ಟರ್ ಡಾಕ್ಟರ್, ಐಸಿಯುನಲ್ಲಿರೋ ಪೇಷಂಟ್ಗೆ ವೈಟಲ್ ಸೈನ್ಸೇ ಇಲ್ಲ. ಐ ಥಿಂಕ್ ಹಿ ಇಸ್ ನೋ ಮೋರ್. ಅಪ್ಪ 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 ಅಪ್ಪ. ಮೇಡಮ್, ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗ್ತಾ ಇದೀವಿ. ಬಿಲ್ ಕಟ್ಬಿಟ್ಟು 3 ಗಂಟೆಗೆ ಬಾಡಿನ ತಗೊಂಡೋಗಿ. ರೂಮ್ ಓಕೆ ಅಲ್ಲತ್ತೆ? ಸರ್ ತಗೋ. ಸರ್ ಟಿಫನ್ ಇವರಿಬ್ರು ರೆಡಿ ಆದ್ಮೇಲೆ ಆರ್ಡರ್ ಮಾಡ್ತಾರೆ, ತಗೊಂಬಂದು ಕೊಟ್ಬಿಡು. ಸರಿ ಸರ್. ಮತ್ತೆ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, 10 ನಿಮಿಷ ಹೊರಟು ಬಂದ್ಬಿಡ್ತೀನಿ. ಬಾಯ್. ಬಿಡೋ ಕಾರ್ಡು. ನನ್ನ ಮಕ್ಳ ಲವ್ ಎಲ್ಲಪ್ಪ ಜೋಕರು ಕಾಣಿಸಲ್ಲ. 4 ಜೋಕರ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅಷ್ಟೇ ಹಾಗಾದ್ರೆ. ಬೇಡ ಹಾಕೋ ಬೇಗ. ಬೆಳಿಗ್ಗೆಯಿಂದ ಹೆಣ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಇಷ್ಟೊತ್ತಾದ್ರೂ ಬರಲಿಲ್ಲ. ಸೂರ್ಯಾಸ್ತವಾಗ್ತಾ ಇದೆ. ಏನಮ್ಮ ಮಾಡೋದು? ಗೌರವ, ತರುಣ ತೀರಿಸ್ಕೊಳ್ಳವ. ಬಸಣ್ಣ, ನಡೆಯವ ಗೌರಿ. ಅಯ್ಯೋ ಅಯ್ಯೋ ಕೊನೆಗೂ ನಿಮ್ಮಪ್ಪನ ನುಂಗ್ಕೊಂಬಿಟ್ಯಾ? ನನ್ ಸೌಭಾಗ್ಯನ ಕಿತ್ಕೊಂಬಿಟ್ಯಾ?
ನೀನ್ ಯಾಕೆ ನಿನ್ ಗಂಡ ಮನೆ ಬಿಟ್ಟು ಬಂದಿದ್ದು? ನೀನ್ ಗಂಡನ ಮನೆ ಬಿಟ್ಟು ಬಂದಿದ್ದಕ್ಕೆ ತಾನೆ ನನ್ ಗಂಡಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ಅವ್ನು ಸತ್ತಿದ್ದು. ನಾನು ತಾಳಿ ಕಟ್ಸ್ಕೊಂಡಿದ್ದ ಹೆಂಡತಿ ಕಡೆ ನಾನಿನ್ನೂ ಬದುಕಿದ್ದೀನಿ. ಯಾರನ್ನ ಕೇಳಿ ಶವ ಸಂಸ್ಕಾರ ಮಾಡ್ದೆ ನೀನು? ಯಾರನ್ನ ಕೇಳ್ದೆ ನೀನು? ಯಾರನ್ನ ಕೇಳ್ದೆ? ಯಾರನ್ನೇನೆ ಕೇಳೋದು? ಇದ್ದಾಗ ರವ ರವ ಅಂತ ಉರ್ಸಿ ಗೋಳೈಕೊಂಡೆ. ದೇವ್ರಂತ ಮನುಷ್ಯನಿಗೆ ನಿನ್ನಂತ ರಾಕ್ಷಸನ್ ಕಟ್ಟಿದಾಗ್ಲೇ ನನಗ್ ಪಾಪ ಸುತ್ಕೊಂತು ಕಣೆ. ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಎಲ್ಲಿಗೆ ಹಾಳಾಗೋಗಿದ್ರಿ? ನೀವು ಬರ್ತೀರಾ ಬರ್ತೀರಾ ಅಂತ ನೆನ್ನೆ ಎಲ್ಲ ಕಾದ್ವಿ. ಊರಿನ ಜನ ಎಲ್ಲ ಹೆಣಾನ್ ಕಾಯಿಸೋದು ಒಳ್ಳೇದಲ್ಲ ಅಂತ ಹೇಳಿದ್ದಕ್ಕೆ ಪಾಪ ತನ್ನ ಕೈಯಾರ ಕೊಳ್ಳಿ ಇಟ್ಟು ಹೆತ್ತರುಡಾನ ತೀರಿಸ್ಕೊಂಡ್ಬಿಟ್ಲು ಕಣೆ. ಲೇ ಲೇ, ನಿನ್ನ ಕೈಯಾರ ನಿನ್ನ ಸೌಭಾಗ್ಯನ ನೀನೇ ಹಾಳು ಮಾಡ್ಕೊಂಡಲ್ಲೇ, ಹಾಳು ಮಾಡ್ಕೊಂಡೆ. ನಮಸ್ಕಾರ ಬುದ್ಧಿ. ಏನ್ಲ ಸಾಲ ತೀರ್ಸ್ 6 ತಿಂಗಳಾದ್ರೂ ಈ ಕಡೆ ಪತ್ತನೇ ಇಲ್ಲ. ಮನೇಲಿ ದಿನಸಿ ಇಟ್ಕೊಂಡು ಸುಮ್ಕೆ ಸಾಲ ಮಾಡಿದ್ರೆ ತೀರ್ಸ್ಬೇಕಲ್ಲ ಬುದ್ಧಿ. ಸಾಲ ತೀರ್ಸೋದು ಯಾವ ನನ್ ಮಗ ಹೇಳದ್ನೋ? ಸರಿಯಾಗಿ ಬಡ್ಡಿ ಕಟ್ಟು. ನೀ ಸತ್ರು ಪರವಾಗಿಲ್ಲ, ಅಸಲು ನನ್ ಮಗ ತೀರಿಸ್ತಾನೆ. ಎಷ್ಟು ಬೇಕೋ ಬುದ್ಧಿ? 1000 ರೂಪಾಯಿ. ನಿನ್ನ ಮನೆ ತುಂಬಾ ದುಡಿಯೋರ್ನ ಇಟ್ಕೊಂಡು 1000 ರೂಪಾಯಿ ಕೇಳ್ತೀಯಾ? 5000 ರೂಪಾಯಿ ತಗೋ ಮಡಿಕ. ಬುದ್ಧಿ ಇಷ್ಟೊಂದು ದುಡ್ಡು? 5000? ಮಂಗಳಾರತಿಗೆ ನಿಯತ್ತ ಕಾಸಾಕರ್ ಕಂಡ್ರೆ ಕಂಡ್ಲಾ ಪೂಜಾರಿಗೆ ಪ್ರೀತಿ ತಗ. ಅಪ್ಪ, ಗೌರಿ ತಂದೆ ತೀರ್ಕೊಂಡ್ರಂತೆ. ಆ ಅಡವಿ ದೊಡ್ಡಲಿಂಗ ದುಡ್ಡು ಇಸ್ಕಮ್ಮ ಅಂದ್ರೆ ಇನ್ನು ಹೋಗಿಲ್ವ ನೀನು? ಮೊದ್ಲೇ ಅವಳು ಚಿಕ್ಕಮ್ಮ ರಾಕ್ಷಸಿ, ಈಗ ಅಪ್ಪನೂ ಇಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಮಾಡೋರು ಯಾರಪ್ಪ? ಕಷ್ಟದಾಗಿರೋರು ಕಣ್ಣೀರೋರ್ಸಕ್ಕೆ ನಾವೇನ್ ಅವ್ರ ಹೆಗಲ್ ಮೇಲಿರೋ ಟೌನ್ ಅಲ್ಲ. ಆ ತಿರುಪತಿ ನನ್ನ ಮಗನ ಹತ್ರ ಒಂದು ವಸೂಲಿ ಮಾಡ್ಕೊಂಬ ಹೋಗು. ನಾನು ಹೋಗಿ ನನ್ ಗೌರಿನ ಕರ್ಕೊಂಡ್ ಬರ್ತೀನಿ. ಜೋಲ್ ಸುರ್ಸೋ ನನ್ ಮಗನೇ. ಹೆಂಡತಿ 4 ದಿನ ಮಗ್ಲಾಗಿಲ್ಲ ಅಂದ್ರೆ ಆಗ್ಲೇ ಶುರುವಾಗೋಯ್ತ ನಿಂಗೆ? ಅಪ್ಪ, ಹೆಂಡತಿ ಮಗಳು ಮಾತ್ರ ಅಲ್ಲ, ಮನ್ಸಿಗೂ ಬೇಕು. ಅವಳ ಆಸ್ತಿ ವಾಪಸ್ ತರೋವರೆಗೂ ಅವಳಿ ಮನೆ ವಸೂಲ್ ತುಳಿಯಂಗಿಲ್ಲ. ದುಡ್ಗೋಸ್ಕರ ಕಟ್ಕೊಂಡ ಹೆಂಡತಿನ ಬಿಟ್ಟ ಅಂತ ಊರ್ ಜನ ಎಲ್ಲ ಆಡ್ಕೋತಾ ಇದಾರೆ. ಓ ಪರವಾಗಿಲ್ಲ ಕಣ್ಲಾ, ನೇಣ ಹಾಕದ ಸಿಮೆಂಟ್ ಸ್ವಲ್ಪ ಬೆಂಕಿ ಹಾಕ್ತಾರಕ್ಕಿಂತ ಎಷ್ಟು ವಾಸಿ ಅಲ್ವಾ? ಮುಚ್ಕ. ನೀವೇನ್ ಬೇಕಾದ್ರೂ ಅನ್ನಿ, ನಾನು ಹೋಗಿ ನನ್ ಗೌರಿನ ಕರ್ಕೊಂಡ್ ಬರ್ತೀನಿ. ಹೋಯ್ತೀನಪ್ಪ? ಹೋಗು, ಹೋಗ್ಲಾ? ಲೇ ಧರ್ಮಪತ್ನಿ, ಸತಿ ಸುಕನ್ಯಾ, ಸತಿ ಸಾವಿತ್ರಿ, ಬಾರೆ ಒಳಗೇನ್ ಮಾಡ್ತಾ ಇದೀಯಾ? ನಿನ್ ಕುಲಪುತ್ರ ಎಂಡ್ರಿ ಕರ್ಕೊಂಬತ್ತಾವನಂತೆ. ಪಾಪ ಅಪರೂಪಕ್ಕೆ ಹೋಯ್ತಾವನೆ. ಅವನ ಎಂಡ್ರಿಗೆ ಮಲ್ಗೆ ಹೂವ, ಮೈಸೂರು ಪಾಕು, ಪೇರನ್ ಲವ್ಲಿ ಎಲ್ಲ ತೊಗೊಂಡ ಕೊಡ್ಲಿ. ತಗೋ 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 ತಗೊಳ್ಳೆ. ಅಪ್ಪ ನಿಂತ್ಕೋ. ನಿನ್ನೆಂತಿ ನಿನ್ನಿಷ್ಟ ಕರ್ಕೊಂಬರಕ್ ಹೋಯ್ತೀಯ? ನನ್ನೆಂತಿ ನನ್ನಿಷ್ಟ. ನೇಣ ಹಾಕಿ ಸಾಯಿಸ್ತೀನಿ. ಏನ ಮಾಡ್ತೇನೆ ನೀನು? ಅಪ್ಪ, ನಿನ್ ಕೈ ಮುಗಿತೀನಿ, ಅಮ್ಮನ್ಗೇನು ಮಾಡ್ಬೇಡಪ್ಪ, ಬಿಟ್ಬಿಡಪ್ಪ. ಇವತ್ತು ಅವನ ಹೆಂಡತಿ ಕರ್ಕೊಂಬರ್ತಾನೆ, ನಾಳೆ ನಮ್ಮನೆ ಹೊತ್ತವರ್ಗ ಆಗ್ತಾನೆ. ಇಲ್ಲಪ್ಪ, ಇಲ್ಲ, ನಾನ್ ನೀನ್ ಹೇಳ್ದಂಗೆ ಕೇಳ್ತೀನಿ. ಅಮ್ಮನ್ ಬಿಟ್ಬಿಡಪ್ಪ, ಅಮ್ಮನ್ ಸಾಯಿಸ್ಬಿಡಪ್ಪ. ನೀನ್ ಯಾಕಪ್ಪ ನಾ ಹೇಳ್ದಂಗೆ ಕೇಳ್ತೀಯಾ? ಎಷ್ಟೇ ಆದ್ರೂ ನಿಮ್ಮ ಅಮ್ಮನ್ ಮುದ್ದಿನ ಮಗ ಅಲ್ವಾ ನೀನು? ಅವಳು ಹೇಳ್ದಂಗೆ ಕೇಳು. ಬೇಡಪ್ಪ. ಇನ್ನೊಂದು ದಪ್ಪ ಹೊಡೆಸತ್ತಿದ್ರೆ ನಿನ್ನ ಉಸಿರಿಕ್ಕಿಲ್ಲ. ಉಸಾರ್. ತಗೊಳ್ಳಿ ಸ್ವಾಮಿ. ಪಿತೃಯೋಗ ಆದ ವರ್ಷದೊಳಗೆ ಕನ್ಯಾದಾನ ಮಾಡಿ ಮದುವೆ ಮಾಡಿಸಿದ್ರೆ ಸ್ವರ್ಗದಲ್ಲಿರೋ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮಾಂಗಲ್ಯ ಧಾರಣೆ ಆಗಲಿ. ಬಾರಿ ಸಂತೆಗೆ ಹೋಗೋಣ ಬಾ, ಗದ್ದೆ ಒಳಗೆ ಸೇರೋಣ ಬಾ, ಬೇಗ ಬಾ. ನನಗೆ ಹತ್ಸೋದ್ ಮಾತ್ರ ಗೊತ್ತು, ಇಳಿಸಕ್ ಗೊತ್ತಿಲ್ಲ, ಅದಕ್ಕೆ ಬೀಳಿಸ್ಬಿಟ್ಟೆ. ಬಾ. ಬಿಡಿ ಮಾವ, ಇದಕ್ಕ ಕರ್ಕೊಂಡ್ ಬಂದ್ರಿ? ಮತ್ತೆ ಇನ್ಯಾತ ಕರ್ಕೊಂಡ್ ಬಂದೆ? ಮನೇಲಿದ್ರೆ ಮಾವನ್ ಕಾಟ, ಬೀದಿ ಬಂದ್ರೆ ಜನರ ಕಾಟ, ಇಲ್ಲಾಂದ್ರೆ ಆ ನೀರಿನ ಕಾಟ. ಇಲ್ಲಿ ಯಾರ ಕಾಟನೂ ಇಲ್ಲ. ನಾನು ನೀನು
ಇಬ್ರೇ ಅಬ್ಬಾ ನಾವೇನಾದ್ರೂ ಎಡವಟ್ ಮಾಡ್ಕೊಂಡ್ಬಿಟ್ರೆ 3 ತಿಂಗಳಲ್ಲಿ ನೀನು ಬ್ಯಾಂದ ವಾಂತಿ ಮಾಡ್ಕೊಂಡ್ಬಿಟ್ಯಾ. ಆಮೇಲೆ ನಿಮ್ಮಪ್ಪ ಪಾಪ ಏನೋ ಎಡವಟ್ ಮಾಡ್ಕೊಂಡ್ಬಿಟ್ಟವ್ರ ಮಕ್ಳು ಅಂತ ನಿನ್ನ ನನ್ನ ತಲೆ ಕಟ್ಬಿಡ್ತಾನೆ. ಬಾ ಬಾ ನನ್ನ ಬಂಗಾರಿ, ಬಾ ಬಾ ಬಂದ್ಬಿಡು. ಯಾವನು ಕಿತ್ತೋದ್ ನನ್ ಮಗ ಹಳೆ ಕಡೆ ನನ್ ಮುಖದ ಹತ್ರ ಇಟ್ಟು ನಿನ್ ಕಿತ್ತೋದ್ ಮುಖಕ್ಕೆ ಇದೇ ಲಾಯಕ್ಕು. ಅಯ್ಯ ಅದೇನೋ ಹೇಳ್ತಾರಲ್ಲ, ಒಳ್ಳೆಯವನು ಅಂತ ಮನೆ ಒಳಗೆ ಸೇರಿಸಿದ್ರೆ ಒಳಕಲ್ಲಾಗ ಅದೇನೋ ಊಯ್ದಂತೆ, ಬಾಮ ಇದಂತ ಮನೆ ಒಳಗೆ ಸೇರಿಸಿದ್ರೆ ನನ್ನ ಮಗಳು ಬಾಳ ಹಾಳು ಮಾಡ್ಬೇಕು ಅಂತಿದ್ಯೇನೋ. ಮಾವ ಹಾಳು ಮಾಡಕ್ ಬಂದಿಲ್ಲ ಮಾವ, ಉದ್ಧಾರ ಮಾಡಕ್ ಬಂದಿದ್ದೀನಿ. ನಾನ್ ನಿನ್ ತಿಥಿ ಮಾಡಕ್ ಬಂದಿದ್ದೀನಿ. ಯಾಕೆ? ನಾವಿರೋ ಈ ಸ್ಪಾಟ್ ಅಲ್ಲಿ ನದಿ ಇದೆಯಾ? ಇಲ್ಲ. ಕೆರೆ ಇಲ್ಲ. ಬೋರ್ವೆಲ್ ಇಲ್ಲ. ಬಾವಿ ಇಲ್ಲ. ಸಮುದ್ರ? ತೋಟದಲ್ಲಿ ಸಮುದ್ರ ಬರುತ್ತೇನೋ? ಹಂಗಾದ್ರೆ ನೀನ್ ರೈಟ್ ಹೇಳು. ಯಾಕೆ? ನನಗಿರೋದೇ ಒಂದೇ ಒಂದು ನೀರಿನಲ್ಲಿ ಗಂಡ, ಆ ನೀರು ಇಲ್ಲಿಲ್ಲ, ನನಗೆ ಗಂಡ ಇಲ್ಲ. ನೀನ್ ರೈಟ್ ಹೇಳು. ಮಾವ ಅಂತ ಮಾವ ನೆಗಡಿ ಬಿದ್ದು ಸಾಯ್ಲಿ, ಭೂಮಿ ಭಾರ ಕಮ್ಮಿ ಆಗುತ್ತೆ. ಬಾರೆ ಬಾರೆ ಮಾವ ಮಾವ. ಗುಂಡ, ನಿನಗೆ ಜಲಗಂಡ ಇದೆ. ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ನಾನಾ ತೊಂದರೆ ಅನುಭವಿಸ್ತ್ಯಾ, ಸಾವು ಕೂಡ ಬರ್ಬಹುದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದೆ, ಎಳ್ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಕೋತಿ. ಕಾಫಿ ಕೇಳಿ ಇಲ್ಲೇನ್ ಮಾಡ್ತಿದ್ದೀರಾ? ಎಲ್ಲೇನ್ ತೋಡ್ಕೊಂಡ್ ನಿಮ್ಮನ್ನ? ಅದು ಏನಿಲ್ಲ, ನಾನು ಸಿಟಿ ಅವನಲ್ವಾ, ವಿಲೇಜ್ ಬ್ಯೂಟಿನ ಹಾಗೆ ಎಂಜಾಯ್ ಮಾಡ್ತಾ ಇದ್ದೆ. ಎಲ್ಲೇ? ಅಲ್ಲಿ ಆ ಲ್ಯಾಂಡ್ಸ್ಕೇಪ್ ನೋಡಿ, ಎಷ್ಟು ಚೆನ್ನಾಗಿದೆ. ಮಮ್ಮಿ ಮಮ್ಮಿ, ಏಯ್ ಎಷ್ಟು ದಿವಸದಿಂದ ನಾನು ಬಾಳ್ ಹಾಳು ಮಾಡ್ಬೇಕು ಅಂತ ಹೊಂಚಾಕೊಂಡಿದ್ಯೆ? ಪ್ರೇಮ, ನಾನೇನ್ ಮಾಡ್ದೆ? ಇನ್ನೇನೇ ಮಾಡ್ಬೇಕು? ಏನೇ ಅದು? ಅಲ್ಲಿ ನೋಡಮ್ಮ. ಒಳಗಡೆ ಹೋಗು. ಪಾಪಿ, ನಿನ್ಗೇನೆ ಬಂತು? ಮೈದನ್ನ ಮಗನ್ ಸಮಾನ ಅಂತಾರೆ, ಅವನ ಮೇಲೆ ಕಣ್ಣಾಕಿದ್ಯಾ ನೀನು? ಇಲ್ಲ ಚಿಕ್ಕಮ್ಮ, ನನ್ಗೇನು ಗೊತ್ತಿಲ್ಲ. ನೀನ್ ಹಿಂಗೆಲ್ಲ ಯಾಕೆ ಮಾಡ್ದೆ ಅಂತ ನನಗೆ ಗೊತ್ತು ಕಣೆ. ನನ್ ಗಂಡನ್ ಮಳ್ ಮಾಡಿ ಆಸ್ತಿ ಎಲ್ಲ ವಾಪಸ್ ಬರ್ಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಅಯ್ಯಯ್ಯೋ, ಅಂತ ಪ್ಲಾನ್ ನನ್ಗೇನು ಗೊತ್ತಿಲ್ಲ. ಬೆಳ್ಳಿಗಿರೋದೆಲ್ಲ ಹಾಲು ಅನ್ಕೊಂಡಿರೋಳ್ ನಾನು. ನೀನು ಮನುಷ್ಯನಲ್ಲ, ಪ್ರಾಣಿ. ನಮ್ಗಳ ಜೊತೆ ಬಾಳ ಯೋಗ್ಯತೆ ನಿನಗಿಲ್ಲ. ಮಮ್ಮಿ, ಇವಳನ್ನ ಕರ್ಕೊಂಡೋಗಿ ದನಕ್ ಕೊಟ್ಟೆ ನೋಡು. ನೀನ್ ಯಾವನು ಸಿಗ್ಲಿಲ್ವೇನೆ? ನನ್ನಲ್ಲಿಯೇನೆ ಬೇಕಿತ್ತೇನೆ. ನನ್ ಮಗಳ ಜೀವನ ಹಾಳು ಮಾಡ್ಬೇಕು ಅಂತಿದ್ಯೇನೆ ನೀನು? ಇನ್ಮೇಲೆ ಇದೇ ನಿನ್ ಜಾಗ. ಕೆಲ್ಸ ಮುಗಿದ್ಮೇಲೆ ಇಲ್ಲೇ ಬಿದ್ದಿರ್ಬೇಕು ನಾಯಿ. ಏಯ್, ಇನ್ನೊಂದು ಸಾರಿ ನನ್ ಗಂಡನ್ ಕಡೆ ನೋಡಿದ್ರೆ ನಿನ್ ಕಣ್ಣ ಕಿತ್ತು ಬಿಡ್ತೀನಿ. ಹುಷಾರ್, ಬಾಮ ಹೋಗೋಣ. ಮಹಾರಾಣಿ ತರ ಮಲ್ಕೊಂಡಿದ್ದೇನೆ. ಇಷ್ಟು ತನಕ ಬಿತ್ಕೊಂಡಿದ್ಯಲ್ಲ, ಮನೆ ಕೆಲಸ ಎಲ್ಲ ಯಾರೇ ಮಾಡೋದು? ರಾತ್ರಿಯಿಂದ ಹುಷಾರಿಲ್ಲ, ತಲೆ ಸುತ್ತು, ವಾಂತಿ ಆಗ್ತಿದೆ. ವಾಂತಿ ಆಗ್ತಿದ್ಯಾ? ಮನೆ ಕೆಲಸ ಮಾಡ್ಬೇಕು ಅಂತ ಸುಳ್ಳೆ ನಾಟಕ ಆಡ್ತೇನೆ. ನಾಟಕ? ನಿನ್ ನಾಟಕ ನನಗೆ ಗೊತ್ತಿಲ್ವಾ? ಪಾಪಿ, ನಿನಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯೇನೆ? ಆ ಮಗಿನಾಗ ಯಾಕೆ ಗೋಳು ಇಕ್ಕೊತಾ ಇದ್ಯಾ? ಏನಾಯ್ತಮ್ಮ ಗೌರಿ? ತಲೆ ಸುತ್ತು, ಸುತ್ತದೆ ತಲೆ. ವಾಂತಿ ಆಯ್ತಾ? ಹಾ ಇರೋ ಮೇಲೆ. ಗೌರಿ ಬಂಗಾರ. ಪಾರು, ಏನು ಇಲ್ಲ, ನೀನ್ ಅಜ್ಜಿ ಅದೇ ಕಣೆ, ಅಜ್ಜಿ.
ಉತ್ತ ಕಡ್ತು ಹಾವು ಬಂದ್ ಸೇರ್ಕೊಂತು ಅಂದಂಗೆ ನೀನ್ ಬಂದ್ ಸೇರ್ಕೊಂಡೆ. ತಿನ್ನೋದ್ ಅವಳನ್ನ, ಉಡೋದ್ ಅವಳ ಬಟ್ಟೆ, ಇರೋದ್ ಅವಳ ಮನೆ. ನೀನು ಸೈನೋತ್ಸವಕ್ಕೆ ಅವಳ ಮಂಚಾನೆ ಆಗ್ಬೇಕಾ? ಏಯ್, ನೀನೇನ್ ಅವಳು ಉದ್ಧಾರ ಮಾಡೋದು? ಮಮ್ಮಿ, ನಿನಗ್ ಬುದ್ಧಿ ಇದ್ಯಾ? ಬೇಡ ಬೇಡ ಅಂದ್ರು ಈ ಹಾಳಾದ್ ಮುದ್ಕಿನ ಮನೆಗೆ ಯಾಕೆ ಸೇರಿಸ್ತ್ಯಾ? ಹೋಗೆ. ಏಯ್ ಕೆಂಪು ಮೂತಿ ಕೋತಿ, ಇನ್ನೊಂದ್ಸಲ ನನ್ನ ಹೋಗುಗಿಗು ಅಂದ್ರೆ ನೋಡು, ಮೂತಿ ಮೇಲೆ ಒಂದ್ ಗುದ್ದದ ಅಂದ್ರೆ ಮೂಗು ಬಾಯಿ ಒಂದಾಗ್ಬಿಡ್ಬೇಕು. ನೀನ್ ಯಾವಳೆ ನನ್ನ ಹೋಗು ಅನ್ನೋದಕ್ಕೆ? ಈ ಮನೆ ನಮ್ ಗೌರಿದು. ನನ್ನ ಇಷ್ಟ ಬಂದಾಗ ಬರ್ತೀನಿ, ನನ್ನ ಇಷ್ಟ ಬಂದಾಗ ಹೋಗ್ತೀನಿ. ಹೋಗಲೇ ಉಗಿರಿ ಅಜ್ಜಿ, ಎಲಾಡಿಕೆ ಹಾಕೊಂಡು ಕ್ಯಾಕರ್ಸಿ ಮಕ್ಕಕ್ ಉಗಿರಿ. ಪಾಪ ಅವ್ರು ಬಸ್ರಾದ್ರೆ ನೀವ್ ಯಾಕೆ ಒಳ್ಳೆ ಹೆರಿಗೆನೋ ಬಂದಂಗ ಆಡ್ತಾ ಇದೀರಾ? ಏನ್ ಹಾಗೆ ನೋಡ್ತಾ ಇದ್ಯಾ? ಕಣ್ಣು ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಪಾಪ ತನ್ನ ತಂಗಿ ಸುಖವಾಗಿರ್ಬೇಕು ಅಂತ ಇದ್ದನ್ನೆಲ್ಲ ದಾನ ಮಾಡಿ ವನವಾಸ ಪಡ್ತಾ ಇದಾರ ಅವರು. ಇನ್ನು ಕಿತ್ಕೊಂಡು ತಿಂತಾ ಇದ್ರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಕರ್ಣೆ ಬೇಡ? ಅಯ್ಯೋ ಚಂಡಾಳ, ಗತಿ ಇಲ್ದಿನ್ ನಿನ್ಗೆ. ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದಕ್ಕೆ ಇವತ್ ನನ್ನೇ ಅಂತ ಇದ್ಯಾ ನೀನು? ಮಮ್ಮಿ, ಇವ್ರು ಯಾಕೆ ಹಿಂಗ್ ಆಡ್ತಾ ಇದಾರಂತ ನನಗ್ ಚೆನ್ನಾಗ್ ಗೊತ್ತು. ನನ್ನಿಂಗ್ ಹೇಳಿಲ್ಲ? ಈ ಬಿಕ್ನಾಸಿ ನನ್ ಗಂಡನ್ನ ಪುಟ್ಟಿಗೆ ಹಾಕೊಂಡಿದ್ದಾಳೆ. ಬಿಟ್ಟ ಅಂದ್ರೆ ಹಲ್ಗಳೆಲ್ಲ ಉದ್ರೋಗ್ಬಿಡ್ಬೇಕು. ಪುಟ್ಟಿಗೆ ಹಾಕೊಳ್ಳೋ ಬುದ್ಧಿ ಇರೋದು ನಿಮ್ಮಮ್ಮನಿಗೆ, ನಿನಗೆ, ನಿಮ್ಮ ಅಕ್ಕನಿಗಲ್ಲ. ಅಕ್ಕ ದೇವತೆ ಕಣೆ, ದೇವತೆ. ತಾನ್ ಹಾಳಾದ್ರು ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋರು. ಜಾಸ್ತಿ ಮಾತಾಡ್ಬೇಡಿಯತ್ತೆ, ಸಾಕು. ಇಲ್ಲಿವರೆಗೂ ಅವ್ರಿಗೆ ತೊಂದರೆ ಕೊಟ್ಟಿದ್ ಸಾಕು. ಪಾಪ ಗಂಡ ಬಿಟ್ಟು ಸಂತಾನ ಮರೆಯೋದಕ್ಕೆ ಅಂತ ಆ ಭಗವಂತ ಅವ್ರಿಗೊಂದು ಮಗು ಕೊಟ್ಟಿದ್ದಾನೆ. ಅದನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಹೌದೌದು, ತಾಯಿ ಮಗಳು ಇಬ್ರು ಸೇರ್ಕೊಂಡು ಇವ್ಳು ಸೇವೆ ಮಾಡ್ಲೇಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ಆಸ್ತಿ ಮನೆ ಎಲ್ಲ ಇರೋದು ನನ್ನ ಹೆಸರಿನಲ್ಲಿ. ಈ ಮೂರ್ನು ಒದ್ದು ಹೊರಗಾಕಿ ತಿರ್ಪೆ ಅಂತ ಕಳಿಸ್ಬಿಡ್ತೀನಿ. ಹುಷಾರ್. ಹೆಣ್ಣಿಗೆ ಹೆಣ್ಣೆ ವೈರಿ, ನೀರಿಗೆ ಪಾಚಿ ವೈರಿ. ಬಿತ್ರೆ ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ಗೌರಿ ರಾತ್ರಿಯಿಂದ ವಾಂತಿ ಮಾಡ್ಕೊಂಡು ಸುಸ್ತಾಗಿದ್ದಾಳೆ. ಪಾಪ ಒಂದು ಲೋಟ ಹಾಲಿಗೆ ಬೋನ್ವಿಟ ಬೆರೆಸಿ ತಂದ್ಕೊಡೆ. ಬೋನ್ವಿಟ ಯಾಕೆ? ಅಮೃತನೇ ತಂದ್ಕೊಡ್ತೀನಿ. ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೋ. ಬಾರೆ ಬೋನ್ವಿಟ. ನಿಮ್ಮೈ ತುಂಬಾ ವಿಷ, ಅಮೃತ ಎಲ್ಲೇ ತಂದ್ಕೊಡ್ತೀರಾ? ಗೌರಿ, ದೇವ್ರು ಯಾವಾಗ್ಲೂ ಒಳ್ಳೆಯವ್ರಿಗೆ ನಮ್ಮ ಕಷ್ಟ ಕೊಡೋದು. ಕಷ್ಟ ಕಾಲದಲ್ಲಿ ಕಾಪಾಡ್ತಾನೆಮ್ಮ. ನೋಡು, ನಿನ್ನ ಒಳ್ಳೆ ಗುಣನೇ ನಿನ್ನ ಕಾಪಾಡುತ್ತೆಮ್ಮ. ಯೋಚನೆ ಮಾಡ್ಬೇಡ ಕಂದ, ನಾನಿದ್ದೀನೋ. ಅದಕ್ಕೆ ಹೇಳೋದು, ಹಾಳು ಬಾವಿ ಬಿದ್ರು ಈ ಹಾಳಾದ ಗಂಡಸನ್ ಮಾತ್ರ ನಂಬಾರ್ದು ಅಂತ. ಮನೆಯಲ್ಲಿ ರತಿ ಅಂತ ಹೆಂಡತಿ ಇದ್ರು ಪಕ್ಕದ ಮನೆ ಕಾಗೆ ನೋಡದ್ನ ಅವ್ರು ಬಿಡೋದಿಲ್ಲ ಕಣೆ. ನಾನ್ ನಿಂಗ್ ಮೊದ್ಲೇ ಹೇಳ್ದೆ, ಅವ್ನ್ 840 ಅಂತ 7 ಕೆರೆ ನೀರ್ ಕುಡ್ದಿರೋನು ನಮಗ್ ನೀರ್ ಕುಡ್ಸಲ್ಲ ಅಂತ ಏನಮ್ಮ ಗ್ಯಾರಂಟಿ? ಆಸ್ತಿ ಬರ್ಸ್ಕೋಬೇಕಾದ್ರೆ ಅವನ ಹೆಸರು ಬೇಡ, ನಮ್ಮ ಹೆಸರು ಬರ್ಸು ಅಂತ ಬಡ್ಕೊಂಡೆ. ಕೇಳ್ದೆ ನೀನು? ಈಗ ನಮ್ಮನ್ನೇ ಈ ಮನೆಯಿಂದ ಹೊರಗೋಗು ಅಂತಾನೆ. ಹಾವನ್ ಸಾಯಿಸಿ ಹದ್ದಗಾಗ್ದಂಗಾಯ್ತು. ಏನೇ ಅದು ಹಾವು ಹದ್ದು? ಏನು ಇಲ್ಲ ಸ್ವಾಮಿ, ನಿಮ್ಮಂತ ಗಂಡ ಈ ಲೋಕದಲ್ಲೇ ಇಲ್ಲ ಅಂತಿದ್ದೆ. ಅಯ್ಯೋ ಪೆದ್ದಿ, ಈ ಲೋಕದಲ್ಲಿ ಅಷ್ಟೇ ಅಲ್ಲ ಕಣೆ, 3 ಲೋಕದಲ್ಲಿ ನನ್ನಂತ ಗಂಡ ಸಿಗಲ್ಲ. ಮೊದ್ಲು ಹೋಗಿ ನಿಮ್ಮ ಅಕ್ಕನ ಹಾಲು ತಗೊಂಡೋಗ್ ಕೊಡು. ಕೊಡ್ಬೇಕಲ್ಲ, ಕೊಡ್ದಿದ್ರೆ ಮನೆಯಿಂದ ಆಚೆಗಾಗ್ತೀನಿ ಅಂದಿದಿರಲ್ಲ. ಬರೀ ಹಾಲ? ಅಯ್ಯೋಯ್ಯೋ ಇಲ್ಲಪ್ಪ, ಬೋರ್ವಿಟ ಹಾಕಿ ಕೊಡ್ತೀನಿ. ಯಾಕೆಂದ್ರೆ ಹೇಳಿದ್ಯಲ್ಲ ಆ ಹಾಳಾದ ಮುತ್ಕಿ. ಬೆರೆಸ್ಬೇಕಾಗಿರೋದು ಬೋರ್ಮಿಟಾ ಅಲ್ಲ, ಮತ್ತೆ ಕಳ್ಳಿ ಹಾಲು. ಎಸ್, ನಾನು ಅಲ್ಲಿ ಮಾಡಿದ್ದು ಬರೀ ನಾಟಕ. ನಾನು ನಿಮ್ಮ ಹಾಗೆ ಎಮೋಷನಲ್ ಆಗಿದ್ದಿದ್ರೆ ಫ್ಯೂಚರ್ಗೆ ಟೆನ್ಷನ್ ಆಗ್ಬಿಡ್ತಾ ಇತ್ತು. ನೀವು ಎಮೋಷನಲ್ ಆಗಿ ಅದು ಇದು ಅಬಾರ್ಷನ್ ಅಂತ ಮಾತಾಡಿದಿದ್ರೆ ಅಜ್ಜಿ ಊರಲ್ಲೆಲ್ಲ ಅದನ್ನ ಡಂಗೂರ ಸಾರಿದ್ರೆ ಪೊಲೀಸ್ ಕೇಸ್ ಆಗಿ ನಾವು ಕಂಬಿ ಎಣಿಸ್ತಾ ಇದ್ವಿ. ನಾಳೆ ಆ ಗೌರಿಗೆ ಒಂದು ಗಂಡು ಮಗು ಹುಟ್ಟಿ ಅವನು ದೊಡ್ಡವನಾಗಿ ಬೆಳೆದು ನಮ್ಮ ತಾಯಿಗೆ ಮೋಸ ಮಾಡಿ ಆಸ್ತಿ ಬರ್ಸ್ಕೊಂಡಿದ್ದೀರಾ ಅಂತ ಕೋರ್ಟ್ ಹೋದ್ರೆ ನಾವು ಕೇರ ಫುಟ್ಪಾತ್ ಆಗ್ತೀವಿ. ಅದಕ್ಕೆ ಆ ಮಗುಗೆ ವಾಯ್ಸೇ ಇಲ್ಲದ ಹಾಗೆ, ಹೊಟ್ಟೆಯಿಂದ ಆಚೆನೆ ಬರ್ದ ಹಾಗೆ ನೀಟಾಗಿ ಪಿಂಡವಾಗಿದ್ದಾಗಲೇ ಪಿಂಡ ಬಿಡ್ತದೆ. ಪ್ರೇಮ, ನೀನು ಆ ಹಾಲಿಗೆ ಕಳ್ಳಿ ಹಾಲು ಬೆರೆಸಿ ನಿಮ್ಮ ಅಕ್ಕನ ಹತ್ರ ಹೋಗಿ, ಸಾರಿ ಅಕ್ಕ, ನಾ ತಪ್ಪು ಮಾಡ್ಬಿಟ್ಟೆ, ನನ್ನ ಗಂಡ ನನ್ನನ್ನು ಕರೆದು 2 ಹೊಡೆದು ಬುದ್ಧಿ ಹೇಳಿದ್ದಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ನೈಸಾಗಿ ಹಾಲು ಕುಡಿಸು. ಅವಳಿಗೆ ಗೊತ್ತಿದ್ದ ಹಾಗೆ ಆ ಮಗು ಖಲಾಸ್.
ನನ್ನ ಕ್ಷಮಿಸ್ಬಿಡಕ್ಕ. ಪ್ರೇಮ ಏನಮ್ಮ ಇದು ಹೇಳ ಮೇಲೆ? ಅಮ್ಮನ್ ಮಾತ್ ಕೇಳಿ ಅಕ್ಕ ಅನ್ನೋದು ಮರ್ತು ನಿನ್ನ ಹತ್ರ ತುಂಬಾ ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ. ಅಕ್ಕ ನೋಡಕ್ಕ ಹೇಗ್ ಹೊಡ್ದಿದ್ದಾನೆ. ನೀನ್ ಉಪವಾಸ ಇದ್ರೆ ನಾವ್ ಯಾರು ಊಟ ಮಾಡಲ್ಲ, ಒಂದ್ ಲೋಟ ನೀರು ಕೂಡ ಕುಡಿಯಲ್ಲ. ಬಸ್ರಿ ಹೆಂಗಸನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮನೇಲಿ ಇರ್ತೀನಿ ಅಂತ ಹೇಳಿದಾರಕ್ಕ. ನಮ್ಮಲ್ಲಿ ಕ್ಷಮಾಪಣೆ ಯಾಕಮ್ಮ? ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಇಷ್ಟಕ್ಕೂ ನೀನ್ ನನ್ ತಂಗಿ ತಾನೆ. ಹಾಲ್ ಕುಡ್ದು ಹಣ್ಣು ತಿನ್ನಕ್ಕ. ಅಲ್ಲಿಟ್ಟು ಹೋಗಮ್ಮ. ಹಾಗಾದ್ರೆ ನೀನ್ ನಮ್ ಕ್ಷಮಿಸಿಲ್ಲ, ಅದಕ್ಕೆ ಅಲ್ಲಿಟ್ಟು ಹೋಗು ಅಂತಿದ್ಯಾ? ಚೇಚೆ ಯಾಕಮ್ಮ? ಮತ್ತೆ ಹಾಲ್ ಕುಡಿಯಕ್ಕ. ಸಕ್ಕರೆ ಹಾಕಿದ್ರೆ ಶೀತ ಆಗುತ್ತೆ ಅಂತ ಕಲ್ಸಕ್ರೆ ಹಾಕಿದೀನಿ. ಈ ಹಾಲ್ಗಿಂತ ನಿನ್ ಮಾತೆ ಸಿಹಿಯಾಗಿದ್ಯಮ್ಮ. ಹಣ್ಣು ತಿನ್ನಕ್ಕ. ಬೇಡ, ಈಗ ತಾನೇ ಹಾಲು ಕುಡ್ದೆ, ಸಾಕು. ನನ್ ಮುದ್ದು ಅಕ್ಕ. ಬರ್ತೀನಿ. ಗುಂಡ ಯಾಕೋ ಇಷ್ಟು ಲೇಟಾಗಿ ಬರ್ತಾ ಇದೀಯಾ? ಸಿಟಿಗೆ ಹೋಗಿದ್ದಕ್ಕ. ಯಾಕೆ? ಇನ್ಯಾಕೆ ನಿಮ್ಮ ಯಜಮಾನ್ರ ಕಡೆ ತಡೆಯಕ್ಕಾಗದೆ ಕೆಲಸ ಹೊಡ್ಕೊಂಡು ಹೋಗಿದೆ. ಕೆಲಸ ಸಿಕ್ತಾ? ಸಿಕ್ತು. ಅದ ಸಿಗ್ಲಿಲ್ಲ, ಬರೋ ವರ್ಷ ಬರಕ್ಕೆ ಹೇಳಿ. ಸರಿ ಸರಿ ಬಾ ಊಟ ಮಾಡು. ನಾವು ಊಟ ಆಯ್ತು. ನೀನ್ ಯಾಕೆ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ಯಾ? ಅಲ್ಲಿ ಬಾಬಾ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಹೋಗ್ ಬೇಗ ಹೋಗು, ಹೋಗು. ಗುಂಡ ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು ಹೋಗು. ಮಾವ ಫಸ್ಟ್ ಲವ್ ಅಲ್ಲೇ ತೆಂಗಿನ ತೋಪಿಗೆ ನುಗ್ಗಿ ನನ್ನ ಮೂಡ್ನ ಡಿಸ್ಟರ್ಬ್ ಮಾಡಿ ಕೆಡಿಸ್ಬಿಟ್ಟಿದ್ಯಾ. ಅದಕ್ಕೆ ನೈಟ್ ಎಫೆಕ್ಟ್ ಬಂದಿದ್ದೀನಿ. ವಯಾಗ್ರ ಪನ್ನೀರ್ ಇದನ್ನ ನಿನ್ನ ಮಗಳಿಗೆ ಹಾಕ್ತೀನಿ. ಅವಳು ಮೂಡ್ ಬರ್ತಾಳೆ. ಜೋರ್ ವಯಾಗ್ರ ಪನ್ನೀರ್ ಸುಂದರಿ ಮಾಡ್ತೀನಿ ಇವತ್ತಿನಿಗೆ ತಿಂದರಿ. ಮೂರು ಬಂದ್ಬಿಟ್ಲು. ಟೈಮ್ ವೇಸ್ಟ್ ಮಾಡಬಾರ್ದು. ಅಯ್ಯೋ ಅಯ್ಯೋ ನೀವ್ಯಾರು? ಅಯ್ಯೋ ಲೇ, ನನ್ನ ತಮ್ಮನ ಮಗಳು ನನ್ನ ನೋಡಕ್ಕೆ ನನ್ನ ಮನೆ ಬಂದಿದ್ರೆ ಅವಳ ರೂಮಿಗೆ ಬಂದು ಏನೋ ಮಾಡ್ದೆ, ಕೆಡಿಸ್ಬಿಟ್ಟೇನೋ. ಇಲ್ಲ ಬಾವ, ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ ಅಯ್ಯೋ ಮದುವೆ ಮುಂಚೆ ನನ್ನ ಮಗಳು ಕೆಡಿಸ್ಬೇಕಂತ ಮಾಡಿದ್ಯೇನೋ. ಕೇಳ್ದೇನೆ ನಿನ್ ತಮ್ಮನ ಮಾತಾ? ಏನೋ ಗುಂಡ ಇದೆಲ್ಲ. ಅಕ್ಕ ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ ಸುಂದ್ರಿ ನೀನೆ ತಪ್ಪ. ಮೊದ್ಲು ಇವನ ಮನೆಯಿಂದ ಹೊರದ್ದು ಹೋಗ್ತೀನಿ. ಒಳ್ಳೆಯವ್ರ ಕಾಲ ಇಲ್ಲ, ಹೋಗ್ತೀನಿ. ಅಯ್ಯೋ ಅಲ್ಲ ಇವ್ರೆ ಅದೇನಾಯ್ತು ನೋಡಿ ನನ್ನ ಮಗನೇ. ಅವಳು ಬೇಡಮ್ಮ, ಅವಳು ಬೇಡ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಗುಂಡ, ನಿನಗೆ ನೀರಿನ ಗಂಡ ಇದೆ. ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತ್ಯಾ. ಸಾವು ಕೂಡ ಬರ್ಬೋದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ನದಿ, ಕೆರೆ, ಬಾವಿ ಎಲ್ಲಿಗೂ ಹೋಗದೆ ಇದ್ದಲ್ಲೋ. ಲೇ, ಈ ವಯಾಗರ ಪನ್ನೀರಲ್ಲೂ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಪಾಪೆ. ಕತ್ತೆ ಏನೇ ಮಾಡ್ತಾ ಇದ್ಯಾ? ಗಂಜಿನ ಮುಸ್ರೆಗೆ ಹಾಕ್ತಿದ್ದೀನಿ. ಗಂಜಿನ ಸುರಿದ್ಬಿಟ್ರೆ
ನೀನೇನೆ ತಿಂತ್ಯಾ ದರಿದ್ರದವಳೆ ಇವತ್ತು ಉಪವಾಸ ಸಾಯಿ ನಿನ್ಗಿದು ಗತಿ ಹೋಗು ಹಾಳಾಗಿ. ಅಯ್ಯಯ್ಯಯ್ಯಯ್ಯಯ್ಯೋ, ನಿಮ್ಗೇನೆ ಬಂತು ಕೇಡ್ಗಾಲ? ಗೌರಿ ಮೈ ಇಳ್ದು ಸುಸ್ತಾಗಿದ್ದಾಳೆ. ಅವಳಿಗೆ ಹಾಲು ಹಣ್ಣು ಟಾನಿಕ್ ಕೊಡೋದ್ ಬಿಟ್ಟು ಏನೇ ಮಾಡ್ತಾ ಇದ್ಯಾ? ಏಯ್ ನಿನ್ಗ್ಯಾಕೆ ಇದೆಲ್ಲ? ನಾನ್ಯಾಕೆ ಕೊಡ್ಬೇಕದನ್ನೆಲ್ಲ? ಏಯ್, ನಿನ್ನ ಮಗಳ ಕಣ್ಣಿಗೆ ಬೆಣ್ಣೆ, ಇವಳ ಕಣ್ಣಿಗೆ ಸುಣ್ಣ, ಇದು ಯಾವ್ದೇ ನ್ಯಾಯ? ಮುದ್ಕೆ ನಿನ್ಗೆ ಯಾಕೆ ಬೇಕು ನಮ್ಮನೆ ವಿಷಯ? ಹೊರಡ್ತಾರೆ ಇಲ್ಲಿಂದ. ನಾಶಿ ನನ್ನ ಮಗನೇ, ಇಷ್ಟೆಲ್ಲ ರಾಧ ಅಂತ ಆಗ್ತಿರೋದು ನಿನ್ನಿಂದಾನೇ ಕಣೋ. ಕೌರವರು ಪಾಂಡವರ ಹತ್ರ ಜೂಜಾಡಿ ರಾಜ್ಯ ಕಿತ್ಕೊಂಡು ಸೂಜಿ ಮನೆ ಅಷ್ಟು ಜಾಗನೂ ಕೊಡಲ್ಲ ಅಂದಂಗೆ ನೀವೆಲ್ಲ ಇವಳ ಹತ್ರ ನಾಟಕ ಆಡಿ ಆಸ್ತಿ ಬರ್ಸ್ಕೊಂಡು ಇವಳಿಗೆ ಕೂಳಿಲ್ಲ ಅಂತೀರ. ತಿರ್ಪೆ ನನ್ ಮಕ್ಕಳ ಥೂ. ಗೌರಿ ಬಾರವ್ವ. ಮುದ್ಕೆ ನಿಂತ್ಕೋ. ಏನೋ ತೋರ್ಸು, ಏನದು ತೋರ್ಸು. ಒಂದ್ಸಲ ಕೇಳಿದ್ರೆ ಗೊತ್ತಾಗ. ಓಹೋ, ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಊಟ ಹಾಕ್ತಾ ಇಲ್ಲ, ಗೋಳಿಕೋತಾ ಇದೀವಿ ಅಂತ ಊರವರೆಲ್ಲ ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ ಅಂತ ಇದನ್ನೆಲ್ಲ ತಗೊಂಬಂದ್ ತಿನ್ನಿಸ್ತಾ ಇದ್ದ. ಅಂದ್ರೆ ಇವತ್ತೇ ಲಾಸ್ಟ್. ಇನ್ನೊಂದು ಸರ್ತಿ ನಮ್ಮ ಮನೆ ಕಡೆ ಕಾಲಿಟ್ಟೆ ಅಂದ್ರೆ ಕಾಲ್ ಮುರಿದಾಕ್ಬಿಡ್ತೀನಿ ನಿಂದು. ನಿನ್ ಬಾಯ್ ಮಣ್ಣಾಕ. ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ಅಜ್ಜಿ ಎದ್ದೇಳಿ, ಎದ್ದೇಳಿ ಅಜ್ಜಿ. ಅಮ್ಮ, ದೇವ್ರೇ. ಅಜ್ಜಿ ನನ್ನಿಂದ ನೀವ್ ಯಾಕೆ ಅಜ್ಜಿ ಇಷ್ಟ ಏಟ್ ತಿಂತೀರಾ? ಚಿಕ್ಕ ವಯಸ್ಸಿನಲ್ಲಿ ನಾನು ಅಮ್ಮನ್ ಕಳ್ಕೊಂಡೆ. ಮಲ್ತಾಯಿ ನೆರಳಲ್ಲಿ ಕಷ್ಟ ನುಂಗ್ಕೊಂಡ್ ಬದುಕ್ದೆ. ನಮ್ಮಪ್ಪ ನನ್ನ ತಂದೆ ತಾಯಿಯಾಗಿ ಸಾಕಿ ಮದ್ವೆ ಮಾಡಿ ಗಂಡನ್ ಮನೆ ಕಳ್ಸಿದ್ರು. ಸುಖ ಏನು ಅಂತ ತಿಳ್ಕೊಳಕ್ ಮುಂಚೆನೆ ನನ್ ಮಾವ ಮನೆ ನಾಚೆ ತಳ್ಬಿಟ್ರು. ಕರುಳಿನ ಕುಡಿಗೋಸ್ಕರ ಬದುಕಣ ಅಂದ್ರೆ ಅದನ್ನ ಹೊಟ್ಟೆಲೆ ಸಮಾಧಿ ಮಾಡ್ಬಿಟ್ರು. ನನ್ನ ಹಣೆ ಬರನೇ ಹೀಗೆ ಅಂತ ದೇವ್ರು ಬರ್ತಿದ್ರೆ ಇದನ್ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ. ಅಜ್ಜಿ ನನ್ನಿಂದ ನೀವ್ಯಾಕೆ ಅಜ್ಜಿ ಇಷ್ಟು ಕಷ್ಟಪಡ್ತೀರಾ? ದಯವಿಟ್ಟು ನಾಳೆಯಿಂದ ನೀವ್ ಇಲ್ಲಿಗೆ ಬರ್ಬೇಡಿ. ನಿಮ್ ಕೈ ಮುಗಿತೀನಿ. ಅವ್ರು ಒಳ್ಳೆಯವ್ರಲ್ಲ. ಅಯ್ಯೋ ಹುಚ್ಚಿ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತೆ ನಮ್ಮ. ನೀನು ತಾಯಿಲ್ದೇ ಇರೋ ತಪ್ಪು. ನನ್ನ ಜೀವ ಇರೋವರೆಗೂ ನೀನ್ ನೋಡ್ದೆ ಆಗಲ್ಲ ಕಣವ, ಆಗಲ್ಲ. ಗೌರಿ, ಏನಪ್ಪ ಯಾರನ್ನ ಕೇಳಿ ಈ ಮದುವೆ ಫಿಕ್ಸ್ ಮಾಡಿದ್ರಿ? ಓ, ನಿನ್ ಕೇಳಿ ಫಿಕ್ಸ್ ಮಾಡ್ಕೊಂಡೆ ನಿನ್ನೇನು ಹುಟ್ಟಿಸ್ತಿಲ್ವಲ್ಲ? ಹೆಂಡತಿ ಜೀವಂತವಾಗಿ ಬದುಕಿರುವಾಗ ಅವನಿಗೆ ಇನ್ನೊಂದು ಮದ್ವೆ ಮಾಡೋದು ಯಾವ ನ್ಯಾಯ ರೀ? ಗೌರಿನ ಕೇಳಿ ಶಿವ ಗಂಗೆನ್ ತಲೆ ಮೇಲೆ ಇಟ್ಕಣ್ಣ, ರುಕ್ಮಿಣಿ ಸತ್ತ ಮೇಲೆ ಕೃಷ್ಣ ಸತ್ಯಭಾಮನ್ ಮದುವೆ ಮಾಡ್ಕಣ್ಣ, ಇಲ್ಲ ದ್ರೌಪದಿ ಸತ್ತ ಮೇಲೆ ಅರ್ಜುನ ಸುಭದ್ರನ್ ಮದುವೆ ಮಾಡ್ಕಣ್ಣ. ಅವ್ರು ಯಾರು ನಿಂತರ ವರದಕ್ಷಿಣೆಗೋಸ್ಕರ ಆಸ್ತಿಗೋಸ್ಕರ ಎರಡನೇ ಮದುವೆ ಮಾಡ್ತಾ ಇಲ್ಲ. ಓ, ಏನು ಇಸ್ಕೊಂಡಿಲ್ಲ ಅನ್ನಕ್ಕೆ ಇನ್ನೇನ್ ಮಧ್ಯಸ್ಥಿಕೆ ಮಾಡಿ ಕರೀತೇನಲ್ಲ? ಏಯ್, ಮುಚ್ಕೊಂಡ್ ತಾಳಿ ಕಟ್ಟಕ್ ರೆಡಿ ಆಗೋ. ಇಲ್ಲಪ್ಪ, ಇಲ್ಲ. ನಾನು ಗೌರಿನ ಪ್ರೀತಿಸಿ ಮದುವೆ ಆಗಿದ್ದೀನಿ. ಬದುಕಿದ್ರೆ ಅವಳ ಜೊತೆನೆ ಬಾಳ್ತೀನಿ, ಇಲ್ಲ ಅಂದ್ರೆ ಹೀಗೆ ಒಂಟಿಯಾಗಿರ್ತೀನಿ. ಯಾಕ್ಲ ಬಡ್ಡೆ ಇದನ್ನ ಪ್ರೀತಿಯಿಂದ ಬಡ್ಕೊಂಡ್ ಸಾಯ್ತೀಯಾ? ನೀನ್ ಹೆಂಡ್ರಿಗೆ ರವಾಸ್ಟಾರು ನಿನ್ ಮೇಲೆ ಪ್ರೀತಿ ಇದ್ರೆ ಒಂದ ಪದಾರ ಬಂದು ಮುಖ ನೋಡೋದ್ಲ, ಅರಪ್ಪ ಸುತ್ತಾಗ ಬಂದ್ ಸುದ್ದಿ ಕೊಟ್ಲ, ಅದನ್ನ ಆಳವರಿ ಬಿಡು. ಅವಳು ಹೊಟ್ಟೆಲ್ ಬೆಳೀತಿರೋ ನಮ್ಮ ಅಂಶದ ಕುಡಿನ ಕಟ್ಕೊಂಡ್ ಗಂಡಂಗ್ ಹೊಡೆದೆ ಹೊಟ್ಟೆ ತೊಡ್ಸ್ಕೊತಾ ಇದ್ದಲ್ಲ. ಇಲ್ಲಪ್ಪ, ತನ್ನ ಕಳ್ಳ ಬಳ್ಳಿನ ಕತ್ತರಿಸಿ ಬಿಸಾಕುವಷ್ಟು ಕಟ್ಕೊಳ್ಳಲ್ಲ. ಇದ್ರಲ್ಲಿ ಏನೋ ಮೋಸ ಇದೆ. ನಾನೇ ಹೋಗಿ ನೋಡ್ ಬರ್ತೀನಿ. ಏನೇ ಮುಖ ನೋಡ್ತೀಯಾ? ನಿನ್ ಕುಲಪುತ್ರ ಅವ್ನ ಹೆಂಡ್ರೆ ಕರ್ಕೊಂಬತ್ತಾನಂತೆ. ಹೋಗಿ ಆರ್ತಿ ರೆಡಿ ಮಾಡು. ಅಯ್ಯೋ ಹೋಗೆ, ಏನ್ ಗೊತ್ತಾಗ್ಲಿಲ್ವಾ? ಬೇಡಪ್ಪ. ಅಯ್ಯೋ ಹೋಗಪ್ಪ, ಹೋಗು. ಅವ್ರ ಅಪ್ಪನ್ ಮಣ್ ಮಾಡಕ್ಕಾದ್ರು ನೀನ್ ಕರೀಲಿಲ್ಲ ಅವಳು. ನಿಮ್ಮ ಅಮ್ಮನ್ ಮಣ್ ಮಾಡಕ್ಕಾದ್ರು ಅವ್ಳು ಕರ್ಕೊಂಬ, ಹೋಗು. ಬೇಡಪ್ಪ, ಬಿಟ್ಬಿಡಪ್ಪ, ನಿನ್ ಕೈ ಮುಗಿತೀನಪ್ಪ. ಅಮ್ಮನ್ಗೆ ಏನ್ ಮಾಡ್ಬೇಡಪ್ಪ. ನೀನ್ ಬೇಕಾದ್ರೆ ನನ್ಗೆ ಹೊಡಿಯಪ್ಪ. ನಾನು ಅಲ್ಲಿಗೆ ಹೋಗಲ್ಲಪ್ಪ, ನಾನು ಹೋಗಲ್ಲ. ಅಮ್ಮನ್ಗೆ ಮಾತ್ರ ಏನು ಮಾಡ್ಬೇಡ. ನೀನ್ ಯಾಕೆ ನಾ ಹೇಳ್ದಂಗ್ ಕೇಳ್ತೀಯಾ? ನಿಮ್ಮಮ್ಮ ಹೇಳ್ದಂಗ್ ಕೇಳ. ಏಯ್, ನಿನ್ನ ಮಗನಿಗೆ ಹೇಳು, ಮುಂದಿನ ಶುಕ್ರವಾರನೇ ಮದುವೆ. ಕಮಕ್ಕಿಮಕ್ಕಂದ್ರೆ ಅದೇ ಮುಹೂರ್ತದಲ್ಲಿ ನೀನ್ ತಿಥಿ. ಹಾ,
ಗಿಣಿ ಶಾಸ್ತ್ರದವನ್ ಎಲ್ಲಿ? ಅವನ ಮೆದುಳು ತಿಂತೀನಿ, ಅವನ ರಕ್ತ ಕುಡಿತೀನಿ. ಅವನನ್ನು ಇವತ್ತು AK-47 ಸುಡ್ತೀನಿ. ಎಲ್ಲಿ ಎಲ್ಲಿ? ಇಲ್ಲಿ ಬಾರೋ ಬಾ. ಇವತ್ತು ನಿನ್ನ ಕರಳನ್ನು ಕಿತ್ತು ನನ್ನ ಕುತ್ತಿಗೆ ಹಾಳಾಕೋತೀನಿ. ಬಾ 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 ಬಾ. ನೀರಿನಲ್ಲಿ ಮುಳುಗಿ 30 ಜನರ ಸಾವು. ಗಂಡ ಎಲ್ಲದರಲ್ಲೂ ಗಂಡ, ನೀರಿನಲ್ಲಿ ಗಂಡ ಗಂಡ ಗಂಡ. ಯಾಕೆ ಮಾವ? ಏನಾಯ್ತು ಮಾವ? ಗಂಡ, ಜಲಗಂಡ, ಅಗ್ನಿಗಂಡ, ವಾಯುಗಂಡ, ಗೋಲ್ಕೊಂಡ, ಸರ್ಪಗಂಡ, ಯಮಗಂಡ, ಗೋಲ್ಕೊಂಡ, ಗಂಡಾತ್ರ ಗಂಡ. ಅಯ್ಯೋ ಗಂಡ ಗಂಡ ಗಂಡ. ಯಾಕಪ್ಪ? ಯಾಕೋ ಚಿನ್ನಿ ಏನೇನೋ ಮಾತಾಡ್ತಾ ಇದ್ಯಾ? ಅಕ್ಕ ನನಗೇನೇನೋ ಆಗ್ತಿದೆ ಅಕ್ಕ, ಏನೇನೋ ಆಗ್ತಿದೆ ಅಕ್ಕ. ಆ ಗಿಣಿ ಶಾಸ್ತ್ರದವನ್ ಎಲ್ಲಕ್ಕ? ನನಗೆ ಶಾಂತಿ ಬೇಕಕ್ಕ, ಶಾಂತಿ ಬೇಕು. ಶಾಂತಿ. ಇಷ್ಟು ದಿವಸ ಸುಂದ್ರಿ ಸುಂದ್ರಿ ಅಂತ ಹೇಳ್ಬಿಟ್ಟು ಈಗ ಶಾಂತಿ ಶಾಂತಿ ಅಂತಿದ್ದೀರಾ. ಯಾವಳವಳು? ಏನಾಯ್ತು ನಿಮ್ಗೆ? ಸುಂದ್ರಿ ಎಲ್ಲಿ? ಆ ಶಾಸ್ತ್ರದವನ್ ಎಲ್ಲಿ? ಎಲ್ಲಿ ಆ ಶಾಸ್ತ್ರದವನ್ ಎಲ್ಲಿ? ತಿಂದು ಕೊಬ್ಬು ಜಾಸ್ತಿ ಆಗಿರ್ಬೇಕು ನನ್ನ ಮಗನಿಗೆ. ಎಲ್ಲೋ ಕುಡಿದು ಬಂದಿರ್ಬೇಕು. ಒಂದ್ ಬಕೆಟ್ ನೀರ್ ತಂದು ತಲೆ ಮೇಲೆ ಸುರಿ, ಎಲ್ಲ ಸರಿ ಹೋಗುತ್ತೆ. ಬೇಡ, ನೀರ್ ನನಗೆ ಬೇಡ. ಬೋರ್ವೆಲ್ ನೀರಲ್ಲಿ ಗಂಟ, ಕೆರೆ ನೀರಲ್ಲಿ ಗಂಟ, ಎಳ್ನೀರಲ್ಲಿ ಗಂಟ, ಕಕ್ಕ ತೊಳೆಯೋ ನೀರಲ್ಲಿ ಗಂಟ, ಪನ್ನೀರಲ್ಲಿ ಗಂಟ. ಲೇ ನಿನ್ ಪಿಂಡ ಎಲ್ಲೋ? ಎಲ್ಲೋ ಅವ್ನ ಶಾಸ್ತ್ರದವನ್ ಎಲ್ಲೋ? ಎಲ್ಲಿ 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 ಶಾಸ್ತ್ರದವನ್ ಎಲ್ಲಿ? ನಿನ್ನ ಸಾಯಿಸ್ಬಿಡ್ತೀನಿ. ಇವನಿಗೆ ಯಾವಾಗ್ಲೂ ಹುಚ್ಚನಾಗಿ ಕರೆದಿರ್ಬೇಕು. ಆಗ ಇಂಜೆಕ್ಷನ್ ತಗೊಂಡಿಲ್ಲ ಅಂತ ಕಾಣುತ್ತೆ. ಈಗ ಮುಂಗಾರು ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಇವನ್ನ ಹೀಗೆ ಬಿಟ್ರೆ ಊರಲ್ಲಿರೋ ಜನಗಳೆಲ್ಲ ಕರೆದು ಬಿಡ್ತಾನೆ. ಆಮೇಲೆ ನಾನು ಇನ್ನು ಜೈಲ್ ಕಮ್ಮಿಸ್ಬೇಕಾಗುತ್ತೆ. ಇವನ್ನ ಹುಚ್ಚಾಸ್ತ್ರ ಸೇರಿಸಬೇಕು. ಹಿಡ್ಕೋ ಹಿಡ್ಕೋ ಇವನ್ನ. ಕಾರಿನಲ್ಲಿ ಗಂಟ, ಈ ಕಾರಿನಲ್ಲಿ ಗಂಟ, ನೋ ಫ್ಯಾಮಿಲಿ ಸೆಂಟಿಮೆಂಟ್, ನೋ ಲವ್ ಸೆಂಟಿಮೆಂಟ್. ಹುಚ್ಚ ಅಂತ ಡೌಟ್ ಇತ್ತು, ಅದು ಇವತ್ತು ಕನ್ಫರ್ಮ್ ಆಯ್ತು. ನೀನೇ ಸರಿಯಾಗಿ ಹೇಳಿದಮ್ಮ. ನಾನು ಅವತ್ತೇ ನಿಂಗೆ ಹೇಳಿದೆ, ನಿನಗೆ ಜಲಗಂಡ ಇದೆ, ಶಾಂತಿ ಮಾಡ್ತು ಅಂತ. ನನ್ನನ್ನೇ ಒದ್ದು ಕಳಿಸ್ದೆ. ಈಗ ನೋಡಿದ್ಯಾ ನಿನಗೆ ಗಂಡಾಂತರ ಗಂಟಲ್ಲಿ ಹ್ಯಾಕ್ ಸಿಕ್ಕಾಕೊಂಡಿದೆ ಅಂತ. ನನ್ ಗಿಣಿ ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ವಜ್ರಮುನಿ ತರ ನಗ್ಬೇಡ್ವಾ? ವಜ್ರಮುನಿ ತರ ಏನು, ತೂಗುದೀಪ ತರ ನಗ್ತೀನಿ. ಹೆಂಗಾದ್ರೂ ನಗ್ಕೊಂಡು ಹಾಳಾಗ್ ಹೋಗು. ಅದೇನೋ ಶಾಂತಿನೋ ವಾಂತಿನೋ ಭ್ರಾಂತಿನೋ ಎಲ್ಲಾ ಮಾಡ್ತೀನಿ. ಮೊದ್ಲು ಮೊಟ್ಟೆ ತಲೆ ಯಮನಿಂದ ನನ್ನನ್ನು ಬಿಡಿಸೋ. ಬಿಟ್ಬಿಡು ಇವನ್ನ ಹುಚ್ಚಾಸ್ತ್ರ ಸೇರಿಸಲೇಬೇಕು. ನಿಲ್ಲು, ಇವನಿಗೆ ಯಾವ ಹುಚ್ಚು ಹಿಡಿದಿಲ್ಲ. ಇವತ್ನವರೆಗೂ ಇವನಿಗೆ ಜಲಗಂಡಾಂತರ ಇತ್ತು. ಅದಕ್ಕೆ ಇವನು ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತಿದ್ದ. ಆ ಗಂಡಾಂತರ ಇವತ್ತು ಕಳಿತು. ಅದಕ್ಕೆ ಸಾವಿನಿಂದ ಇವನು ಪಾರಾದ. ಇನ್ನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಹೌದಾ? ಹೌದು. ನಮ್ಮಿಬ್ರು ಬಾಂಡ್ಲಿ ತಲೆ ಮೇಲಾಡಿ. ನನ್ನನ್ನ ನಂಬು. ನಿನ್ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ತುಂಬಾ ಥ್ಯಾಂಕ್ಸ್. ನಿಮ್ ಪಾದಕ್ಕೊಂದು ನಮಸ್ಕಾರ. ಅಯ್ಯಚ್ಚಿ ಬಾವಾ, ಇವಾಗ್ಲಾರು ನಮ್ಮಿಬ್ರು ಮದುವೆ ಮಾಡ್ಸು. ಈಗಲೇ ಮದುವೆ ಮಾಡು ಅಂದ್ರೆ ತಾಳಿ ಬಿಡುವೇನೋ? ತಾಳಿನಾ? ಇದೇನಿದು? ಇದೇ ಇವಾಗ ತಾಳಿ ಚಿನ್ನ. ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಪ್ರೇಮ, ಲೇ ಅಮ್ಮನ್ ರೂಮಲ್ಲಿ ಕೂತ್ಕೊಂಡು ಏನೇ ಮಾಡ್ತಾ ಇದೀಯ? ಬರ ಹೊರಗೆ. ಏಯ್, ತುಡುಗ್ ನಾಯಿ ಗುಡಿ ಕೆಡಿಸ್ತು, ತೂತ್ ಮಡಿಕೆ ಒಲೆ ಕೆಡಿಸ್ತು ಅನ್ ಹಾಗೆ ಮಾಡಬಾರ್ದು ಮಾಡಿ ಆಗ್ಬಾರ್ದಾಗ್ಲಿ ಅಂತನ ನೋಡು. ಅವಳಿಗೆ ಹೆರಿಗೆ ಆಗೋವರೆಗೂ ನಾನ್ ತವನೆ ಮಲಿಕತ್ತಾಳೆ. ನೀನೋಗಿ ತೆಪ್ಪಗ್ ಬಿತ್ಕೋ. ಏನೇ ಬಂದ? ಏನತ್ತೇನಪ್ಪ ಇವಳು ಸುಮ್ನೆ ತಲೆ ತಿಂತಾಳೆ. ಅಯ್ಯೋ ಬಸರ್ತನ 9 ತಿಂಗಳು, ಬಾಣಂತನ 3 ತಿಂಗಳು. ಈ ಲಾಂಗ್ ಗ್ಯಾಪ್ ನ ಹೇಗಪ್ಪ ಫಿಲಪ್ ಮಾಡೋದು? ಅಯ್ಯಯ್ಯೋ, ಕೋಳಿ ಮೊಟ್ಟೆ ಇಟ್ಟು ಮರಿ ಮಾಡೋ ತರ ಫ್ಯೂ ವೀಕ್ಸ್ ಆಗಿದ್ದಿದ್ರೆ ಹೇಗೋ ತಡ್ಕೋಬೋದಾಗಿತ್ತು. ಅಟ್ಲೀಸ್ಟ್ ಸಿಟಿ ಆಗಿದ್ದಿದ್ರೆ ಯಾವ್ದೋ ಒಂದು ಹಳೆ ಕೇಸ್ ತಗಲಾಕೊಂಡಿರೋದು. ಅಯ್ಯೋ, ಈ ಹಳ್ಳಿಲಿ ನಾನ್ ಎಲ್ಲಿ ಅಂತ ಮೀನ್ ಹಿಡಿಲಿ?
ಐ ಆಮ್ ಸಾರಿ ಡಿಯರ್. ಕಿರ್ಚಬೇಡ. ನಿಂತರ ನಾನು ಹೊಂಟಿನೇ. ಯಾಕೆ ಹೇಳು? ನಿನ್ ಸಿಸ್ಟ್ರು ನೋ ಯೂಸ್. ನಿನ್ ಗಂಡ ಇದ್ರುನು ತುಂಬಾ ಗ್ಯಾಪ್ ಆಗೋಯ್ತಲ್ಲ, ಅದನ್ನ ಹಂಗೆ ಫಿಲಪ್ ಮಾಡೋಣ ಅಂತ. ಅದಕ್ಕೆ ನಾ ತಾಯಿ ಸಮಾನ ಅಂತಾರೆ. ತಾಯಿ ಮೇಲೆ ಕೈ ಹಾಕಕ್ ಬಂದಿದ್ಯಲ್ಲೋ ನಾಯಿ. ನೀನ್ ಯಾವ ಸೀಮೆನ ಹತ್ತಿಗೆ ನನಗೆ? ಏನು ನೀನು ನನ್ನ ಹೆಂಡತಿ ಕಾಸು ಹಾಕನ ಅಥವಾ ನನ್ನ ಕಾಸು ಹಣ್ಣಿನ ಹೆಂಡ್ತಿನ? ನೋಡು, ಕರೆಕ್ಟ್ ಆಗಿ ಕೋಆಪರೇಟ್ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ, ನಾನು ಚೆನ್ನಾಗಿರ್ತೀನಿ. ಬೋತ್ ಹ್ಯಾಪಿ. ಓಕೆ, ಕಮ್ ಆನ್. ಏನೈತೆ? ಅಯ್ಯೋ ಶನಿಯೇ, ಯಾಕೆ ಮಧ್ಯರಾತ್ರಿ ಬಡ್ಕೊತಾ ಇದ್ಯಾ? ಯಾರು ಮಲ್ಗಬೇಡ್ವಾ? ಏನಾಗಿದೆ ನಿನ್ಗೆ? ಅತ್ತೆ, ದೇವ್ರ ತರ ಬಂದ್ರಿ. ನೀವು ಬರೋದ್ ಸ್ವಲ್ಪ ತಡ ಆಗಿದ್ದಿದ್ರೆ ಇವರು ನನ್ ಮಾನ 3 ಕಾಸ್ಕ ರಾಜ್ ಹಾಕ್ಬಿಡ್ತಾ ಇದ್ರು. ಏಯ್, ನೀನ್ಯಾಕ ಬಂದ ಇಲ್ಲಿ? ಅಯ್ಯೋ ಅತ್ತೆ, ನಾನ್ ಬರ್ತೀನಿ ಅಲ್ಲಿಗೆ. ನಾನ್ ಬರ್ತೀನ? ಇವ್ರೆ ನನ್ ಕೊಟ್ಟಿಯಲ್ಲಿ ಹಾವು ಸೇರ್ಕೊಂಡ್ಬಿಟ್ಟಿದೆ, ಒಂದ್ ಹೊಡೆದಾಕಿ ಕರೆದ್ರು. ನಾನು ಹಾವಿಲಿಂದ ಹುಡುಕ್ತಾ ಇದ್ರೆ ಒಂದ್ ಹಿಂದಿಂದ ತಪ್ಕೊಂಡ್ಬಿಟ್ರು. ಅದ್ಕೆ ಮಾ, ಎಂತ ಕೆಲಸ ಮಾಡ್ತಾ ಇದೀರಾ ನೀವು? ತಾಯಿ ಸಮಾನ, ದೇವ್ರ ಸಮಾನ, ನಿಮ್ ಪಾದ ತೋರಿಸಿ ಅಂತ ಕೇಳ್ತಾ ಇದೀನಿ. ಏಯ್, ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ನನ್ ಮಾನ್ ಭಂಗ ಮಾಡೋದಕ್ಕೆ ಬಂದಿದ್ದೆ ಅಂತ ಕಿರ್ಚ್ಕೊಂಡ್ಬಿಡ್ತೀನಿ ಇದ್ರು. ನಾನ್ ಏನ್ ಮಾಡ್ಲಿ ಅತ್ತೆ? ನನ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ. ನಾನ್ ಇಂಥ ಕೆಲಸ ಮಾಡ್ತೀನಿ, ಯೋಚನೆ ಮಾಡಿ. ಅಯ್ಯೋ ಮಾನ್ ಗೆಟ್ಟವಳೆ, ನನ್ನ ಮಗ ಸಂಸಾರದಲ್ಲಿ ಜಗಳ ತಲ್ಲಿಡ್ಬೇಕು ಅಂತ ಇದ್ದೇನೆ, ಅವ್ರ ಜೀವನ ಹಾಳು ಮಾಡ್ಬೇಕು ಅಂತ ಇದ್ಯಾ? ನಿನ್ನ ಇಲ್ಲ ಚಿಕ್ಕಮ್ಮ, ಅವ್ರು ಸುಳ್ಳು ಹೇಳ್ತಿದ್ದಾರೆ. ನನ್ನ ಮಾತು ನಂಬಿ. ನೀನ್ ಜಾಸ್ತಿ ಮಾತಾಡ್ಬೇಡ. ಇಲ್ಲ ಚಿಕ್ಕಮ್ಮ, ಚಿಕ್ಕಮ್ಮ ನನ್ನ ಮಾತು ನಂಬಿ. ಇಲ್ಲ ಚಿಕ್ಕಮ್ಮ, ನನ್ನ ಮಾತು ಕೇಳಿ. ನೀವು ಹೊಡೆಯೋದು, ಬೀಳ್ಬಾರ್ದು ಜಾಗದಲ್ಲಿ ಬೀಳೋದು, ಆಮೇಲೆ ಹೋಗ್ಬಿಟ್ರೆ ನಾಳೆ ನಿಮ್ಗಿದು ನಮ್ಗೆಲ್ಲ ಬೇಕಾತೆ? ನಮ್ಗೆಲ್ಲ ಬೇಕಾ ಹೇಳಿ? ಮಾಡಿದವ್ರು ಅನುಭವಿಸ್ತಾರೆ ಬಿಡಿ, ನಮ್ಗೆ ಏನಾಗ್ಬೇಕು? ಯಾರು ನಂಬೋ ಹಾಗಿಲ್ಲ. ಕುಡುಕಿದ್ರೆ ಮೆಟ್ಕು, ಮೆಟ್ಕಿದ್ರೆ ಮೆಟ್ಕಾತೆ ಅಂದಂಗೆ ನಮ್ಮ ಮನೆ ತಂಗ್ಲನ್ನ ತಿನ್ಕೊಂಡೆ ಬನ್ನೂರ್ ಕುರಿ ತರ ಕೊಬ್ಬಿದ್ಯಲ್ಲ ನೀನು. ನಿನ್ ಕೊಬ್ಬು ಜಾಸ್ತಿ ಆಯ್ತು ಕಣೆ, ಜಾಸ್ತಿ ಆಯ್ತು. 4 ದಿನ ಉಪವಾಸ ಕೆಡಿದ್ರೆ ಎಲ್ಲ ಸರಿ ಆಗುತ್ತೆ. ನಿನ್ ಪಿತ್ತನ ನಾನ್ ಇಳಿಸ್ತೀನಿ ಕಣೆ, ನಾನ್ ಇಳಿಸ್ತೀನಿ. ನಾಯಿ, ಥು, ನಿನ್ ಜನ್ಮಕ್ಕೆ. ತಗೊಳ್ಳಿ. ಪ್ರೇಮ, ಸುಸ್ತಾಗಿದ್ದೀರಾ? ಹಾರ್ಲಿಕ್ಸ್ ಬೆರೆಸ್ಕೊಂಡ್ ಬಂದಿದ್ದೀನಿ, ಕುಡೀರಿ. ನಿನಗೂ ಗೊತ್ತಾಗೋಯ್ತಾ? ಥೂ ಥೂ ಥೂ, ಏನ್ ಹಿಂಗ್ಸಪ್ಪ. ನಿಮ್ಮ ಅಕ್ಕ ನೋಡು, ಮಳ್ಳಿ ತರ ಇದ್ಕೊಂಡು ಎಂತ ಹಲ್ಕಾ ಪ್ಲಾನ್ ಮಾಡಿದಾಳೆ. ಥೂ. ಪ್ಲಾನ್ ಮಾಡಿದ ಅವಳ ಇಲ್ಲ ಸ್ಕೆಚ್ ಹಾಕಿದ್ ನೀವಾ? ನಾನಾ? ಏನ್ ಮಾತಾಡ್ತಾ ಇದೀಯ ನೀನು? ಸುಳ್ಳು ಹೇಳ್ಬೇಡಿ. ಅಕ್ಕ ನಿಮ್ಮನ್ ಕರ್ತಿದ್ಲಾ ಇಲ್ಲ ನೀವೇ ಹೋಗಿದ್ರಾ? ಏಯ್, ನಾನ್ ಯಾಕೆ ಹೋಗ್ಲಿ ಅವಳ ಹತ್ರ? ನನಗ್ ಪ್ರಶ್ನೆ ಬೇಡ, ಉತ್ತರ ಬೇಕು. ಅಕ್ಕ ನಿಮ್ಮನ್ ಕರ್ತಿದ್ಲಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಸುಳ್ಳು ಹೇಳ್ಬೇಡಿ. ನಾನ್ ಯಾಕೆ ಸುಳ್ಳು ಹೇಳಿ ಪ್ರೇಮ? ನಿಮ್ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿ. ಪ್ರೇಮ, ಅದಿನ್ನೂ ಹೊರಗಡೆನೆ ಬಂದಿಲ್ಲ, ಆಗ್ಲೇ ಅದಕ್ಕೆ ಟೆನ್ಷನ್ ಕೊಡೋದಾ? ಯು ಆರ್ ಮೈ ಸ್ವೀಟ್, ಯು ಆರ್ ಮೈ ಗೋಲ್ಡಿ. ಪ್ರಾಮಿಸ್, ನಿಮ್ಮ ಅಕ್ಕನೇ ನನ್ ಕರೆದಿದ್ದು. ಬೇಡ ಅತ್ತೆ, ಈ ಹಳ್ಳಿಲಿ ಯಾರು ಸರಿಯಾದ ಡಾಕ್ಟರ್ ಇಲ್ಲ. ಇವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ಗತಿ ಏನು? ನಾವು ಸಿಟಿಗೆ ಹೋಗಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರ್ಸೋಣ. ನಾನು ಕಾರ್ ಅರೇಂಜ್ ಮಾಡ್ತೀನಿ. ಏನು ಆಗಲ್ಲ, ಸಮಾಧಾನ ಮಾಡ್ಕೊ. ಏನು ಆಗಲ್ಲ, ಸಮಾಧಾನ ಮಾಡ್ಕೊಪ್ಪ. ಚಿಕ್ಕಮ್ಮ, ಮೈ ಹುಷಾರಲ್ಲ, ತಲೆ ತುಂಬಾ ನೋವ್ತಿದೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಚಿಕ್ಕಮ್ಮ. ಎದುರು ಬರ್ತೀಯ? ಯಾಕೆ ಬಂದೆ? ಯಾಕೆ ಬಂದೆ? ಅದ್ಯಾವ ನಕ್ಷತ್ರದಲ್ಲಿ ಏನು? ಹುಟ್ಟಿದ ತಕ್ಷಣ ತಾಯಿ ನುಂಕೊಂಡೆ, ತಂದೆ ನುಂಕೊಂಡೆ, ಮಗ ನುಂಕೊಂಡೆ. ಗಂಡನಿಂದ ಬೇರೆ ಆದ ಇಷ್ಟಾಗಿರೋ ಸಾಧನೆ ನಿನ್ಗೆ, ಆಗಿರೋ ಸಾಧನೆ ನಿನ್ಗೆ. ಯಾಕೆ ಬಂದೆ? ಬರ್ತೀನಿ, ಎಲ್ಲಾದ್ರೂ ನನ್ ಪ್ರಾಣ ಯಾಕೆ ತಿಂತೀಯ? ಪ್ರಾಣ ಯಾಕೆ ತಿಂತೀಯ ನೀನು? ಅತ್ತೆ ಅತ್ತೆ ಅತ್ತೆ, ಅವ್ಳು ತುಂಬಾ ನಲ್ತಾ ಇದ್ದಾಳೆ. ಏಯ್, ನಾನು ವಾಪಸ್ ಬರೋದ್ರೊಳಗಡೆ ನಿನ್ ಮುಖ ತೋರಿಸ್ಬಾರ್ದು. ಅತ್ತೆ ಬನ್ನಿ ಅತ್ತೆ, ಬನ್ನಿ ಅತ್ತೆ, ಕೂತ್ಕೊಳ್ಳಿ. ನಡಿಯ.
ಗಂಗವ್ವ, ತಾಯಿ ಅಂತ ಕರ್ಸ್ಕೊಳ್ಳೋ ನೀನು ನನ್ನ ತಾಯಿನ ಯಾಕವ್ವ ಕರ್ಸ್ಕೊಂಡೆ? ನಿನಗೆ ಗೊತ್ತು, ತಾಯಿ ಇಲ್ದೇ ಇರೋ ಹೆಣ್ಮಕ್ಳು ಈ ಲೋಕದಲ್ಲಿ ಹೇಗೆ ಬದುಕೋದು ಅಂತ. ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ನೀನೇ ನೋಡಿದ್ಯಾ. ನನಗೆ ನನ್ನ ತಾಯಿ ಮಡ್ಲನ್ ಸೇರಬೇಕು ಅಂತ ಆಸೆ ಆಗ್ತಿದೆ. ನನ್ನ ಕಷ್ಟನ ನನ್ನ ತಾಯಿ ಹತ್ರ ಹೇಳ್ಕೋಬೇಕು ಅನಿಸ್ತಿದೆ. ಅವ್ವ, ಗಂಗವ್ವ, ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗು. ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗು ಗಂಗವ್ವ. ಅಕ್ಕ ಅಕ್ಕ, ಆಸ್ಪತ್ರೆ ಹೋಗ್ತಿರುವಾಗ ನಿಮ್ ಚಿಕ್ಕಮ್ಮರ ಕಾರ್ಗೆ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೈತೆ. ಅಯ್ಯೋ ಅಕ್ಕ, ಪ್ರೇಮ, ಪ್ರೇಮ. ನಾವು ಮಾಡಿದ ತಪ್ಪು, ನಾವು ಮಾಡಿದ ಪಾಪ ನಮ್ಮ ಕರುಳಿಗೆ ಬಂದು ಬಡಿಯುವುದೇ. ಮನುಜರಲ್ಲಿನ ದ್ವೇಷ, ಬಾಡಿನಲ್ಲಿನ ರೋಷ, ಲೋಕ ಕಾಣದ ಕಂದ ಕೀಳಿಯುವುದೇ. ಅಕ್ಕ, ಪ್ರೇಮ, ಯಾಕಮ್ಮ ಅಳ್ತಾ ಇದ್ದ? ನಿನ್ಗೇನು ಆಗಿಲ್ಲಮ್ಮ. ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ಕ್ಷಮಿಸು ಅಂತ ತಪ್ಪು ನೀನೇನು ಮಾಡಿಲ್ಲಮ್ಮ. ಇಷ್ಟು ವರ್ಷದಿಂದ ನಿನ್ನ ಹೊಟ್ಟೆ ಹೊರ್ಸಿದ್ ಸಾಲ್ದ ಅಕ್ಕ. ಆ ಮಾತಿಗೆ ಯಾಕಮ್ಮ? ಎಷ್ಟೇ ಆದ್ರೂ ನೀನ್ ನನ್ನ ತಂಗಿ ಅಲ್ವಾ? ನಿನ್ ತಂಗಿ ಆಗೋ ಯೋಗ್ಯತೆ ನನ್ಗಿಲ್ಲ ಅಕ್ಕ. ನಿನ್ನ ಆಸ್ತಿ ಕಿತ್ಕೊಂಡೆ, ನಿನ್ ಗಂಡನಿಂದ ನಿನ್ನ ದೂರ ಮಾಡ್ದೆ. ಅದೆಲ್ಲ ನನ್ನ ಹಣೆ ಬರಹ. ಒಳ್ಳೆದನ್ನ ನೆನಿಬೇಕು, ಕೆಟ್ಟದನ್ನ ಮರಿಬೇಕು. ಹೇಗಕ್ಕ ಮರಿಲಿ? ತಾಯಿ ಇಲ್ದಿರೋ ನಿನ್ನ ಗೋಳಾಡ್ಸಿದಕ್ಕೆ ಆ ದೇವ್ರು ನನ್ ತಾಯಿನೇ ಕಿತ್ಕೊಂಡ. ನಿನ್ಮೇಲೆ ನನ್ ಗಂಡ ಬಲಾತ್ಕಾರ ಮಾಡೋದಕ್ ಬಂದಿದ್ದಕ್ಕೆ ಆ ದೇವ್ರು ಅವನನ್ನೇ ಕಿತ್ಕೊಂಡ. ನೀನು ಕಳ್ಳಿ ಹಾಲು ಕುಡಿಸಿ ನಿನ್ ತಾಯಿ ತರ ಕಿತ್ಕೊಂಡಿದ್ದಕ್ಕೆ ಆ ದೇವ್ರು ನನ್ ಮಗುಗೆ ನನ್ನ ಎದೆ ಹಾಲೆ ಸಿಕ್ದಾಗ ಮಾಡ್ಬಿಟ್ಟ. ಹಾಗೆಲ್ಲ ಮಾತಾಡ್ಬೇಡ ಪ್ರೇಮ, ನಿನ್ಗೇನು ಆಗಲ್ಲ. ನೀನ್ ನಮ್ಮನ್ನೆಲ್ಲ ಕ್ಷಮಿಸ್ಬೋದು, ಆದ್ರೆ ಆ ದೇವ್ರು ನಮ್ಮನ್ ಖಂಡಿತ ಕ್ಷಮಿಸಲ್ಲ ಅಕ್ಕ. ನಮ್ಮಮ್ಮ ನಿಂಗೂ ಮಲ್ತಾಯಾಗಿ ನನ್ನೂ ಹಾಳು ಮಾಡಿ ತಾನು ನಾಶವಾಗಿ ಹೋದ್ಲು. ಮಕ್ಳಿಗೆ ಏನಿಲ್ಲ ಅಂದ್ರು ಒಳ್ಳೆ ಒಳ್ಳೆ ತಾಯಿ ಇರ್ಬೇಕು, ಒಳ್ಳೆ ತಾಯಿ ಇರ್ಬೇಕಕ್ಕ. ಹೆಚ್ಚಿಗೆ ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ. ಇಲ್ಲ ಅಕ್ಕ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ ಹೊಟ್ಟೆಲ್ ಮಗುವಾಗಿ ಹುಟ್ಟಿ ನಿನ್ ಋಣ ತೀರಿಸ್ತೀನಿ ಅಕ್ಕ. ನಿನ್ ಋಣ ತೀರಿಸ್. ಪ್ರೇಮ, ಪ್ರೇಮ. ಓಂ ಗಣನಾನಾಂ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಪಟೇಲ್ರೆ, ಬ್ರಹ್ಮಣಸ್ಪತೆ ಜೋಡಿ ಏಳು ಮಾಡಿಸ್ತಂಗಿಲ್ವಾ? ಅಯ್ಯಯ್ಯೋ, ನಿಮ್ ಸಂಬಂಧ ಸಿಕ್ಕಿದ್ದು 7 ಜನ್ಮದ ಪುಣ್ಯ. ತನ್ನೋದಂತಿ ಪ್ರಚೋದಯಾತ್ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ. ಮಂಗಲ್ಯ ತಗೊಳ್ಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ನಿಲ್ಸಿ. ಶುಭಗೆ. ಓಹೋ, ಬರ್ಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು. ಅಲ್ಲ ಸ್ವಾಮಿ, ಇಂಥ ಶುಭ ವಿವಾಹ ನಡೀತಿರ್ಬೇಕಾರೆ ನಿಲ್ಸು ಅಂತ ಹೇಳ್ತಿದ್ರಲ್ಲ. ನೋಡಿ, ಅವರೇ ನನ್ನ ಮೊದಲನೇ ಬೀಗರು, ಅವ್ರ ಮಗನೇ ನನ್ನ ಮೊದಲನೇ ಅಳಿಯ, ಅವ್ರ ಹೆಂಡತಿನೇ ನನ್ನ ಮೊದಲನೇ ಬೀಗ್ತಿ. ಈ ನಿಮ್ ಮೊದಲನೇ ಅಳಿಯಂಗೆ ಆಗ್ಲೇ ಒಂದ್ ಮದ್ವೆ ಆಗಿದೆ. ಇಲ್ಲ ಬೇಕ್ರೆ, ಇವ್ರ ಮಾತ್ ನಂಬೇಡಿ. ಇವ್ರಿಗೆ ಯಾರೋ ಸುಳ್ಳು ಹೇಳವ್ರೆ. ವರದಕ್ಷಿಣೆ ಆಸ್ತಿ ತರ್ಲಿಲ್ಲ ಅಂತ ಇವ್ರ ಸೊಸೆನ ಮನೆಯಿಂದ ಹೊಡೆದು ಓಡಿಸಿದ್ದಾರೆ. ಸುಳ್ಳು, ಇದು ಸತ್ಯ. ಸುಮ್ನೆ ಹೇಳ್ಬಿಟ್ರಾಗೋಯ್ತಾ? ಎಲ್ಲೈತೆ ಸಾಕ್ಷಿ? ನಾನಿದ್ದೀನಿ ಸಾಕ್ಷಿ, ನಾನಿದ್ದೀನಿ. ಯಾಕೆ ನಂಜಪ್ಪ ನಾಲ್ಗೆ ಬಿದ್ದೋಯ್ತಾ? ನಿನ್ನ ಮಗನಿಗೆ ಹೆಣ್ಣು ಕೊಡಿಸಿದವ್ ನಾನು, ಮಂತ್ರ ಹೇಳಿ ತಾಳಿ ಕಟ್ಟಿಸಿದವ್ ನಾನು. ಏನೋ ದೊಡ್ಡ ಮನುಷ್ಯ ಸೊಸೆನ ಮಗಳ ಥರ ನೋಡ್ಕೋತೀಯ ಅಂತ ಹೇಳಿ ನಿನ್ನ ಮನೆತನಕ್ಕೆ ಹೆಣ್ಣು ಕೊಡಿಸಿದ್ರೆ
ಆಸ್ತಿ ಆಸೆಗೋಸ್ಕರ ಆ ಮಗುವಿನ ಬಾಳನ್ನೇ ಹಾಳು ಮಾಡಿಬಿಟ್ಟೆ. ಈಗ ನನ್ನ ಮಗನಿಗೆ ಮದುವೆನೇ ಆಗಿಲ್ಲ ಅಂತ ಮತ್ತೊಂದು ಮದುವೆ ಮಾಡೋಕೆ ನಿಂತಿದ್ಯಲ್ಲ, ನಿನಗೆ ಮನುಷ್ಯತ್ವನೇ ಇಲ್ವೇನೋ? ಅಯ್ಯೋ ಪಾಪಿ, ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿದ್ ಸಾಲ್ದು ಅಂತ ಈಗ ನೀನ್ ನನ್ ಜೀವನ ಹಾಳು ಮಾಡಕ್ ಬಂದಿದ್ಯಾ? ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಈ ತರ ಮೋಸ ಮಾಡಬಾರ್ದು. ಹಾಗೆ ಬುದ್ಧಿ ಕಲ್ಸಿ, ಹೇಳ್ಕೊಂಡೋಗಿ. ಕಾನ್ಸ್ಟೇಬಲ್ ಅರೆಸ್ಟ್ ದೆಮ್. ಗೌರಿ ಅನ್ನೋರು ಮನೇಲಿ ಇದಾರ ಅಮ್ಮ? ನಾನೇ ಗೌರಿ. ಏನಾಗ್ಬೇಕಾಗಿತ್ತು? ಶಿವಪುರದ ನಂಜಪ್ಪನವ್ರ ಮಗ ಶಿವಕುಮಾರ್, ಅದೇ ನಿಮ್ ಯಜಮಾನ್ರು ವರದಕ್ಷಿಣೆಗೋಸ್ಕರ 2ನೇ ಮದುವೆ ಮಾಡ್ಕೋತಿದ್ರು. ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಪೂಜಾರಪ್ಪನವರು ಸ್ಟೇಷನ್ ಅಲ್ಲಿ ಇದ್ದಾರೆ. ವಿಚಾರಣೆ ಮಾಡಕ್ಕೆ ಸಾಹೇಬ್ರು ನಿಮ್ಮನ್ನು ಬರ ಹೇಳಿದ್ದಾರೆ. ಬನ್ನಿ, ಸಾಹೇಬ್ರು ಕರೀತಾ ಇದಾರೆ. ಜುಜುಬಿ ಆಸ್ತಿಗೋಸ್ಕರ ಬಂಗಾರದಂತ ಹೆಂಡತಿನ ಬಿಟ್ಬಿಟ್ಟು ಇನ್ನೊಂದು ಮದುವೆ ಆಗಕ್ ಹೊರಟಿದ್ಯಲ್ಲ, ನೀನೇನ್ ಹೊಟ್ಟೆಗೆ ಅನ್ನ ತಿಂತ್ಯೋ ಮಣ್ಣು ತಿಂತ್ಯೋ? ನೋಡಮ್ಮ, ಏನ್ ನಡೀತು ಅಂತ ಒಂದ್ ಕಂಪ್ಲೇಂಟ್ ಬರ್ಕೊಡಿ. ಇವ್ರ ಮೇಲೆ ಕೇಸ್ ಹಾಕಿ ಇವ್ರ 3 ಜನನ್ನು ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡ್ತೀನಿ. ಬೇಡಿ ಇನ್ಸ್ಪೆಕ್ಟ್ರೆ, ನಿಮಗ್ ಕೈ ಮುಗಿತೀನಿ. ಅವ್ರಿಗೇನು ಮಾಡಬೇಡಿ. ಅವ್ರು ನನಗೆ ಯಾವ ಹಿಂಸೆನೂ ಕೊಡ್ಲಿಲ್ಲ. ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಗೌರಿ, ಏನಮ್ಮ ಹೇಳ್ತಿದೀಯಾ? ಸುಖ ಅನ್ನೋದು ಅವ್ರವ್ರು ಪಡ್ಕೊಂಡು ಬಂದಿದ್ದು ಪೂಜಾರೆ. ನನಗ್ ಸುಖ ಸಿಗ್ಲಿಲ್ಲ ಅಂತ ಇನ್ನೊಬ್ಬರ ಸುಖಕ್ಕೆ ಕಲ್ಲು ಹಾಕೋದು ಯಾವ ನ್ಯಾಯ ಹೇಳಿ? ನನ್ನನ್ನು ಬೇಡ ಅನ್ಕೊಂಡು ಬೇರೆಯವ್ರ ಜೊತೆ ಸಂಬಂಧ ಬೆಳ್ಸಕ್ ಸಿದ್ಧವಾಗಿರೋರ್ ಜೊತೆ ನಾನು ಸಂಸಾರ ಮಾಡ್ತೀನಿ ಅನ್ನೋದು ಸರಿನಾ? ನೀವು ನಿಮ್ಮ ಕಾನೂನು ನನ್ನ ಅವ್ರ ಮನೆವರೆಗೂ ಕರ್ಕೊಂಡು ಹೋಗ್ಬೋದು, ಆದ್ರೆ ಅವ್ರ ಮನ್ಸೊಳಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ನಿದ್ದೆ ಮಾಡ್ತಿರೋರ್ ನೆಬ್ಬಿಸ್ಬೋದು, ನಿದ್ದೆ ಮಾಡೋ ಥರ ನಟ್ಸೋರ್ ನೆಪ್ಸಕ್ಕಾಗಲ್ಲ. ಒಂದು ಹೆಣ್ಣಿನ ಜೀವನ ಇರೋದು ಗಂಡನ ಮನೇಲಲ್ಲ, ಅವ್ರ ಮನ್ಸಿನಲ್ಲಿ, ಅತ್ತೆ ಮಾವ ತೋರಿಸೋ ಪ್ರೀತಿಲಿ. ಅದೇ ಇಲ್ಲ ಅಂದಮೇಲೆ ಒಂದು ತುತ್ತು ಅನ್ನಕ್ಕೋಸ್ಕರ, ಒಂದು ಜೊತೆ ಬಟ್ಟೆಗೋಸ್ಕರ ಯಾವ ಮನೆ ಆದ್ರೇನು. ಬರ್ತೀನಿ. ಗೌರಿ, ನೀನ್ ಹೇಗಿದ್ಯಾ? ಪಾಪಿ ಚಿರಾಯು ಅಲ್ವೇನ್ರಿ, ಬದುಕಿದ್ದೀನಿ. ಪಾಪಿ ನೀನಲ್ಲಮ್ಮ, ನೀನ್ ಪುಣ್ಯವಂತೆ. ಎಷ್ಟೇ ಕಷ್ಟ ಕೊಟ್ರು ಅದನ್ನೆಲ್ಲ ಸಹಿಸ್ಕೊಂಡು ಭೂತ ಈ ತರ ಸ್ಥಿರವಾಗಿ ನಿಂತಿದ್ಯಾ. ಈ ಪಾಪಿಗಳನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸೋ ಅಷ್ಟು ನಾನು ದೊಡ್ಡೋಳಲ್ಲ ಅತ್ತೆ. ವಯಸ್ನಾಗ ದೊಡ್ಡೋಳಲ್ಲವ, ಹೃದಯದಾಗ ದೊಡ್ಡೋಳವ. ಒಲೆಗಾಕೋ ತೆಂಗಿನಕಾಯಿ ಮೇಲಿರೋ ಮಟ್ಟೆಗೆ ಆಸೆ ಪಟ್ಟನೆ ಹೊರ್ತು ದೇವ್ರ ಸನ್ನಿಧಿಗೆ ಹೋಗೋ ಪೂಜೆ ಕಾಯಿ ನೋಡ್ಲಿಲ್ಲ. ನಿನ್ನ ಮನೆ ಬಿಟ್ಟು ಓಡಿಸಿ ಅನ್ಯವಾಗಿ ಗಂಡ ಹೆಂಡನ ದೂರ ಮಾಡ್ಬಿಟ್ಟೆ. ಅಟ್ಮೇಲೆ ಒಲೆ ಉರಿತು, ಕೆಟ್ಮೇಲೆ ಬುದ್ಧಿ ಬಂತು ಅಂದಾಗೆ ನನ್ಗೆ ಹೀಗ್ ಬುದ್ಧಿ ಬಂತವ. ನಿನ್ ಕೈ ಮುಗಿದ್ ಕೇಳ್ಕತ್ತೀನಿ, ನಡೆದಿದ್ನೆಲ್ಲ ಮರ್ತು ಮನೆಗೆ ಬಾರಮ್ಮ. ಹೌದು ಗೌರಿ, ಇಷ್ಟು ದಿನ ನಮ್ಮಮ್ಮನ ಕೊಂದಾಕ್ತೀನಿ ಅಂತ ಹೆದರಿಸಿ ನನ್ನ ಮನ್ಸನ್ನ ನನ್ನನ್ನ ಕಟ್ಟಾಕ್ಬಿಟ್ಟಿದ್ರು. ಎಲ್ಲಿ ನಿನ್ನ ನೋಡಕ್ ಬಂದ್ರೆ ನಮ್ಮಪ್ಪನ್ ಗೊತ್ತಾಗುತ್ತೆ ಅಂತ ಹೆದರಿ ನಿನ್ನ ನೋಡೋ ಪ್ರಯತ್ನ ಕೂಡ ಮಾಡಲಿಲ್ಲ. ಆದ್ರೆ ನೀನಿಲ್ದೆ ನಾನು ಎಷ್ಟು ಸಂಕಟ ಅನುಭವಿಸ್ತೀನಿ ಗೊತ್ತಾ? ನಿಮ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗತ್ತೆ. ನನ್ನ ಬದುಕು ಹೀಗೆ ಇರಬೇಕು ಅಂತ ಆ ಬ್ರಹ್ಮ ಹಣೆಲ್ ಬರ್ದಿರೋವಾಗ ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ? ಅಯ್ಯೋ ಹಂಗನ್ಬೇಡ ಕಣವ, ಇನ್ನೇನು ತೊಂದರೆ ಕೊಡಕ್ಕಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕತ್ತೀವಿ. ಕೈ ಮುಗಿತೀನಿ, ಮನೆಗೆ ಬರವ. ಕ್ಷಮಿಸಿ ಮಾವ, ನಾನ್ ಬರಕ್ಕಾಗಲ್ಲ. ಯಾಕವ್ವ? ನಾನ್ ನಿಮ್ ಜೊತೆ ಬಂದ್ರೆ
ಈ ಮಗುನ್ ಯಾರು ನೋಡ್ಕೋತಾರೆ? ನಾನ್ ನೋಡ್ಕೋತೀನಿ ಗೌರಿ. ಬೇಡ ರೀ. ಯಾಕೆ ಗೌರಿ? ನನ್ ಮೇಲೆ ಅಷ್ಟು ನಂಬಿಕೆ ಇಲ್ಲೋ ನಿಂಗೆ? ನಂಬಿಕೆ ಪ್ರಶ್ನೆ ಅಲ್ಲ ರೀ, ಜೀವನದ ಅನುಭವ. ಒಂದ್ ಹೆಣ್ಣಿಗೆ ಪ್ರಪಂಚದಲ್ಲಿ ಏನಿಲ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಕಷ್ಟ ಬಂದಾಗ ಹೇಳ್ಕೊಳಕ್ಕೆ, ಅತ್ತ ಕಣ್ಣೊರ್ಸಿ ಬೆಚ್ಚಿಗೆ ಎದೆ ಗಪ್ಕೊಳಕ್ಕೆ ಒಬ್ಬ ತಾಯಿ ಇರ್ಬೇಕು. ಆ ತಾಯಿ ಇಲ್ದೇ ಇರೋ ತಬ್ಲಿತನ ಏನು ಅಂತ ನಾನು ಅನುಭವಿಸಿದ್ದೀನಿ. ಆ ನೋವು ಈ ಮಗುನ್ ಕಾಡಬಾರ್ದು. ನಿಮ್ ಹೆಂಡತಿಯಾಗಿ ಬಂದು ನಿಮ್ ಮಗುಗ್ ತಾಯಾಗಿ ಮತ್ತೆ ಈ ಮಗುಗೆ ನಾನೊಬ್ಬ ಮಲ್ತಾಯಿ ಆಗ್ಲಾರೆ. ದಯವಿಟ್ಟು ಈ ಮಗುಗ್ ತಾಯಿಯಾಗಿರೋಕ್ ಬಿಡಿ, ದಯವಿಟ್ಟು. ಅಮ್ಮ